ಐ ಆಮ್ ಬಿಲ್ಟ್ ಫಾರ್ ಎಂಡ್ಯೂರೆನ್ಸ್. ಅಂದರೆ ಹೆಚ್ಚಿಗೆ ಕಿಲೋಮೀಟರ್ ಇದ್ದಾಗ ನನ್ನ ದೇಹ ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ನೀವೀಗ ಅಶ್ವಿನಿ 5 ಕಿಲೋಮೀಟ್ರ್ 25 ನಿಮಿಷದಲ್ಲಿ ನೋಡೋಣ ಅಂತಂದರೆ ಅಯ್ಯಪ್ಪ ಆಗಲ್ಲ ನನಗೆ. ಈಗಲೂ ಸಹ ಆ ಮೈಂಡ್ ಬ್ಲಾಕ್ ಇದೆ ನನಗೆ ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ಬೊಟೀಕ್ ಓಪನ್ ಮಾಡಬೇಕು ಅಥವಾ ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು. ಯಾರ ಕೈ ಕೆಳಗೋ ಕೆಲಸ ಮಾಡೋದು, ಅವ್ರು ಹೇಳಿದ್ದಂಥ ಕೆಲಸಗಳನ್ನೇ ಮಾಡ್ಕೊಂಡು ಹೋಗುವಂಥದ್ದು ಆಸೆ ಇದ್ದೇ ಇರುತ್ತೆ. ಆದರೆ ಜೀವನ ಕೂಡ ನಡ್ಕೊಂಡು ಹೋಗ್ತಾ ಇದೆ, ಆ ಆಸೆ ಕೂಡ ಹಿಂದೆ ಹೋಗ್ತಾನೇ ಇದೆ. 100 ವರ್ಷಕ್ಕಿಂತ ಹೆಚ್ಚು ಏಜ್ ಗ್ರೂಪ್ನಲ್ಲಿ ಇರುವಂಥ ಸೆಂಟಿನೇರಿಯನ್ಸ್ ಜಪಾನ್ನಲ್ಲೇ ಜಾಸ್ತಿ ಇರೋದು. ಈ ಡೋಪಮೀನ್ ಅಂತ ಹೇಳಿ ಒಂದು ಹಾರ್ಮೋನ್ ಹೇಳ್ತೀವಿ, ಖುಷಿ ಕೊಡುವಂಥ ಹಾರ್ಮೋನ್. ಅದು 4 ರೀತಿ ಹಾರ್ಮೋನ್ ಇದೆ: ಸೆರೋಟೋನಿನ್, ಮೆಲಟೋನಿನ್ ಆ್ಯಂಡ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಆ್ಯಂಡ್ ಡೋಪಮೀನ್. ಡೋಪಮೀನ್ ಅಂತ ಹೇಳಿದ್ರೆ ಯಾವುದಾದ್ರೂ ಮಾಡಿದಾಗ ಖುಷಿ ಸಿಗುತ್ತಲ್ಲ. ಸೊ ಹೌ ಇಸ್ ಹ್ಯೂಮನ್ ಬಾಡಿ ಮೈಂಡ್ ಕನೆಕ್ಟೆಡ್ ಥ್ರೂ ರನ್ನಿಂಗ್? ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಸುಮ್ಮನೆ ಹಿಂಗೆ ಬರ್ತಿದೆ ನೋಡ್ತಾ ಹೋಗ್ತೀವಿ. ಅರ್ಧ ಗಂಟೆ 1 ಅವರ್ ನಾವು ನೋಡಿದ ಮೇಲೂ ಏನೂ ತಲೆಯಲ್ಲಿ ಉಳಿಯಲ್ಲ. ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಡಯೆಟ್ ಅಂತ ಹೇಳಿ. ಡಯೆಟ್ ಅಂದರೆ ತಿನ್ನೋದನ್ನು ಕಮ್ಮಿ ಮಾಡ್ಕೊಂಡು ತಿನ್ನಬೇಕು ಅಂತ. ಸರಿಯಾಗಿ ತಿನ್ನೋದು ಡಯೆಟ್ ಅಲ್ವಾ? ಯಾವಾಗ ಓಡಬೇಕಾಗತ್ತೋ ಓಡಿ, ಯಾವಾಗ ನಡಿಬೇಕಾಗತ್ತೋ ನಡೀರಿ, ಇನ್ನು ಯಾವಾಗ ತೆವಳಲೇಬೇಕಾಗತ್ತೋ ಆಗಲೂ ತೆವಳಿ, ಬಟ್ ಬಿಟ್ಕೊಡ್ಬೇಡಿ ಅನ್ನೋ ಒಂದು ಮಾತಿದೆ. ಇದೆಲ್ಲ ಕೇಳಿದ ತಕ್ಷಣ ಸಡನ್ನಾಗಿ ಮೋಟಿವೇಶನ್ ಅಂತ ಅನ್ಸತ್ತೆ. ಆದರೆ ನಾವು ಲೈಫನ್ನು ಸ್ವಲ್ಪ ನಿಧಾನಕ್ಕೆ ನೋಡ್ತಾ ಹೋದರೆ ಎಲ್ಲೋ ಓಡಿರ್ತೀವಿ, ಎಲ್ಲೋ ಬಿದ್ದಿರ್ತೀವಿ, ಎಲ್ಲೋ ತೇಲ್ಕೊಂಡು ಹೋಗಿರ್ತೀವಿ, ಎಲ್ಲೋ ಗಾಳೀಲಿ ಹೋಗ್ಬಿಟ್ಟಿರ್ತೀವಿ, ಎಲ್ಲೋ ಒಂದು ಕಡೆ ಆಹಾ ಅಂತ ಹೋಗೋ ಕಡೆನೂ ಗಟ್ಟಿಯಾಗಿ ಕಲ್ ಥರ ನಿಂತಿರ್ತೀವಿ. ಈ ಥರ ಇವತ್ತು ಮಾತು ಶುರುವಾಗೋದಕ್ಕೆ ಕಾರಣ, ಎಲ್ಲೋ ಒಂದು ಕಡೆ ಜೀವನ ಅಂತ ನೋಡಿದಾಗ, ಈ ಥರ ಲೆನ್ಸಲ್ಲಿ ನೋಡಿದಾಗ ಈ ಥರ ಆವಿಷ್ಕಾರಗಳು ಮನಸ್ಸಿಗೆ ಕಾಣುತ್ತೆ, ಅಥವಾ ಈ ಥರ ಆಯಾಮದಲ್ಲಿ ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೋದು. ಆದರೆ ಲಿಟ್ರಲಿ ಕಣ್ಣಿಗೆ ಓಡೋದು ಅಂತ ಬಂದಾಗ ಇವತ್ತಿನ ಪ್ರಪಂಚಕ್ಕೆ ಬರದೆ ಮ್ಯಾರಥಾನ್, ಅದರಲ್ಲೂ 5K 10K ಹಾಫು ಫುಲ್ಲು, ಇವೆಲ್ಲ ಆ್ಯಕ್ಚುಲಿ ಇವತ್ತು ನಮ್ಮ ಗೆಸ್ಟಾಗಿ ಬಂದಿರೋರು ಅವ್ರು ಮಾಡಿರೋ ಮ್ಯಾರಥಾನ್ ಮುಂದೆ ಇವೆಲ್ಲ ಬಚ್ಚಾಗಳು ಅಂತ ಅನ್ಸ್ಕೊಳ್ಳುತ್ತೆ. ಯಾಕೆಂದರೆ ಇವತ್ತು ಬಂದಿರೋದು ನಮ್ಮ ಅಶ್ವಿನಿ ಗಣಪತಿಯವರು, ಹೂ ಈಸ್ ಅಲ್ಟ್ರಾ ಮ್ಯಾರಥಾನರ್. ಅಂದರೆ ಆಲ್ಮೋಸ್ಟ್ 100 ಮೈಲಿಗಿಂತ ಹೆಚ್ಚು ಇರುವಂತಹ ಒಂದು ಓಟಗಳು. ಇದರಲ್ಲೇ ನಮಗೆ ಓಹೋ ಅಂತ ಅನಿಸ್ಬೇಕಾದಾಗ ಏಕೈಕ ಮಹಿಳೆಯಾಗಿ ದಿ ಓನ್ಲಿ ವುಮನ್ ಟು ಡೂ 100 ಮೈಲ್, ಇದು ಜಪಾನ್ನಲ್ಲಿರುವಂತಹ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಟ್ರೇಲಲ್ಲಾಗಿರ್ಬೋದು, ಈ ಕಡೆ ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಅಥವಾ ಈ ಕಡೆ ಮಲೆನಾಡಿನ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಹೆಣ್ಣು ಈ ರೀತಿ ಓಡಿ ಸಂಸಾರನ ಓಡಿಸೋದಲ್ಲ, ಸಂಸಾರದ ಜಂಜಾಟ ಮತ್ತು ಸಮಾಜ ಹೇಳುವಂಥ ಕೆಲವು ಕಟ್ಟುಪಾಡುಗಳ ಮಧ್ಯೆ ಇಲ್ಲಪ್ಪ ನನ್ನತನ ನನಗೇನೋ ಬೇಕು ಅಂತ 100ರಲ್ಲಿ ಒಬ್ಬರೇ ಆದರೂ ಪರವಾಗಿಲ್ಲ, ಒಂಟಿ ಆದರೂ ಪರವಾಗಿಲ್ಲ, ನಾನೇನೋ ಮಾಡ್ತೀನಿ ಅಂತ ಈ ಥರದ ದಾರಿಯನ್ನು ಹಿಡಿದು ಇಡೀ ಪ್ರಪಂಚನ ಅವ್ರ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ಕೊಂಡಿರುವಂಥ ಹೆಣ್ಣು ಮಕ್ಕಳಲ್ಲಿ ಡೆಫಿನೆಟ್ಲಿ ನಮ್ಮ ಅಶ್ವಿನಿ ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮೆಲ್ಲ ಹೆಣ್ಮಕ್ಳಿಗೆ ಸ್ಫೂರ್ತಿ ಆ್ಯಂಡ್ ಮಾದರಿ. ಸೊ ಅಶ್ವಿನಿ, ಇಂತಹ ಒಂದು ಜರ್ನಿ, ಲಿಟ್ರಲಿ ಓಟದ ಮೂಲಕ ಲೈಫನ್ನು ನೋಡಿರುವಂಥ ನಿಮ್ಮ ಲೈಫನ್ನು ನೋಡೋ ಕುತೂಹಲ ನಮಗೆ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಕನ್ನಡದಲ್ಲಿ. ಮೊದಲನೇದಾಗಿ ಮೇಡಮ್, ವೆಲ್ಕಮ್ ಟು ಯು. ಮೇಡಮ್ ಅಂತಲೇ ಹೇಳಬೇಕು, ಅಷ್ಟು ದೊಡ್ಡ ಟ್ರೇಲ ಅಂತ ನಾನು ಊಹೆಗೆ ಹೋಗೇನೆ ಸುಸ್ತು ಹೊಡೆದು ಬಿಟ್ಟಿದ್ದೀನಿ. ಅವೆಲ್ಲ ಲಿಟ್ರಲಿ ಸುತ್ತಕೊಂಡು ಇನ್ನೂ ಜೀವನದ ಕುತೂಹಲಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲಿ ಕೂತಿದ್ದೀರಿ. ಫಸ್ಟ್ಲಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ತುಂಬ ದೊಡ್ಡ ಇಂಟ್ರೊಡಕ್ಷನ್ ಆಗೋಯ್ತು, ಒಂದು ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿದೆ. ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನೀವು ಹೇಳಿದ್ರಿ ಜಪಾನ್ ಮತ್ತು ಸುಮಾರಷ್ಟು ಜಾಗಗಳಲ್ಲಿ ಓಡಿರೋದು ಅಂತ. ಆದರೆ ಮಹಿಳೆಯರಲ್ಲಿ ಎಷ್ಟು ಎಂಡ್ಯೂರೆನ್ಸ್ ಇದೆ ಅಂತ ಹೇಳಿದರೆ ಎಲ್ಲ ಅನ್ಕೋತಾರೆ, ಇದು ಯಾರೋ ಒಬ್ರಿಗೆ ಮಾತ್ರ ಮಾಡೋಕ್ಕಾಗೋದು ಅಂಥೇಳಿ. ನೀವು ಹುಟ್ಟಿದಾಗ್ಲಿಂದ ನಾವು ತೀರಿ ಹೋಗೋವರೆಗೂ ಆ ಪೂರ್ತಿ ಜರ್ನಿ ಏನಿದೆ ಹೆಂಗಸರದು ನೀವು ನೋಡ್ತಾ ಹೋದರೆ, ಮದುವೆ ಆಗ್ತೀವಿ, ತಾಯಿ ಆಗ್ಬೋದು, ಆಮೇಲೆ ಇದು ಹೇಗೆ ಹೋಗುತ್ತೆ ನಮ್ಮ ಜರ್ನಿ ಇದೆಯಲ್ಲ, ಅದ್ರ ಮೂಲಕ ನಾವು ಎಂಡ್ಯೂರೆನ್ಸ್ನ ಎಕ್ಸಸೈಸ್ ಮಾಡಿಕೊಂಡೇ ಬಂದಿರೋ ಅಂಥವ್ರು. ನಾನು ಅದನ್ನು ಒಂದು ಆಯಾಮ
ಒಂದು ಔಟ್ಲೆಟ್ ಆಗಿ ಒಂದು ಮಾಡ್ಕೊಂಡಿದ್ದೀನಿ. ಸೊ ರನ್ನಿಂಗಾಗಿ ಒಂದು ಚೂಸ್ ಮಾಡಿದ್ದೀನಿ ಅಷ್ಟೇ. ಆದರೆ ನಮ್ಮ ತಾಯಂದರು, ಅತ್ತೆಯರು ಯಾರ್ಯಾರನ್ನ ನೀವು ನೋಡಿದ್ರು ಅವರು ಪ್ರತಿದಿನ ಎಂಡ್ಯೂರೆನ್ಸ್ ಮಾಡ್ತಾನೆ ಇದ್ದಾರೆ. ಅಡುಗೆ ಮನೇಲಿರ್ಬೋದು ಅಥವಾ ಕೆಲಸಗಳಲ್ಲಿರ್ಬೋದು, ಯಾವುದ್ರಲ್ಲಾದರೂ. ಸೊ ಹಾಗಾಗಿ ಖಂಡಿತ ಹೆಮ್ಮೆ ಆಗುತ್ತೆ ನನಗೆ ಈ ಥರ ಆಪರ್ಚುನಿಟಿ ಸಿಕ್ಕಿರೋದು. ನನ್ನ ಫ್ಯಾಮಿಲಿ ಮತ್ತು ಸ್ನೇಹಿತರು ಎಲ್ಲ ನನ್ನ ಹಿಂದೆ ನಿಂತು ಮಾಡು ನೀನು, ನಿನಗೆ ಯಾವ ರೀತಿ ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅನ್ನೋದು, ಅದು ಎಲ್ರಿಗೂ ಸಿಗೋದಿಲ್ಲ. ಯಾವುದೇ ಹೆಣ್ಣುಮಗು ಈಗ ನಾನು ಏನೋ ಮಾಡಬೇಕು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವಳು ನಾನು. IT ನಲ್ಲಿ 9 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ಏನೋ ಒಂದು ತುಡಿತಾ ಇತ್ತು, ಇದೇ ರೀತಿ ಬೋರಿಂಗ್ ಮೊನಾಟನಸ್ ಕೆಲಸ. ದಿನ ನೀನು ಬೆಳಗ್ಗೆ ಹೇಳ್ತೀಯಾ, ಏನೋ ಒಂದು ಸ್ವಲ್ಪ ತಿನ್ನೋದೋ, ಡಬ್ಬಿನಲ್ಲಿ ಹಾಕ್ಕೊಳ್ಳೋದೋ, ಹೋಗ್ತೀವಿ ಆಫೀಸಿಗೆ. ಆಮೇಲೆ 9 ರಿಂದ 5 ಗಂಟೆವರೆಗೂ ಚಾಕ್ರಿ ಮಾಡ್ತೀವಿ. ಆಮೇಲೆ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡು ಎಲ್ಲರನ್ನೂ ಬೈಕೊಂಡು ಅಯ್ಯೋ ಈ ಜೀವನ ಹೀಗಿದೆ ಅಂತ ಅಂದ್ಕೊಂಡು ವಾಪಸ್ ಮನೆಗೆ ಬರೋದು. ಅದೇ 5 ದಿನ ಮಾಡ್ತೀವಿ, 2 ದಿನ ರೆಸ್ಟ್ ಮಾಡ್ತೀವಿ ಆ್ಯಂಡ್ ರಿಪೀಟ್. ಆ ಸೈಕಲ್ ಅದೇ ರೀತಿ ಹೋಗ್ತಾ ಇತ್ತು. 9 ವರ್ಷ ಅದೇ ರೀತಿ ಮಾಡಿದೆ ನಾನು ಕೂಡ. ಒಂದು ತುಂಬ ಮನವರಿಕೆ ಆದಂಥ ಒಂದು ಕೋಟ್ ನನಗೇನು ಅಂದರೆ, ಡೋಂಟ್ ವಿಶ್ ಯುವರ್ ಲೈಫ್ ಅವೇ ಅಂತ. ಡೋಂಟ್ ವಿಶ್ ಯುವರ್ ಲೈಫ್ ಅವೇ. ನಾವು ಆಸೆಗಳೆಲ್ಲರಲ್ಲೂ ಇರುತ್ತೆ. ಅವೇ ವಿಶ್ ಅಂತ. ಅಯ್ಯೋ ನನಗಿದು ಮಾಡಬೇಕು ಅಂತಿತ್ತು. ಯಾವ ರೀತಿ ಆಸೆ ಆದರೂ ಇರ್ಬೋದು. ನನಗೆ ಬಿಸ್ನೆಸ್ ಮಾಡಬೇಕು, ಅಥವಾ ಒಂದು ಬೊಟೀಕ್ ಓಪನ್ ಮಾಡಬೇಕು, ಅಥವಾ ನನ್ನ ಕಾಲ ಮೇಲೆ ನಾನೇ ನಿಂತ್ಕೋಬೇಕು. ಯಾರ ಕೈ ಕೆಳಗೋ ಕೆಲಸ ಮಾಡೋದು, ಅವ್ರು ಹೇಳಿದ್ದಂಥ ಕೆಲಸಗಳನ್ನೇ ಮಾಡ್ಕೊಂಡು ಹೋಗುವಂಥದ್ದು ಆಸೆ ಇದ್ದೇ ಇರುತ್ತೆ. ಆದರೆ ಜೀವನ ಕೂಡ ನಡ್ಕೊಂಡು ಹೋಗ್ತಾ ಇದೆ, ಆ ಆಸೆ ಕೂಡ ಹಿಂದೆ ಹೋಗ್ತಾನೇ ಇದೆ. ನಾವೇನು ಅನ್ಕೋತೀವಿ, ಹೊಸ ರೆಸ್ಪಾನ್ಸಿಬಿಲಿಟೀಸ್ ಬಂತು, ಇದು ಮಾಡೋದಿದೆ, ಮನೆ ಕಟ್ಟಿಸ್ಬೇಕು, ಕಾರ್ ತೊಗೋಬೇಕು, ಸೆಟ್ಲ್ ಆಗಬೇಕು, ಅದಾದಮೇಲೆ ನೋಡೋಣ. ಅದೇ ಇದರಲ್ಲಿ ನಮ್ಮ ಪೂರ್ತಿ ಜೀವನ ಕಳ್ಕೊಂಡು ಹೋಗ್ಬಿಡ್ತೀವಿ ನಾವು. ಸೊ ಡೋಂಟ್ ವಿಶ್ ಯುವರ್ ಲೈಫ್ ಅವೇ ಅನ್ನೋದು ನನ್ನ ತುಂಬ ಪ್ರಿಯವಾದ ಕೋಟ್ ನನಗೆ. ಆಲ್ ಆಫ್ ಅಸ್ ಹ್ಯಾವ್ ವಿಶಸ್, ಆ್ಯಂಡ್ ವಿ ವುಡ್ ಲೈಕ್ ಟು fulfill them. See that turning into reality. ಬಟ್ ನಾಟ್ ಮೆನಿ ಆಫ್ ಅಸ್ ಡೂ ದ್ಯಾಟ್. ಆಗೋದಿಲ್ಲ. ಬೇರೆ ಬೇರೆ ರೀತಿ ನಿಬಂಧನೆಗಳಿರ್ಬೋದು ನಮ್ಮ ಸುತ್ತ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು. ನಾನು ದುಡಿಲೇಬೇಕು, ಅದರಿಂದನೇ ನನ್ನ ಜೀವನ ಆಗೋದು, ಅಥವಾ ನನ್ನ ಫ್ಯಾಮಿಲಿ ಇದಾಗೋದು ಅಂತ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಆದರೆ ತುಂಬ ಧೈರ್ಯ ಬೇಕು ಇವಾಗ ನಾನು ಮಾಡ್ತಿರೋದನ್ನ ಬಿಟ್ಟು ಬೇರೆ ಮಾಡೋದಕ್ಕೆ. ನೀವು ಈಗ ಅದಕ್ಕೆ ಐ ಆಮ್ ಶ್ಯೂರ್ ಯು ವುಡ್ ಅಗ್ರಿ. RJ ಆಗಿ ಇಷ್ಟು ವರ್ಷ ಕೆಲಸ ಮಾಡಿದ್ರಿ, ಬೇರೆ ಏನಾದರೂ ಮಾಡಬೇಕು ಅಂತ ನಿಮಗೆ ಯೋಚನೆ ಬಂದಾಗಲೂ ಹೇಗಿರುತ್ತೆ ಆ ಜರ್ನಿ? ಆಗಲೇ ಇಲ್ಲಿ ಸೇಫ್ ಆಗಿರೋದನ್ನು ಬಿಟ್ಟು ಅದು ಕಾಣೋದಕ್ಕೆ ಹಾರೋವಂಥ ಒಂದು ಭಯ ಇರುತ್ತೆ. ಅದನ್ನು ಕೆಲವ್ರು ಭಯ ನೋಡ್ಬೋದು, ಕೆಲವ್ರಿಗೆ ಅನಿವಾರ್ಯ ಆಗ್ಬೋದು, ಕೆಲವ್ರಿಗೆ ಏನಾಗುತ್ತೆ ಒಂದು ಕೈ ನೋಡೇ ಬಿಡೋಣ ಅಂತ ಒಂದು ಬಂಡ ಧೈರ್ಯ ಇರ್ಬೋದು, ಅಥವಾ ಕ್ಯೂರಿಯಾಸಿಟಿನೂ ಇರ್ಬೋದು. ಹೌದು, ಕುತೂಹಲ ಬೇಕೇ ಬೇಕು ಜೀವನದಲ್ಲಿ. ಅದು ಕುತೂಹಲ ಮತ್ತು ಆಸಕ್ತಿ ಅದಿದ್ದೇ ಇರುತ್ತೆ. ಇವಾಗ ಯಾರೇ ನಿಮ್ಮ ಶೋ ಕೇಳ್ತಿರೋರು ಯಾವುದೋ ರೀತಿಯಲ್ಲಿ ನನಗೆ ಇದರಿಂದ ಇನ್ಸ್ಪಿರೇಷನ್ ಸಿಗಬಹುದಾ, ಯಾರಿದು, ಏನು ಇವ್ರ ಕತೆ ಅಂತ ಕೇಳೋ ಇನ್ಸ್ಪಿರೇಷನ್ ಅಂದರೆ ಕ್ಯೂರಿಯಾಸಿಟಿ ಇಂದನೇ ಕೇಳ್ತಾ ಇದ್ದಾರೆ ಶೋ. ಆದರೆ ಆ ಕ್ಯೂರಿಯಾಸಿಟಿಯಿಂದ ನಾನು ಏನು ಮಾಡ್ತಿದ್ದೀನಿ ಮುಂದೆ. ಈಗ ಸುಮ್ಮನೆ ಡೂಮ್ ಸ್ಕ್ರಾಲಿಂಗ್, ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಸುಮ್ಮನೆ ಹಿಂಗೆ ಬರ್ತಿದೆ ನೋಡ್ತಾ ಹೋಗ್ತೀವಿ. ಅರ್ಧ ಗಂಟೆ 1 ಅವರ್ ನಾವು ನೋಡಿದ ಮೇಲೂ ಏನೋ ತಲೆಯಲ್ಲಿ ಉಳಿಯಲ್ಲ. ಅದೇ ಥರ ನೀವು ಹೇಳಿದ್ದೆ, ಈ ಡೂಮ್ ಸ್ಕ್ರೋಲಿಂಗ್ ವಿತ್ ಲೈಫೇ ಮಾಡ್ತಿರ್ತೀವಿ. ಈಗ ನಾವು ನನಗಿದು ಬೇಕು ಅಂತ ಇದೆ, ಅದೊಂದು ಸುಮ್ಮನೆ ಅನ್ಕೊಂಡೇ ಮಾಡದೆ ಸುಮ್ಮನೆ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗೋದು, ಒಂಥರ ಲೈಫ್ ಜೊತೆಗೆ ಆಸೆಗಳ ಜೊತೆ ಡೂಮ್ ಸ್ಕ್ರೋಲ್ ಮಾಡೋದು. ಖಂಡಿತ. ಸೊ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂತ ಬಂದಾಗ ಫೇಲಿಯರ್ ಕೂಡ ಅದ್ರ ಜೊತೆ ಬರಬಹುದು. ಸಕ್ಸಸ್ ಬಂದೇ ಬರುತ್ತೆ ಅಂತಿಲ್ಲ. ನನಗೆ ಆಸೆ ಇದೆ ಇದು ಮಾಡಬೇಕು, ಆದರೆ ನನಗೆ ಈ ಮೊಮೆಂಟ್ ಆಫ್ ಟೈಮ್ನಲ್ಲಿ ಆ ಸ್ಕಿಲ್ ಇದೆಯಾ ಸಕ್ಸಸ್ ಆಗಲಿಕ್ಕೆ? ಪ್ರತಿ ಸತಿ ನಾನು ಅಂದ್ಕೊಂಡಾಗಲೂ ಒಂದು ಹೆಚ್ಚು ಕಮ್ಮಿ 1.5-2 ವರ್ಷದಿಂದ ಆ ಯೋಚನೆ ಇತ್ತು ನನಗೆ. ಲೈಫ್ ಪೂರ್ತಿ ವೀಕೆಂಡಲ್ಲಿ ಸುಸ್ತು, ಅದರಿಂದ ರಿಕವರ್ ಆಗೋದು ಕೆಲಸದಲ್ಲೇ ಹೋಗ್ತಾ ಇದೆ. 9 ವರ್ಷ ಆಗೋಯ್ತು, ಈಗ ನಂಗೆ 28 ವರ್ಷ ಆಗಿದೆ. ಜೀವನ ಹೀಗೆ ನಡ್ಕೊಂಡು ಹೋದರೆ ಇನ್ನೊಂದು 20 ವರ್ಷ IT ಇರ್ತೀನಿ, ಒಳ್ಳೆ ಸಂಬಳ ಬರುತ್ತೆ, ಕಂಫರ್ಟಬಲ್ ಜಾಗ, AC ನಲ್ಲಿರ್ತೀಯ, ನಿನಗೇನು ಅಂತ ಬೆವರಿಳಿಸಿ ಮಾಡೋ ಅಂಥ ಚಾಕ್ರಿ ಏನಲ್ಲ. ಆದರೂ 55 ಅಥವಾ 60 ವರ್ಷ ಆದಾಗ ನಾನು ಯಾವಾಗ ನನ್ನ ಜೀವನ ನೋಡ್ಕೋತೀನೋ
ಹೌದು ನನಗೆ ಬೇಕಾದ ಹಾಗೆ ನಾನು ಜೀವನ ಮಾಡಿದೆ ಅನ್ನೋ ಸಂತೃಪ್ತಿ ಎಲ್ರಿಗೂ ಇರುತ್ತಾ? ಆ ರಿಗ್ರೆಟ್ ಇರಬಾರ್ದು ನನಗೆ ಅನ್ನೋದು ಯೋಚನೆ ಬರ್ತಾನೆ ಇತ್ತು. ಆದರೆ ನನ್ನ ಗಂಡನ ಜೊತೆನೂ ಈ ವಿಷಯ ನಾನು ಮಾತಾಡ್ಕೊಂಡಿರಲಿಲ್ಲ. ಯಾಕೆಂದರೆ ತುಂಬ ಸತಿ ಆಗತ್ತೆ ಈ ಜಂಜಾಟದಲ್ಲಿ ನಿಮಗೆ ನಾನು ಮಾಡ್ತಿರೋದು ಸರಿನಾ, ಬೇರೆ ಏನಾದರೂ ಮಾಡಬಹುದಾ, ನನಗೆ ಆ ಟ್ಯಾಲೆಂಟ್ ಇದೆಯಾ, ಬೇರೆ ಮಾಡೋದು ಅಂದರೆ ಏನು ಮಾಡೋದು, ಇಂಜಿನಿಯರಿಂಗ್ ಓದಿದ್ಯಾ ನೀನು, ಏನು ಮಾಡ್ಬೋದು ಅನ್ನೋದು. ಆದರೆ ಆವಾಗ ಅನ್ನಿಸ್ತು ನೀನು ನೀರಿಗಿಳಿದೇನೆ ನೀನು ಈಜು ಕಲಿತೀನಿ ಅನ್ನೋದು ಆಗೋದೇ ಇಲ್ಲ. ಸೊ ಫಸ್ಟು ಬಿಟ್ಟು ನೋಡಬೇಕು. ಖಂಡಿತ ಅಲ್ವಾ? ಆಮೇಲೆ ಅದು ಖಾಲಿ ಆದಾಗ ಹೇಳ್ತಾರಲ್ಲ, ಒಂದು ಪಾಟನ್ ಅಲ್ಲಿರೋ ಹಳೇದನ್ನು ಕಿತ್ತಾಕಿದ್ರೆ ಹೊಸದಕ್ಕೆ ಫಸ್ಟು ಖಾಲಿ ಜಾಗ, ಅಲ್ಲಿ ಏನು ಬೀಜ ಹಾಕ್ತಿರೋ ಅದು ಬೆಳೆಯತ್ತೋ ಬಿಡುತ್ತೋ ಅದು ಆಮೇಲಿಂದು. ಖಂಡಿತ. ಒಂದು ಫೋಟೋಗ್ರಫಿ ಹುಚ್ಚಿತ್ತು. DSLR ಕ್ಯಾಮ್ರಾ ತೊಗೊಂಡಿದ್ದೆ, ಮೋಟರ್ ಬೈಕ್ ಟ್ರಿಪ್ಗಳು ಮಾಡ್ತಾಯಿದ್ವಿ ಗಂಡ ಹೆಂಡತಿ ಇಬ್ಬರು. ಅದನ್ನೇ ಟ್ರೈ ಮಾಡಬಹುದಾ ಅನ್ನೋ ಒಂದು ಕುತೂಹಲ ಇತ್ತು. ಸೊ ಕೆಲಸ ಬಿಟ್ಟೆ. ಏನು ಮಾಡ್ತೀಯಮ್ಮ ಮುಂದೆ ಅಂತ ಮನೇಲಿ ಕೇಳಿದ್ರು. ಅತ್ತೆ ಮಾವನ ಕೂರಿಸ್ಕೊಂಡು ನನ್ನ ಗಂಡನ್ನು ಕೂರಿಸ್ಕೊಂಡು ಹೇಳಿದೆ, ಕೆಲಸ ಬಿಡಬೇಕು ಅಂತಿದೆ, ಸಾಕಾಯಿತು ಅನ್ನಿಸ್ತಿದೆ ನನಗೆ, 9 ವರ್ಷ ಮಾಡಿದ್ದೀನಿ, ಆದರೆ ಹೀಗೆ ಜೀವನ ಹೋಗ್ಬಿಡತ್ತೆ, ಆಮೇಲೆ ನನಗೆ ಇದರಿಂದ ತೃಪ್ತಿ ಸಿಗುತ್ತೋ ಇಲ್ವೋ ಅನ್ನೋದು ಅಂತ. ಥ್ಯಾಂಕ್ಫುಲಿ ಅವರು ಪ್ರಶ್ನೆ ಕೇಳಲಿಲ್ಲ. ಇಲ್ಲ ಬೇಡ, ಹೇಗೆ ಇಷ್ಟು ಸಂಬಳ ಬರ್ತಾ ಇರೋದನ್ನು ಬಿಟ್ಟು ನೀನೇ ಏನೋ ಮಾಡ್ತೀನಿ ಅಂತ ಹೇಳ್ತೀಯಾ ಅಂತ ಕೇಳಲಿಲ್ಲ. ಏನು ಮಾಡಬೇಕು ಅಂತಿದ್ಯಾ ಅಂತ ಕೇಳಿದ್ರು. ಕ್ಯಾಮ್ರಾ ಹೇಗೂ ಇದೆ, ಫೋಟೋಗ್ರಫಿ ಏನಾದರೂ ಟ್ರೈ ಮಾಡ್ತೀನಿ. ಆ ಸಮಯದಲ್ಲಿ ರನ್ನಿಂಗ್ ಮಾಡ್ತಿರ್ಲಿಲ್ಲ ನಾನು. ಸೊ ರನ್ನಿಂಗಿಗೋಸ್ಕರ ನಾನು ಬಿಟ್ಟೆ ಅಂತ ಹೇಳಿ ಸುಮಾರು ಜನ ಅನ್ಕೋಬೋದು, ಆದರೆ ಆ ಕಾರಣದಿಂದ ಬಿಟ್ಟಿದ್ದಲ್ಲ. ಸೊ ಫೋಟೋಗ್ರಫಿ ಹೀಗೆ ನನ್ನ ಫ್ರೆಂಡ್ ಮೂಲಕ ಪರಿಚಯ ಆಯಿತು. ಯಾವುದೋ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿದೊಂದು ಅಸೈನ್ಮೆಂಟ್ ಸಿಕ್ತು. ಸೊ ಆಂಧ್ರ ಹತ್ರ ಒಂದು ಹಳ್ಳಿಗೆ ಹೋಗಿ ಅವರು ಯಾವುದೋ ಒಂದು ಕಂಪನಿ ಅಲ್ಲಿ ಯಾವ ರೀತಿ ಬೆಳವಣಿಗೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಆ ಹಳ್ಳಿಗೆ, ಸೋಲಾರ್ ಪ್ಯಾನೆಲ್ಸ್ ಎಲ್ಲ ಹಾಕಿದ್ರು. ಸೊ ಅದನ್ನು ಡಾಕ್ಯುಮೆಂಟ್ ಮಾಡೋ ಕೆಲಸ, ಜನರ ಜೊತೆ ಮಾತಾಡಿ ವಿಡಿಯೋ ತೆಗೆಯೋದು, ಫೋಟೋ ತೆಗೆಯೋದು, ಆ ಥರ. ಅದು ಒಂದು 6-7 ತಿಂಗಳು ಮಾಡಿದೆ. ಬಹಳ ಖುಷಿ ಕೊಡ್ತು ನಂಗೆ ಆ ಕೆಲಸ. ಈಗ ಕಾರ್ಪೊರೇಟ್ಸ್ ತುಂಬ, ನಾನು ಕಾರ್ಪೊರೇಟ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದ್ರಿಂದ ಹೌದು ದುಡ್ಡು ಬರುತ್ತೆ, ಖರ್ಚು ಮಾಡ್ತಿದ್ದಾರೆ, ಆದರೆ ನಾವು ಮಾಡ್ತಿರೋ ಕೆಲಸದಿಂದನೂ ಇನ್ಯಾರಿಗೋ ಒಂದು ಸ್ವಲ್ಪ ಸಹಾಯ ಆಗ್ತಿದೆ ಅನ್ನೋದು ಅರ್ಥಾಗ ತುಂಬ ಖುಷಿಯಾಯಿತು. ಹೌದು ನಾನು ಮಾಡ್ತಾ ಇರೋದು ಅಟ್ಲೀಸ್ಟ್ ಯಾವುದೋ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ, ಇವರ ಲೈಫ್ ಹೇಗೆ ಚೇಂಜ್ ಆಗಿದೆ ಅನ್ನೋದನ್ನು ನಾನು ಇನ್ನೂ ಒಂದಿಷ್ಟು ಜನಕ್ಕೆ ಅದನ್ನು ತೋರಿಸ್ಕೊಳಕ್ಕಾಗ್ತಿದೆಯಲ್ಲ, ಖುಷಿ ಇತ್ತು. ಅದಾದಮೇಲೆ ಮತ್ತೆ ಡೆಡ್ಲೈನ್ಸ್, ಇಷ್ಟೇ ದಿನದಲ್ಲಿ ಕೊಡಬೇಕು, ನೀವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು, ಅದೇ ಸುರುಳಿಗೆ ಮತ್ತೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಅಂತ ಫೀಲಿಂಗ್ ಬರೋಕ್ಕೆ ಶುರು ಆಯಿತು. ಅಲ್ಲಿ IT ಇತ್ತು, ಇಲ್ಲಿ ಫೋಟೋಗ್ರಫಿ ಆದರೂ ಮತ್ತೆ ಮತ್ತೆ ಅದೊಂಥರ ಚೌಕಟ್ಟು ಹಾಕೊಳ್ಳೋ ಇದು ಬೇರೆ ಸೆಟಪಲ್ಲಿಂದ ನೀವು ನೋಡಿದ್ದು. ಹೌದು, ಹಾಗನ್ನಿಸ್ತು. ಆ ಸಮಯದಲ್ಲಿ ರನ್ನಿಂಗ್ ಸ್ವಲ್ಪ ಜಾಸ್ತಿನೇ ಮಾಡೋಕ್ಕೆ ಶುರು ಮಾಡಿದ್ದೆ. 10 ಕಿಲೋಮೀಟರ್ ರನ್ ಮಾಡ್ತಿದ್ದೆ. ಅದಕ್ಕೆ ಮುಂಚೆ ನಮ್ಮ ಕಂಪನಿನೇ ಸ್ಪಾನ್ಸರ್ ಮಾಡಿ ಒಂದು 30 ಜನನ ಕಳಿಸಿದ್ರು 2014 ಡಿಸೆಂಬರ್ನಲ್ಲಿ. ಆಗ ಮಾಡಿದ್ದೆ. ಅದಾದಮೇಲೆ ಪ್ರತಿಯೊಂದು ಇವೆಂಟ್ ಯಾವುದು ಬೆಂಗಳೂರಲ್ಲಿ ಆಗ್ತಿತ್ತು 10 ಕಿಲೋಮೀಟರು, ಇವಾಗೆಲ್ಲ ಹೇಳ್ತಾರಲ್ಲ 10 ಕಿಲೋಮೀಟರ್ ಅಂದರೆ ಮ್ಯಾರಥಾನ್ ಅಂತ ಹೇಳ್ತಾರೆ ಜನ. 42 ಕಿಲೋಮೀಟರ್ ಮ್ಯಾರಥಾನ್ ಆಗುತ್ತೆ. ಆದರೂ ಎಲ್ಲೆಲ್ಲಿ ನಡೀತಿತ್ತೋ ಎಲ್ಲ ಕಡೆ ಹೋಗ್ತಿದ್ವಿ. ನನ್ನ ಗಂಡನೂ ನನ್ನ ಜೊತೆ ಬರೋರು. ಅವ್ರು ಓಡ್ತಿರ್ಲಿಲ್ಲ, ಆದರೆ ಆಮೇಲೆ ಸಿಗೋ ತಿಂಡಿ ಅದು ಅವ್ರಿಗೆ ಖುಷಿ. ಸೊ ಬರೋರು, ನಾವು ಇಬ್ಬರು ಮಾಡ್ತಿದ್ವಿ, ವಾಪಸ್ ಮನೆಗೆ ಬರೋದು, ಹಾಗೆ ನಡೀತಿತ್ತು. ಯಾವಾಗ ಫೋಟೋಗ್ರಫಿನೂ ಮಾಡೋದು ಬೇಡ ನನಗೆ ಅನ್ನೋ ಇದು ಬಂದಾಗ, ಒಂದು ನಮ್ಮ ತಂದೆ ನಾನು ಚಿಕ್ಕವಳಿದ್ದಾಗ ಹೇಳ್ಕೊಟ್ಟಿದ್ದು, ಜೀವನದಲ್ಲಿ ಏನು ಬೇಕಾದರೂ ಮಾಡಿ ನೀನು ಮುಂದೆ ಹೋಗ್ಬೋದು ಅನ್ನೋ ಧೈರ್ಯ ಇರಬೇಕು ನಿನಗೆ. ನೀನು ಇವಾಗ ಇಂಜಿನಿಯರಿಂಗ್ ಮಾಡಿದ್ದಿ, ಅದು ಒಂದೇ ಮಾಡೋಕ್ಕಾಗೋದು ನನ್ನ ಕೈಲಿ ಅನ್ನೋದೇನಿಲ್ಲ. ಲೈಫ್ ಇಸ್ ವೆರಿ ಅನ್ಸರ್ಟನ್ ಅಂತಾರಲ್ವ, ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳಿ. IT ನಲ್ಲಿ ಜಾಬ್ ಹೋಗ್ಬೋದು, ಈಗ ನ್ಯೂಸ್ ಪೇಪರ್ನಲ್ಲೂ ತುಂಬ ಬರ್ತಾನೆ ಇರುತ್ತೆ ಜಾಬ್ ಕಾರ್ಡ್ಸ್ ಟುಡೇ. ಸೊ ಯು ಕಾಂಟ್ ಸಿಟ್ ಆ್ಯಂಡ್ ಕೀಪ್ ಥಿಂಕಿಂಗ್, ಓ ನಾನು ಇವಾಗ ಸೆಟ್ಲಾಗಿದ್ದೀನಿ, ಎಲ್ಲ ಆರಾಮಾಗಿರತ್ತಪ್ಪ, ನಾಳೆ ಯಾವ ರೀತಿ ಬೇಕಾದರೂ ಜೀವನ ನಿಮ್ಮನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಎತ್ತಿ ಬಿಸಾಕ್ಬೋದು. ಅದಕ್ಕೆ ಪ್ರಿಪೇರ್ಡ್ ಆಗಿರಬೇಕು ನಾವು ಮೈಂಡ್ನಲ್ಲಿ. ಹಾಗೆ ಅಂದ್ಕೊಂಡೆ, ಪರವಾಗಿಲ್ಲ ರನ್ನಿಂಗೇ ಮಾಡೋಣ. ರನ್ನಿಂಗ್ನಲ್ಲಿ ನಂಗೆ ಮುಂಚೆಯಿಂದನೂ ಇಂಜಿನಿಯರಿಂಗಿಂತ ಮೆಡಿಕಲ್ ಫೀಲ್ಡಿಗೆ ಹೋಗಬೇಕು ಅನ್ನೋ ಆಸಕ್ತಿ ತುಂಬ ಇತ್ತು. ಆದರೆ CET-ನಲ್ಲಿ ಅಂಥ ಒಳ್ಳೆ ರ್ಯಾಂಕ್ ಬರಲಿಲ್ಲ. ಆಸೆ ಇತ್ತು, ಆದರೆ ಟ್ಯಾಲೆಂಟು ಬೇಕಲ್ಲ ಅಲ್ಲಿ. ಸೊ ಹಾಗಾಗಿ ಇಂಜಿನಿಯರಿಂಗ್ ಹಾಕಿದ್ರು ನಮ್ಮ ತಂದೆ, ಅದನ್ನು ಮಾಡಿದೆ, ಇಂಜಿನಿಯರ್ ಆದೆ ಎಲ್ಲ.
ಯಾವ ಕಾಲೇಜು? ಬನಶಂಕರಿನಲ್ಲಿ BNMIT ಅಂತ ಹೇಳಿ ಅಲ್ಲಿ ಓದಿದ್ದು. ಅದು ನಡೆದಾಗ ಆಮೇಲೆ ಅನಿಸಿದ್ದು ರನ್ನಿಂಗ್ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಪ್ರತಿಯೊಂದು ಹ್ಯೂಮನ್ ಬಾಡಿ ಮತ್ತು ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ. ವೈ ಶುಡಂಟ್ ಐ ಪಿಕ್ ದ್ಯಾಟ್ ಆ್ಯಸ್ ಮೈ ಇಂಟ್ರೆಸ್ಟ್? ಸೊ ಹೌ ಇಸ್ ಹ್ಯೂಮನ್ ಬಾಡಿ ಮೈಂಡ್ ಕನೆಕ್ಟೆಡ್ ಥ್ರೂ ರನ್ನಿಂಗ್? ಈಗ ನೀವು ನೋಡೋಕ್ಕೆ ಹೋದರೆ ಶಾರ್ಟರ್ ಡಿಸ್ಟೆನ್ಸಸ್, ಇವನ್ ಸ್ಪ್ರಿಂಟ್ 100 ಮೀಟರ್ ಓಡಬೇಕು ಅಥವಾ 200 ಮೀಟರ್ ಓಡಬೇಕು ಅಂತ ಇದ್ದರೆ ಬರೀ ಓಡೋದೊಂದೇ ಅಲ್ಲ. ಸುಸ್ತಾದಾಗ ಆ ಕೊನೆ 20 ಮೀಟರು ಅಥವಾ 30 ಮೀಟರ್ ಇದ್ದಾಗ ಸುಸ್ತಾಗ್ತಿದೆ, ಹೇಗೆ ನಾನು ಕನ್ವಿನ್ಸ್ ಮಾಡ್ತೀನಿ ನನ್ನ ಮೈಂಡ್ನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನರು ನಾವು ನೋಡೋದು ಹಿಂಗೆ ಅಂದರು ಓಡಿದ್ರು 10 ಸೆಕೆಂಡ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಬೋಲ್ಟ್ ಇವ್ರದ್ದು, ಹುಸಿಯಾನ್ ಬೋಲ್ಟು ಅಷ್ಟೇ ಅಂತ. ಆದರೆ ಪ್ರತಿದಿನ ನಾನು ಆ 10 ಸೆಕೆಂಡ್ ಓಡಲಿಕ್ಕೆ 100 ಮೀಟರ್ ಓಡಲಿಕ್ಕೆ ವರ್ಷಾನುಗಟ್ಲೆಯಿಂದ ಪ್ರಯತ್ನ ಮಾಡಬೇಕು. ಅದು ಬರೀ ಫಿಸಿಕಲ್ ಟ್ರೈನಿಂಗ್ ಒಂದೇ ಅಲ್ಲ, ದೈಹಿಕ ಶಕ್ತಿ ಅಷ್ಟೇ ಅಲ್ಲ, ಬಟ್ ಮೆಂಟಲ್ ಟ್ರೈನಿಂಗ್ ತುಂಬ ಬೇಕಾಗತ್ತೆ. ಈಗ 10 ವರ್ಷದಿಂದ ನಾನು ಓಡ್ತಿದ್ದೀನಿ. ಪ್ರತಿದಿನ ಹೋಗಿ ಒಂದು ವರ್ಕೌಟ್ ಮಾಡಲಿಕ್ಕೂ ಜಿಮ್ನಲ್ಲಿ 2 ಗಂಟೆ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ನಾನು ಮೊದಲು ಕನ್ವಿನ್ಸ್ ಮಾಡಬೇಕು. ಪರವಾಗಿಲ್ಲ, ಹೋಗ್ಬೋದು, ಸುಸ್ತಾಗ್ತಿದೆ, ಇದು ಅದು ಎಕ್ಸ್ಕ್ಯೂಸಸ್ ಬಂದೇ ಬರ್ತಾ ಇರುತ್ತೆ. ಅಯ್ಯೋ ನಿನ್ನೆ ಅಷ್ಟು ಓಡಿದ್ದೆ, ಸುಸ್ತಾಗಿದೆ, ನಿದ್ದೆ ಮಾಡೋಣ. ಸೊ ಮನಸ್ಸಿಗೆ ಹೇಗೆ ಪುಸ್ಲಾಯಿಸ್ತೀರಾ? ಯಾವುದಾದ್ರು ರೀತಿ ನೀನಿವಾಗ ಯಾವ ಧ್ಯೇಯ ಇಟ್ಕೊಂಡಿದ್ಯಾ, ಯಾವುದು ನಿನ್ನ ಗೋಲ್, ನೆಕ್ಸ್ಟ್ ಇವೆಂಟ್ ಯಾವ್ದು ಮಾಡಬೇಕು ಅಂತಿದೆ. ಈಗ ನೀನು ಹೋಗಲಿಲ್ಲ ಅಂತ ಹೇಳಿದ್ರೆ ಆ ಧ್ಯೇಯದ ಕಡೆ ನಿನಗೆ ಹೋಗೋಕ್ಕಾಗತ್ತಾ ಇಲ್ಲ ದೂರ ಇರ್ತೀಯ ಅನ್ನೋ ಪ್ರಶ್ನೆ ನನಗೆ ಇಟ್ಕೋತೀನಿ. ಆಗ ಹೇಳ್ತಾರಲ್ಲ, ನನ್ನನ್ನು ನಾನು ಲಾಯರ್ ಮಾಡ್ಕೊಂಡ್ಬಿಡೋದು. ಯಾವಾಗ ಡೌಟ್ ಬರುತ್ತೋ ಫಾರ್ ಆ್ಯಂಡ್ ಅಗೇನ್ಸ್ಟ್ ನಾನೇ ಫೈಟ್ ಮಾಡೋದು. ನೀವೇ ಈ ಕಡೆ ಪಾಯಿಂಟ್ಸ್ಗಳು ಹಾಕೊಳ್ಳೋದು, ಫಾರು ನೀವೇ ಅಗೇನ್ಸ್ಟು ನೀವೇ, ಡೆವಿಲ್ಸ್ ಅಡ್ವೊಕೇಟ್ ಥರ. ಅದಾದರೆ ಬರೀ ನೆಗೆಟಿವ್ ಇದಾಯಿತು, ಎರಡೂ ನೀವೇ. ಓಕೆ, ಸೊ ಈಗ ಜಿಮ್ಮಿಗೆ ಹೋಗೋದು ಬೇಡ ಅಂತ ಬಂದಾಗ ಸರಿ ಆಯಿತು, ಇದಕ್ಕೆ ಫಾರ್ ಅಗೇನ್ಸ್ಟ್ ನೀನೇ ಉತ್ತರಿಸ್ತಾ ಹೋಗು. ಹೋದ್ರೆ ಏನಾಗುತ್ತೆ, ಹೋಗಿಲ್ಲ ಅಂದರೆ ಏನಾಗುತ್ತೆ? ಇಸ್ ದಿಸ್ ಟೇಕಿಂಗ್ ಯು ಕ್ಲೋಸರ್ ಟುವರ್ಡ್ಸ್ ಯುವರ್ ಗೋಲ್? ಮೇನ್ ಇಸ್ ದ್ಯಾಟ್, ಐ ಗೆಸ್. ಇದೆಲ್ಲರೂ ಮಾಡಿಬಿಡ್ತಾರೆ, ಹೋದರೆ ಒಳ್ಳೇದು, ಹೋಗಿಲ್ಲಾನೇ ಕೆಟ್ಟದು ಗೊತ್ತು, ಬಟ್ ಅದು ಮರ್ತು ಬಿಡ್ತೀವಿ. ಗೋಲ್ ಕಡೆ ನಿನ್ಗೆ ಹೋಗೋದು ಡಿಲೇ ಆಗುತ್ತೆ. ಆರ್ ಯು ಓಕೆ ವಿತ್ ದ್ಯಾಟ್ ಅಂತ. ಸೊ ಆವಾಗ ನಾವು ಆ ಪ್ರಶ್ನೆ ಹಾಕ್ಕೊಂಡಾಗ ಹಸ್ಲರ್ಸ್ ಅಂತ ಹೇಳ್ತೀವಿ, ಅಂದರೆ ಪೀಪಲ್ ಹೂ ಆರ್ ಸ್ಟ್ರೈವಿಂಗ್ ಫಾರ್ ಎಕ್ಸಲೆನ್ಸ್. ನಾನು ಬರೀ 10 ಕಿಲೋಮೀಟ್ರ್ ಮಾಡ್ತಿದ್ದೆ, ಅಷ್ಟೇ ಮಾಡ್ಕೊಂಡಿದ್ದೆ ಅನ್ನೋ ಮನೋಭಾವ ಬಿಟ್ಟು 10 ಕಿಲೋಮೀಟ್ರ್ ಮಾಡೋಕ್ಕಾಗ್ತಿದೆ, ನನಗೆ 21 ಮಾಡೋಕ್ಕಾಗತ್ತಾ? ಇದಾಯಿತು, ವಾಟ್ ನೆಕ್ಸ್ಟ್ ಅಂತ. ಅದು ನಮ್ಮೆಲ್ಲ ಹ್ಯೂಮನ್ಸಲ್ಲಿರೋ ಅಂಥ ಟ್ರೇಟ್, ಅದು ನ್ಯಾಚುರಲ್ ಟ್ರೇಟ್. ಯಾವುದಕ್ಕೂ ನಾವು ಸೆಟ್ಲ್ ಆಗಲ್ಲ. ನಾವು ಅನ್ಕೋತೀವಿ, ಅಯ್ಯೋ ನಂಗೆ ಆ ಥರ ಎಲ್ಲ ಮನೋಭಾವ ಇಲ್ಲವೇ ಇಲ್ಲಪ್ಪ, ಸುಮ್ಮನೆ ಈಸಿ ಲೈಫ್ ಸಿಕ್ಕರೆ ಸಾಕು, ನೀನು ಎಷ್ಟೊತ್ತಿಗೆ ತಿಂಡಿ ಕೊಡು, ಊಟ ಕೊಡು, ನಾನು ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ತೀನಿ. ಆದರೆ ಅದನ್ನು ಜೀವನ ಇಡೀ ಮಾಡೋಕ್ಕಾಗಲ್ಲ. ನಮಗೆ ಅನ್ನಿಸ್ಬೋದು, ನಾನು IT ನಲ್ಲಿದ್ದಾಗ ಈ ಯೋಚನೆ ಬರೋದು ನನಗೆ. ಒಂದಿನ ಅಥವಾ 2 ದಿನ ಯಾವುದೋ ರಜಾ ಬಂತು, ಲಾಂಗ್ ವೀಕೆಂಡು, ಇದೇ ರೀತಿ 15 ದಿನ ಅಥವಾ 3 ವಾರ 4 ವಾರ ಸಿಕ್ಬಿಟ್ರೆ ಏನು ಮಜಾ ಇರುತ್ತೆ. ಸುಮ್ಮನೆ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇದ್ಬಿಡೋಣ ಅಂತ. 1 ವಾರ ಅಥವಾ 2 ವಾರ ನೀವು ರಜಾನೇ ಹಾಕಿ ತೊಗೊಂಡು ಮಾಡಿದ್ರು ಎಲ್ಲೋ ಒಂದು ಕಡೆ ಅನಿಸುತ್ತೆ, ಏನು ಮಾಡ್ತಿದ್ದೀನಿ ನಾನು, ಬೋರ್ ಆಗೋಕ್ಕೆ ಶುರು ಆಗುತ್ತೆ, ಯಾವುದೇ ಆಗಿರ್ಬೋದು. ಅದಕ್ಕೆ ಅನ್ಸುತ್ತೆ ಹೇಳಿದ್ದು, ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ. ಹೌದು, ಇಲ್ಲಿದ್ದಾಗ ಅದು ಬೇಕನ್ಸುತ್ತೆ, ಅದು ಬಂದಾಗ ಅಯ್ಯೋ ಅದೇ ಚೆನ್ನಾಗಿತ್ತೇನೋ ಅಥವಾ ಇನ್ನೇನೋ ಬೇಕು ಅಂತ. ಸೊ ಆ ಮನೋಭಾವ ಇದ್ದಾಗ ಮುಂದೆ ಹೋಗಲಿಕ್ಕೆ, ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ನಾಟ್ ಬೀಯಿಂಗ್ ಸ್ಟಕ್ ಆರ್ ಗೆಟಿಂಗ್ ಅಟ್ಯಾಚ್ ಟು ವೇರ್ ವಿ ಆರ್. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ವಿತ್ ದಿಸ್ ಮೈಂಡ್ ಸೆಟ್, ಇಂಟ್ರೆಸ್ಟಿಂಗ್. ಇಲ್ಲಿಂದ ಎಲ್ಲರಿಗೂ ಮ್ಯಾರಥಾನ್ ಗೊತ್ತು, ಅವ್ರವ್ರ ಲೆವೆಲಲ್ಲಿ, ಸಿಟಿ ಇವು. ಅಲ್ಟ್ರಾ ಮ್ಯಾರಥಾನ್ ಬಗ್ಗೆ ನಾನು ನೀವು ಕೇಳಿದಾಗ ಭಾಳ ಆಶ್ಚರ್ಯಪಟ್ಟೆ. ಅಂದರೆ ನನಗೆ ಅರ್ಥ ಆಗಿರೋದು ಇದು, ಕರೆಕ್ಟಾ ತಪ್ಪ ಹೇಳಿ. ಅಲ್ಟ್ರಾ ಮ್ಯಾರಥಾನ್ ಅಂದರೆ ಈಗ ಇಷ್ಟು 1 ಅವರ್ ಕೊಡ್ತಾರೆ ಒಂದಷ್ಟು ಲೂಪ್, ಅಂದರೆ ಆ ಪರ್ಟಿಕ್ಯುಲರ್ ಲೂಪನ್ನು ಫಿನಿಷ್ ಮಾಡೋಕ್ಕೆ. ಅಷ್ಟರಲ್ಲಿ ಆ ಲೂಪನ್ನು ಫಿನಿಷ್ ಮಾಡಿದ್ರೆ ನೆಕ್ಸ್ಟ್ ರೌಂಡಿಗೆ ಎಂಟ್ರಿ.
ಅದಾದಮೇಲೆ ಅಲ್ಲೂ ಇದೇ ಥರ ರೂಲ್ಸು. ಬಟ್ ಕೊನೆವರೆಗೂ ಲಾಸ್ಟ್ವರೆಗೂ ಯಾರು ಓಡ್ತಾ ಇರ್ತಾರೋ, ಒಬ್ಬರೇ ಇರ್ತಾರೋ, ಲಾಸ್ಟ್ ಮ್ಯಾನ್ ರನ್ನಿಂಗ್ ಥರ, ಲಾಸ್ಟ್ ಮ್ಯಾನ್ ಆರ್ ವುಮನ್ ರನ್ನಿಂಗ್, ದೇ ಆರ್ ದ ವಿನ್ನರ್ಸ್ ಅಂತ. ಅಂದರೆ ಇಲ್ಲಿ ಫಿನಿಶ್ ಲೈನೇ ಇರಲ್ಲ. ಹೌದು. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯಾರ್ಯಾರು ಓಡ್ತಾ ಇರ್ತಾರೆ, ಅವತ್ತಿನ ಮನಸ್ಥಿತಿ, ಅವತ್ತಿನ ದೇಹಸ್ಥಿತಿ, ಅವತ್ತಿನ ಬಾಕಿ ಇದೆಲ್ಲ. ಹೌದು. ಯಪ್ಪ. ಇದು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಅಂತ ನೀವೇನು ಹೇಳಿದ್ರಿ ಫಾರ್ಮ್ಯಾಟು. 6.7 ಕಿಲೋಮೀಟರ್ಸ್, 7 ಕಿಲೋಮೀಟರ್ಗಿಂತ ಒಂಚೂರು ಕಮ್ಮಿ ಅಷ್ಟು ಓಡಬೇಕು 1 ಗಂಟೆಯಲ್ಲಿ. ಮಾರ್ಕ್ ಮಾಡಿರೋ ಅಂಥ ರೂಟ್ ಅದು 6.7 ಕಿಲೋಮೀಟರು 1 ಗಂಟೆ ಒಳಗೆ ಮಿನಿಮಮ್. ಹಾಂ, ಅಂದರೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಓಡಲಿಕ್ಕಾಗಲ್ಲ, ನಿಮಗೆ ಅಲೌಡು ಇಲ್ಲ. ನಾನು ಅದನ್ನು 45 ನಿಮಿಷದಲ್ಲೂ ಓಡ್ಬೋದು, 55 ನಿಮಿಷದಲ್ಲೂ ಓಡ್ಬೋದು. ಉಳಿದಿರೋ ಅಂಥ ಸಮಯ ನನಗೆ ರೆಸ್ಟ್. ಅದರಲ್ಲಿ ನಾನು ಟಾಯ್ಲೆಟಿಗೆ ಹೋಗ್ತೀನೋ, ಇಲ್ಲ ತಿಂತೀನೋ, ಮಲ್ಕೋತೀನೋ, ಏನಾದರೂ ಮಾಡ್ಕೋಬೋದು. ಮತ್ತೆ 1 ಗಂಟೆ ಆದ ಕೂಡಲೇ ಗಂಟೆ ಹೊಡಿತಾರೆ, ನೀವು ಮತ್ತೆ ಲೂಪ್ ಶುರು ಮಾಡ್ತೀರಾ. ಅದೇ ಲೂಪ್ ಕೊನೆವರೆಗೂ ಯಾರು ಇದೇ ಥರ ರೌಂಡ್ ಮೇಲೆ ರೌಂಡ್ ಹೋಗ್ತಾನೆ ಇರುತ್ತೆ. ಸೊ ಯೂಶಲಿ ನಾರ್ಮಲಿ ಎಷ್ಟು ರೌಂಡ್ ಆಗುತ್ತೆ? ಈಗ ನೀವು ವರ್ಲ್ಡ್ ರೆಕಾರ್ಡ್ ಇರೋದು 116 ಗಂಟೆ, ಹೆಚ್ಚು ಕಮ್ಮಿ 500 ಕಿಲೋಮೀಟರ್. ಆಸ್ಟ್ರೇಲಿಯಾನಲ್ಲಿ ಈಗ 1 ತಿಂಗಳ ಹಿಂದೆ ಆಯಿತು. 116 ಗಂಟೆ ಅಂದರೆ 493 ಕಿಲೋಮೀಟರ್ ಓಡಿದ್ರು. ಹೆಚ್ಚು ಕಮ್ಮಿ 5 ದಿನ ಲೆಕ್ಕ. ಇದರಲ್ಲಿ ಫಿಸಿಕಲ್ ಸ್ಟ್ರೆಂತು, ಎಷ್ಟು ಟ್ರೈನಿಂಗ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಂತ್ ತುಂಬ ಬೇಕಾಗುತ್ತೆ. ಈಗ ನೀವು ಯಾರೇ ಇವಾಗ 10 ಕಿಲೋಮೀಟ್ರ್ ಓಡೋರು ಅಥವಾ ಇದು ಹಾಫ್ ಮ್ಯಾರಥಾನ್ ಅಥವಾ ಮ್ಯಾರಥಾನ್ ಓಡೋರು ಯಾರಾದರೂ ಇರ್ಬೋದು, ನೀವು ಕೇಳಿ. ಅವ್ರು ಹೇಳ್ತಾರೆ, ಈ ಟ್ರೈನಿಂಗ್ ಈ ಥರ ಮಾಡಿದೆ, ವಾರದಲ್ಲಿ 3 ದಿನ ಓಡ್ತಿದ್ದೆ, 45 ನಿಮಿಷ ವರ್ಕೌಟೋ ಏನೋ ಒಂಚೂರು ಮಾಡ್ತಿದ್ದೆ ಒಂದು ವಾರದಲ್ಲಿ, 1 ಗಂಟೆ ಅಥವಾ 50 ನಿಮಿಷದಲ್ಲಿ ಓಡ್ತಿದ್ದೆ ನಾನು, ಮುಗೀತಲ್ಲಿಗೆ ಕತೆ. ಇಲ್ಲಿ ನನಗೆ ಫಾಸ್ಟಾಗಿ ಓಡೋಕ್ಕೆ ಆದರೂ ಸಹ ಎಲ್ಲರ ರೀತಿ ನಾನು ಬ್ರೇಕ್ ತೊಗೊಳ್ಳೇಬೇಕು. ನಾನು ಮುಗೀತು 45 ನಿಮಿಷದಲ್ಲೇ ಮತ್ತೆ ಹೊರಡ್ತೀನಿ ಅಂತ ಅನ್ನೋದಿಲ್ಲ, ಇದು ರೂಲೇ ಹಾಗೆ. ಸೊ ಅದು ಟೆಸ್ಟ್ ಮಾಡ್ತಾ ಹೋಗುತ್ತೆ ನಿಮ್ಮನ್ನು. ಇಲ್ಲಿ ನೋವಾಗ್ತಿದೆ ಅಥವಾ ಸುಸ್ತಾಗ್ತಿದೆ, ನಿದ್ದೆ ಬರ್ತಿದೆ, ಏನೇ ಅಂದರೂ ನಿನ್ನ ರೆಸ್ಟಲ್ಲಿ ನೀನು ಮ್ಯಾನೇಜ್ ಮಾಡ್ಕೊ. ಸೊ ನಾನು ಆ ಇವೆಂಟ್ ಮಾಡಿದಾಗ ಈ ಜಪಾನ್ ಇವೆಂಟಿಗೆ ಟ್ರೈನಿಂಗ್ ಆಗಿ ಮಾಡಿದ್ದೆ ಅದನ್ನು. ನಾನು ನನ್ನ ಗಂಡಂಗೂ ಹೇಳಿದ್ದೆ, 30 ಗಂಟೆಗಿಂತ ಜಾಸ್ತಿ ಮಾಡಲ್ಲ, ಜಪಾನ್ನಲ್ಲಿ 46 ಗಂಟೆ ಕಟ್ ಆಫ್ ಇದೆ, 46 ಗಂಟೆನಲ್ಲಿ ಮುಗಿಸ್ಬೇಕು ಆ 173 ಕಿಲೋಮೀಟರ್ ಮೌಂಟೇನ್ ರನ್ನನ್ನು. ಯಾವ ಮೌಂಟೇನ್ ಅದು ಹೆಸರು? 2-3 ಮೌಂಟೇನ್ ಇತ್ತು. ಮೌಂಟ್ ಅಸಾಕುಸಾ, ಹೆಸರುಗಳು ಕೇಳಿದ್ರೆ ನಗು ಬರೋ ಅಂಥದ್ದು, ಮೌಂಟ್ ಸುಮೋನ್ ಅಂತ ಹೇಳಿ. 1-2ರಲ್ಲಿ ಸ್ನೋ ಪ್ಯಾಚಸ್ ಬೇರೆ ಇತ್ತು, ಸ್ನೋನಲ್ಲಿ ಓಡಿ ಹೋಗೋವಂಥದ್ದು. ಅಂದರೆ ಅಲ್ಲಿ ರೋಡ್ ಇರಲ್ಲ, ಕಾಲ್ದಾರಿನಲ್ಲೇ ಬೆಟ್ಟ ಗುಡ್ಡಗಳ ಮಧ್ಯೆ ಟ್ರೆಕ್ಕಿಂಗ್ ಮಾಡೋರು ಯಾರು ನೀವು ಕೇಳಿದ್ರು ಅಥವಾ ನೀವು ಹೋಗಿದ್ರೆ, ಈ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರ ಪರ್ವತ ಅಂತ ಹೇಳಿ ಟ್ರೆಕ್ಕಿಂಗ್ ರೂಟ್ ಇದೆ. ಅರ್ಧ ದೂರಕ್ಕೆ ಹೋಗಿ ಭಟ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದವರು ಸುಮಾರು ಜನ ಕೇಳಿದ್ದೀನಿ ನಾನು. ಆ ರೀತಿ ಟೆರೇನು ಯೋಚನೆ ಮಾಡ್ಬೋದು ನೀವು, ಕಾಡಿನ ಪ್ರದೇಶ. ಸೊ ಯಾರು ಮಾಡಿರೋ ಅಂಥ ರೂಟ್ ಅಲ್ಲ, ಅದನ್ನು ಟ್ರೈಲ್ ರನ್ನಿಂಗ್ ಅಂತ ಹೇಳೋದು. ಸೊ ಆ ಜಪಾನ್ ಇವೆಂಟಿಗೆ ಇದನ್ನು ಟ್ರೈನಿಂಗಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ. ಇದಕ್ಕೆ ಮುಂಚೆ ಭಾರತವನ್ನು ಪ್ರತಿನಿಧಿಸಿ 24 ಗಂಟೆ ಸ್ಟೇಡಿಯಂ ಓಟ ಮಾಡಿದ್ದೀನಿ ನಾನು 1-2 ಸತಿ. ಸ್ಟೇಡಿಯಂನಲ್ಲಿ ಹೇಗೆ ಅಂತ ಹೇಳಿದ್ರೆ 400 ಮೀಟರ್ದು ಟ್ರ್ಯಾಕ್, ಎಲ್ಲರೂ ನೋಡಿರ್ತಾರೆ, ರಬ್ಬರ್ ಟ್ರ್ಯಾಕ್ ಇರುತ್ತೆ. ಅಲ್ಲಿ ಅಥ್ಲೆಟಿಕ್ಸ್ ಅಂತ ಹೇಳಿದರೆ 100 ಮೀಟರು ಅಥವಾ ಯಾವುದೇ ಆಗೋದು ಎಲ್ಲ ಟ್ರ್ಯಾಕ್ನಲ್ಲೇ. ಆ 400 ಮೀಟರ್ನಲ್ಲೇ 24 ಗಂಟೆಯಲ್ಲಿ ಎಷ್ಟು ಓಡಬಹುದು ನಿಮಗೆ ಅನ್ನೋದು ಟಾಸ್ಕ್. 24 hours ಕಂಟಿನ್ಯೂಸ್ ಆಗಿ ನೀವು ಚಿಕ್ಕ ಬ್ರೇಕ್ ತೊಗೋಬೋದು. 24 ಗಂಟೆನಲ್ಲಿ ಕಮ್ಮಿ ಅಂದರೆ 22.5 ಗಂಟೆ, ಅಂದರೆ 90 ನಿಮಿಷ ನೀವು ಹೊರಗಿರ್ಬೋದು. ಅದು ಬಿಟ್ಟು ಇನ್ನು ಉಳಿದ ಸಮಯದಲ್ಲಿ ಯು ಹ್ಯಾವ್ ಟು ಬಿ ಆನ್ ದ ಟ್ರ್ಯಾಕ್. ಸೊ ಅದು 90 ಮಿನಿಟ್ಸ್ ನಿಮಗೆ ಬೇಕಾದಂಗೆ ಬ್ರೇಕ್ ತೊಗೋ. ಹಾಂ, ಅಂದರೆ ಕ್ಯುಮ್ಯುಲೇಟಿವ್ಲಿ ಪೂರ್ತಿ 24 ಗಂಟೆನಲ್ಲಿ ನಾನು 10 ನಿಮಿಷ ಎಲ್ಲೋ ತೊಗೊಂಡೆ ಅಂದರೆ 90 ನಿಮಿಷ ನಿಮ್ಗೆ ಟೈಮ್ ಇದೆ ಅಂತ. ಅದು ಮಾಡಿದ್ದೆ ನಾನು. ಅದು ಪೂರ್ತಿ ಫ್ಲ್ಯಾಟ್ ಟೆರೇನು, ನಿಮಗೇನು ಇದಿಲ್ಲ, ಮತ್ತು ಸಪೋರ್ಟ್ ಮಾಡ್ಲಿಕ್ಕೆ ಜನ ಇರ್ತಾರೆ. ನನ್ನ ಗಂಡನೇ ಯಾವಾಗಲೂ ಅದು ಸಪೋರ್ಟ್ ಮಾಡೋದು, ಕ್ರೂ ಅಂತ ಹೇಳ್ತಾರೆ ಅದಕ್ಕೆ. ಸೊ ನೀರು ಅಥವಾ ORS ಇರ್ಬೋದು, ತಿನ್ನೋದಕ್ಕೆ ಏನು ಬೇಕೋ, ಬಾಳೆಹಣ್ಣು, ಡೇಟ್ಸು, ಏನೇನು ತೊಗೋತೀವೋ ಅದು. ಸೊ ನಾನು ನೀವು ಮಧ್ಯ ಏನೇನು ತೊಗೊತೀರಿ? ಇದೇ ರೀತಿ ನಾನು ಹೇಳಿದ್ನಲ್ಲ ಇದು, ಮತ್ತು ಇದ್ರ ಜೊತೆ ಜೆಲ್ಸ್ ಅಂತ ಬರುತ್ತೆ, ಸ್ಪೋರ್ಟ್ಸ್ ಜೆಲ್ಸ್. ಅದು ಕಂಡೆನ್ಸ್ಡ್ ಫಾರ್ಮ್ ಆಫ್ ಕ್ಯಾಲರೀಸ್. ಸ್ಪೋರ್ಟ್ಸ್ ಜೆಲ್ಸ್ ಟು ಈಟ್. ಹಾಂ. ಸೊ ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಜೆಲ್ಲು 1-2 ಇಡ್ಲಿ ವಡೆ ತಿಂದ ಹಾಗೆ, ಅಷ್ಟು. ಸೊ 180 ಕ್ಯಾಲರೀಸ್ ಅಥವಾ 200 ಕ್ಯಾಲರೀಸ್ ಇರುತ್ತೆ.
ಆದರೆ ಈಸಿಲಿ ಡೈಜೆಸ್ಟಬಲ್. ನೀವೀಗ ಚೆನ್ನಾಗಿ ಗಡತ್ತಾಗಿ ತಿಂದ ಮೇಲೆ ಎದ್ದು ಓಡಾಡೋಕ್ಕೂ ಅಯ್ಯೋ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ ಹೋಗೋದು ಬೇಡ ಅನ್ನೋ ಇದಾಗತ್ತೆ. ಆದರೆ ಜೆಲ್ಸ್ ಆರ್ ಈಸಿಲಿ ಡೈಜೆಸ್ಟಬಲ್ ಕ್ಯಾಲರೀಸ್. ದಟ್ಸ್ ವೈ ಸ್ಪೋರ್ಟ್ಸಲ್ಲಿರೋರು ರನ್ನಿಂಗ್ ಮಧ್ಯೆ ಜೆಲ್ ಕನ್ಸ್ಯೂಮ್ ಯಾವ ಸ್ಪೋರ್ಟ್ ಆದರೂ ಎಲ್ಲರೂ ತಗೊಳ್ಳೋದು ಜೆಲ್ಸೇನೆ. ವಾಟ್ ಬ್ರ್ಯಾಂಡ್ ಜೆಲ್ಸ್ ಆರ್ ದೀಸ್? ಸುಮಾರಿದೆ. ಇವಾಗ ಇಂಡಿಯಾನಲ್ಲಿ ಯುನಿವೇದ್ ಅಂತ ಹೇಳಿದೆ, ಫಾಸ್ಟ್ ಆ್ಯಂಡ್ ಅಪ್ ಅಂತ ಹೇಳಿದೆ. ಟೇಸ್ಟ್ ಮಾಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಆದರೆ ಎನರ್ಜಿ ಕೊಡುತ್ತೆ. ಅದರಲ್ಲಿ ಕೆಫೀನ್ ಇರ್ಬೋದು. ಏನಿರಲ್ವಾ? ಸೈಡ್ ಎಫೆಕ್ಟ್ ಅಂತ ಹೇಳಿದರೆ ತುಂಬ ಫಾಸ್ಟಾಗಿ ಓಡ್ಬೋದು, ಅದು ಸೈಡ್ ಎಫೆಕ್ಟು. ಬಟ್ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಇದ್ದೇ ಇರುತ್ತೆ. ಆದರೆ ಅದನ್ನು ನಾವು ಬರೀ ಇವೆಂಟ್ಸ್ನಲ್ಲಿ ಮಾತ್ರ ತಗೊಳ್ಳೋದು. ಟ್ರೈನಿಂಗ್ ಟೈಮ್ನಲ್ಲಿ ಬರೀ ಅಭ್ಯಾಸ ಆಗಲಿಕ್ಕೆ, ಇದು ನನ್ನ ಹೊಟ್ಟೆಗೇನು ಅಪ್ಸೆಟ್ ಆಗಲ್ಲ ಅಂತ ಗೊತ್ತಾಗಕ್ಕೆ ಮಾತ್ರ ಉಪಯೋಗಿಸಿ, ಅದಾದಮೇಲೆ ಪ್ರತಿದಿನ ನಾನು ಟ್ರೈನಿಂಗ್ ಮಾಡಬೇಕಾದ್ರೂ ತೊಗೊಳ್ಳಲ್ಲ ಅದನ್ನು. ಸೊ ಇವೆಂಟ್ ನೀವು ಲೆಕ್ಕಕ್ಕೆ ತೊಗೋಬೋದು. ವರ್ಷದಲ್ಲಿ ನಾನು ಒಂದು 6-7 ಇವೆಂಟ್ ಮಾಡ್ಬೋದು. ಸೊ ಆ ಇವೆಂಟ್ ಟೈಮ್ನಲ್ಲಿ ಆ ಜೆಲ್ಸ್ ಕನ್ಸ್ಯೂಮ್ ಮಾಡು. ಸೊ ವಾಪಸ್ ಹೋಗೋದಾದರೆ ಆ 24 ಗಂಟೆ ನಾನು ಮುಂಚೆ ಮಾಡಿದ್ದಿದ್ದು ಅಭ್ಯಾಸ ಇತ್ತು ನನಗೆ. ಅದರಲ್ಲಿ 181 ಕಿಲೋಮೀಟರ್ ಓಡಿ ಭಾರತವನ್ನು ಪ್ರತಿನಿಧಿಸಿದ್ದೆ. ಗೆಲ್ಲದಿರುತ್ತಾ ಇಲ್ಲಿ? ಸೊ ನಮ್ಮ ಟೀಮ್, ವಿಮೆನ್ಸ್ ಟೀಮ್ ಸಿಲ್ವರ್ ಗೆದ್ದಿತ್ತು ಏಷ್ಯಾ ಓಷೇನಿಯಾ ಚಾಂಪಿಯನ್ಶಿಪ್ ಬೆಂಗಳೂರಲ್ಲೇ ನಡೆದಿತ್ತು 2022ರಲ್ಲಿ. ಆಗ ಆಗಿದ್ದಿದ್ದದು. 24 ಮೇಲೆ ನಂಗೆ ಗೊತ್ತಿಲ್ಲ ಹೇಗೆ ದೇಹ ರೆಸ್ಪಾಂಡ್ ಮಾಡುತ್ತೆ, ಓಡ್ಬೋದಾ ಇಲ್ವಾ ಅನ್ನೋದು. ಹಾಗಾಗಿ ಟ್ರೈನಿಂಗ್ ಮಾಡಬೇಕು. ನೀವಿವಾಗ ಯಾವುದೇ ಇದು ಬರೀ ರನ್ನಿಂಗ್ ರಿಲೇಟೆಡ್ ಅಂತಲ್ಲ, ಯಾವುದೇ ಕೆಲಸ ಮಾಡೋದಾದರೆ ನಾನು ಮುಂಚೆ ಮಾಡಿದ್ದೀನಾ ಇಲ್ಲ ಅಂದರೆ ಕಲಿಬೇಕು. ಯಾವುದೇ ಕೋರ್ಸ್ ಸೇರ್ಕೋ ನೀನು, ಅದನ್ನು ಯು ಹ್ಯಾವ್ ಟು ಗೆಟ್ ಟ್ರೈನ್ಡ್. ಸೊ ಇಲ್ಲಿ ಟ್ರೈನಿಂಗ್ ಅಂದರೆ ಏನೆಲ್ಲ ಇರುತ್ತೆ? ಓಡೋದು ಬಿಟ್ಟು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಮಾಡ್ತೀವಿ. ಸೊ ಜಿಮ್ಗೆ ಹೋಗಿ ಬೇರೆ ಬೇರೆ ರೀತಿ ಕಸರತ್ತು, ಸೊ ಡಂಬೆಲ್ಸ್, ಕೆಟಲ್ ಬೆಲ್ಸ್, ಬಾರ್ಬೆಲ್ಸ್, ಅದನ್ನು ಸಿಂಗಲ್ ಲೆಗ್ ಆಗಿ ಮಾಡೋದು. ಬಿಕಾಸ್ ಓಡೋದು ನೀವು ಇವಾಗ ನೋಡಿದರೆ ಒಂದು ಕಾಲು ನೆಲದ ಮೇಲೆ ಒಂದು ಸತಿ ಇರೋದಷ್ಟೇ, 2 ಕಾಲು ಇರೋದಿಲ್ಲ. ಸೊ ಇಟ್ಸ್ ಅ ಸಿಂಗಲ್ ಲೆಗ್ ಸ್ಪೋರ್ಟ್. ಹಾಗಾಗಿ ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ಕಣ್ಮುಚ್ಚಿ ಸ್ಲ್ಯಾಂಟ್ ಬೋರ್ಡ್ ಮೇಲೆ ನಿಂತ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು, ನಮ್ಮ ಆ್ಯಂಕಲ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ, ಆ ಥರ ಬೇರೆ ಬೇರೆ ಎಕ್ಸಸೈಸಸ್ಸು. ಸಿಂಗಲ್ ಲೆಗ್ ವರ್ಕೌಟ್ಸ್ ಮೋರ್ ಬ್ಯಾಲೆನ್ಸ್ ಡ್ರಿವನ್. ಇನ್ನೂ ಒಂದು, ಓಡಬೇಕಾದ್ರೆ ಆಗುವಂಥ ಇಂಪ್ಯಾಕ್ಟ್ಸ್ ಬಾಡಿ ಮೇಲೆ, ಮಸಲ್ಸ್ ಮೇಲೆ ಮತ್ತು ಜಾಯಿಂಟ್ಸ್ ಮೇಲೆ, ಅದನ್ನು ನೆಗೆಟ್ ಮಾಡಲಿಕ್ಕೆ ಸ್ಟ್ರೆಂಥನ್ ಮಾಡ್ಕೊಳ್ಳೋದು. ಸೊ ಈಗ ನಮ್ಮ ಯೋಗ ಇದಕ್ಕೆ ತೊಗೊಂಡ್ರೆ ಚತುರಂಗ ದಂಡಾಸನ, ಪ್ಲ್ಯಾಂಕ್ ಪೊಸಿಷನ್, ಆ ಥರದ್ದು ಎಲ್ಲದು ಮಾಡ್ತೀವಿ ನಾವು. ವಾರದಲ್ಲಿ 2-3 ಸತಿ ಅಪ್ ಟು 2 to 2.5 hours. ಇಲ್ಲಿಗೆ ಬರ್ಲಿಕ್ಕೆ ಮುಂಚೆ ಕೂಡ ನಾನು ನನ್ನ ಜಿಮ್ಮಿಗೆ ಹೋಗಿ ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದೆ ನಾನು. ಅದು ಅದರ ಜೊತೆ ವಾರದಲ್ಲಿ ಒಂದು 70-80 ಕಿಲೋಮೀಟ್ರ್ನಷ್ಟು ಓಡೋ ಮೈಲೇಜ್, ಅಂದರೆ ಒಂದು 4-5 ರನ್ ಮಾಡ್ಬೋದು. ಅದರಲ್ಲಿ ಒಂದು ಸತಿ 20 ಕಿಲೋಮೀಟ್ರ್ ಮಾಡಿದೆ, ಒಂದು ಸತಿ ನಿಧಾನಕ್ಕೆ ಓಡಿದೆ, ಇನ್ನೊಂದು ಸತಿ ಹಿಲ್ ರಿಪೀಟ್ಸ್ ಅಂತ ಮಾಡ್ತೀವಿ. ಹಿಲ್ ರಿಪೀಟ್ಸ್ ಅಂದರೆ ಈಗ ನಾವಿರೋದು ಗಿರಿನಗರ, ತುಂಬ ಅಪ್ಪಿರೋವಂಥ ರೋಡು, 200 ಮೀಟ್ರ್ ಇರ್ಬೋದು. ಅದನ್ನು ನಾನು ಒಂದು 5 ಸತಿ ಫಾಸ್ಟಾಗಿ ಓಡೋದು ಕೆಳಗಿಂದ ಮೇಲ್ವರೆಗೂ, ನಿಧಾನಕ್ಕೆ ವಾಪಸ್ ಕೆಳಗೆ ಇಳಿದು ಬರೋದು. ಸೊ ರಿಕವರ್ ಆಗುತ್ತೆ, ಮತ್ತೆ ಶುರು ಮಾಡೋದು ಅದು. ಸೊ ನಮ್ಮ ಹಾರ್ಟ್ ರೇಟ್ ಪೂರ್ತಿ ಎಷ್ಟು ಮ್ಯಾಕ್ಸಿಮಮ್ವರೆಗೂ ಹೋಗ್ಬೋದೋ ಹಾಗೆ ಟ್ರೈನ್ ಮಾಡೋದು. HIIT ಥರ. ಕರೆಕ್ಟ್, HIIT. ಆ ರೀತಿ ಬೇರೆ ಬೇರೆ ಟ್ರೈನಿಂಗು. ಒಂದೇ ರೀತಿ ರನ್ ಮಾಡೋದಿಲ್ಲ ನಾವು. ಈಗ ನಮ್ಮ ಇವೆಂಟ್ನಲ್ಲಿ ಎಲ್ಲೋ ತುಂಬ ಡೌನ್ ಹಿಲ್ ಇರುತ್ತೆ ಅಂತ ಇಟ್ಕೊಳ್ಳಿ, ಇಳಿಜಾರಿದೆ, ನಾನು ಫಾಸ್ಟಾಗಿ ಓಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನನ್ನ ಹಾರ್ಟು ಅದಕ್ಕೆ ಅಡ್ಜಸ್ಟ್ ಆಗಿರಬೇಕು ಮುಂಚೆ. ನನ್ನ ಟ್ರೈನಿಂಗ್ ಆ ರೀತಿ ಇರಬೇಕು. ಸೊ ಹಾಗಾಗಿ ಈ ಥರ ಟ್ರೈನಿಂಗ್ ಎಲ್ಲ ಮಾಡಿದಾಗ ಎಲ್ಲ ರೀತಿ ವೇರಿಯೇಷನ್ಸ್ನಲ್ಲೂ ಹಾರ್ಟ್ ಇಸ್ ಟ್ರೈನ್ಡ್ ಆ್ಯಂಡ್ ನಮ್ಮ ಮಸಲ್ಸ್ ಕೂಡ ಅದಕ್ಕೆ ಟ್ರೈನ್ ಆಗಿದೆ. ಅದನ್ನು ಮಾಡಿಕೊಂಡು ಅದರ ಜೊತೆ ತುಂಬ ಇಂಪಾರ್ಟೆಂಟು ನಮ್ಮ ಊಟ. ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಡಯೆಟ್ ಅಂತ ಹೇಳಿ. ಡಯೆಟ್ ಅಂದರೆ ತಿನ್ನೋದನ್ನು ಕಮ್ಮಿ ಮಾಡ್ಕೊಂಡು ತಿನ್ನಬೇಕು ಅಂತ. ಸರಿಯಾಗಿ ತಿನ್ನೋದು ಡಯೆಟ್ ಅಲ್ವಾ? ಸೊ ಅದರಲ್ಲಿ ತುಂಬ ಕ್ಯಾಲರೀಸ್ ಬೇಕಾಗತ್ತೆ ನಾವು ಇವಾಗ ಮಾಡೋ ಅಂಥ ಇದರಲ್ಲಿ. ಸೊ ಟೋಫು ವೆಜಿಟೇರಿಯನ್ ನಾವು, ಹಾಗಾಗಿ ಪ್ರೋಟೀನ್ ಸಿಗೋದು ತುಂಬ ಕಮ್ಮಿ. ಎಲ್ಲರೂ ಕೇಳೋವಂಥ ಪ್ರಶ್ನೆ, ವೆಜಿಟೇರಿಯನ್ ಮೊಟ್ಟೆ ತಿನ್ನಲ್ಲ, ಏನು ತಿನ್ನಲ್ಲ ಅಂದರೆ ಎಲ್ಲಿಂದ ಶಕ್ತಿ ಬರುತ್ತೆ ನಿಮಗೆ ಅಂಥೇಳಿ. ಕಾಳುಗಳು ಮತ್ತು ನಮ್ಮ ಅಗಸೆ ಬೀಜ, ಸೋಯಾ, ಸನ್ಫ್ಲವರ್ ಸೀಡ್ಸ್, ಟೋಫು, ಈ ಥರ ಎಲ್ಲ ರೀತಿ ಸೋರ್ಸಸ್ಸು ಇದೆ. ಯೋಗರ್ಟ್ ಇದೆ. ಅದು ಬಿಟ್ಟು ಯೋಗರ್ಟ್ ಕೂಡ, ಗ್ರೀಕ್ ಯೋಗರ್ಟ್ ಕೂಡ, ಅದು ಬಿಟ್ಟು ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್
ಆ ಪೌಡರ್ನ ಸ್ಮೂದಿಯಾಗಿ ತೊಗೊಳ್ಳೋವಂಥದ್ದು. ಬರೀ ಇಷ್ಟರಲ್ಲೇ ನಾನು ಬರೀ ತರಕಾರಿ ಇದು ಅದು ತಿನ್ಕೊಂಡು ಅದ್ರಲ್ಲಿ ಶಕ್ತಿ ಬರುತ್ತೆ ಅನ್ನೋದು ಆಗೋದಿಲ್ಲ. ತುಂಬ ಡಿಸ್ಟೆನ್ಸಸ್ ಮಾಡೋದ್ರಿಂದ ದೇಹನೂ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ನನ್ನ ಗೋಲ್ ಲೈಫ್ನಲ್ಲಿ ಇರೋದು ಅಂತ ಹೇಳಿದರೆ, ಈಗ ಯಾರೋ ಫೋನ್ ಮಾಡಿ ಹೇಳಿದ್ರೆ ನನಗೆ, ಅಶ್ವಿನಿ ನಾಳೆ ಮ್ಯಾರಥಾನ್ ಓಡ್ತಿದ್ದೀವಿ ಬರ್ತೀಯಾ ಅಂತ ಹೇಳಿದ್ರೆ, ಯಾವ ಏಜಲ್ಲಾದರೂ ಹ್ಞೂ ಬರ್ತೀನಿ ಅಂತ ಹೇಳೋಕ್ಕಾಗಬೇಕು ನನಗೆ. ಯಾವಾಗಲೂ ಟ್ರೈನಿಂಗ್ ಮಾಡಿಕೊಂಡು ನನ್ನ ಬಾಡಿನ ಆ ಸ್ಟೇಟ್ನಲ್ಲಿ ಮೇಂಟೈನ್ ಮಾಡೋದು ನನ್ನ ಲೈಫ್ ಗೋಲ್. ಸೊ ಇಲ್ಲಿ ಚಿಕ್ಕ ಪಾಸ್, ತುಂಬ ಹೆಣ್ಮಕ್ಳಿಗೆ ಅವರ ದೇಹನ 60-70 ಆದ್ರೂ ಲಿಫ್ಟು ಏನೂ ಇಲ್ಲದೆ ಮಸಲ್ಗಳನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಅವ್ರ ಕಾಲ ಮೇಲೆ ಅವರು ಓಡಾಡೋ ಶಕ್ತಿನ ಬೆಳೆಸ್ಕೋಬೇಕಂದ್ರೆ 20-30 ಹರೆಯದಲ್ಲಿ ಮಾಡಬೇಕಾಗಿರೋ ಕೆಲಸಗಳೇನೇನು, ಅಂದರೆ ವರ್ಕೌಟ್ಸ್, ಹೌ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್? ಒಂದು ಮೇನ್, ನೀವು ತಿನ್ನೋವಂಥ ಆಹಾರ ಅದು 75% ಅದೇ ಆಗುತ್ತೆ. ನಾವು ಅನ್ಕೋಬೋದು ಏನು ತಿಂದ್ರೂ, ಇವಾಗ ನಾನು ಜಿಮ್ಮಿಗೆ ಹೋಗಿದ್ದೀನಿ ಅಥವಾ ಪಿಲಾಟೇಸ್ ಮಾಡ್ತೀನಿ, ಜುಂಬಾ ಮಾಡ್ತೀನಿ ಅಥವಾ ಯೋಗ, ಆಮೇಲೆ ಏನು ತಿಂದರೂ ನಡೆಯುತ್ತೆ ಅಂತ. ಬಟ್ ನೀವೇನೇ ಎಫರ್ಟ್ ಹಾಕಿ ಆ ನ್ಯೂಟ್ರಿಷನ್ ನೀವು ತಿನ್ನೋ ಅಂಥದ್ದು ಪ್ರತಿದಿನ ಅದು ಸರಿಯಾಗಿಲ್ಲ ಅಂದರೆ ನೀವು ಮಾಡೋ ಅಂಥದ್ರಲ್ಲಿ ಬೆನಿಫಿಟ್ಸ್ ಅಷ್ಟು ಬರಲ್ಲ. ಯಾಕೆಂದರೆ ನೀವು ದೇಹನ ಅಷ್ಟು ಸ್ಟ್ರೈನ್ ಮಾಡ್ತಿದ್ದೀರಾ ಸರಿಯಾದ ಆಹಾರ ತಗೊಳ್ದೆ. ಹಾಗಾಗಿ ನಾನು ಇವಾಗ ಏನು ಮೆನ್ಷನ್ ಮಾಡಿದ್ನೋ, ನೀವು ಯಾವ ರೀತಿ ಫುಡ್ ಹ್ಯಾಬಿಟ್ಸ್ ಆದರೂ ಆಗಿರ್ಬೋದು, ನೀವು ಇವಾಗ ನಾನ್ ವೆಜಿಟೇರಿಯನ್ ಆಗಿರ್ಬೋದು, ವೆಜಿಟೇರಿಯನ್ ಆಗಿರ್ಬೋದು, ಮನೆಯಲ್ಲಿ ಮಾಡಿದಂಥ ಆಹಾರ ತಿನ್ನಿ. ಅದೇ ಬಿಗ್ಗೆಸ್ಟ್ ಟೇಕ್ಅವೇ ನಂದು. ನಾವಿವಾಗ ಅಲ್ವಾ, ಈ ಹೋಟೆಲ್ದೆಲ್ಲ ಕೆಲವುದು ಅದೇ ಎಣ್ಣೆಗಳು ತೊಗೊಂಡಾಗಿಂದ ಅದು ಅದನ್ನೇ ರಿಯೂಸ್ ಮಾಡಿ ಮತ್ತೆ ಹೊಸ ರೀಫಿಲ್ ಬಂದ್ರೂ ಹಳೆ ಎಣ್ಣೆಗೆ ಹಾಕಿ ಫುಲ್ ಕಾಂಪೌಂಡ್ ಎಫೆಕ್ಟಲ್ಲಿ ಓಡ್ತಾರೋ ಎಣ್ಣೆ ಕೆಲವು ಹೋಟೆಲ್ಗಳು. ಅದು ಯಾವುದು ಅಂತ ಗೊತ್ತಾಗಲ್ವಲ್ಲ. ಬಹಳ ರುಚಿ ಅಂತೂ ಇರುತ್ತೆ, ಅಡಿಕ್ಟಿವ್ ಆಗಿರುತ್ತೆ. ಹೊಸದಾಗಿ ಒಂದು ಹೋಟೆಲ್ ಓಪನ್ ಆದರೆ ಅಲ್ಲಿ ಜನಜಂಗುಳಿ ನೋಡಿ ಪ್ರತಿ ಸತಿ ನಾನೆಲ್ಲರೂ ಹೋಗಬೇಕಾದ್ರೆ ಅದೇ ಅಂತ ಹೇಳ್ತಿರ್ತೀನಿ, ನಾಲಿಗೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವ ನಾವು. ರುಚಿ ಬೇಕು ಅಷ್ಟೇ, ಅದು ಯಾವ ರೀತಿ ಮಾಡಿದ್ದಾರೆ, ಅದರಲ್ಲಿ ಏನಿದೆ ಅನ್ನೋದು ಯೋಚನೆ ಮಾಡಲ್ಲ. ಸೊ ಡಯಟ್ ಮಾಡಿ ಕರ್ದಿದ್ದು ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು ಅನ್ನೋದಲ್ಲ, ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಅದೇ ಅದಕ್ಕೆ ಸಕ್ಕರೆ ಹಾಕದೆ ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಸಕ್ಕರೆ ಬೆಲ್ಲ ಸಮಾನೆ, ಹೆಚ್ಚು ಕಮ್ಮಿ ಅಂತ ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಜಾಸ್ತಿ ಕೆಮಿಕಲ್ಸ್ ಹೋಗಿರುತ್ತೆ ಸಕ್ಕರೆಗೆ, ಬೆಲ್ಲಕ್ಕೆ ಅಷ್ಟಿಲ್ಲ, ವೈಟ್ ವಾಶ್ ಆಗಿರುತ್ತಲ್ಲ ಅಷ್ಟೇ. ಅದು ಬಿಟ್ಟರೆ ಅದು ಸಮಾನೆ. ಹಾಗಾಗಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಅದೇ ಬಿಗ್ಗೆಸ್ಟ್ ವಿನ್ ಫಸ್ಟು. ಅದರ ಜೊತೆ ನಾವೀಗ ತುಂಬ ಬ್ಯುಸಿ ಇದ್ದೀನಿ, ಕೆಲಸ, ಮಕ್ಕಳು, ಏನೇನೋ ಜವಾಬ್ದಾರಿ ಇದೆ, ಅದರಿಂದ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ರಾತ್ರಿ 12ಕ್ಕೆ ಮಲಗದೆ 4:15 ಏಳಬೇಕು ಅಥವಾ 5 ಗಂಟೆಗೆ ಏಳಬೇಕು. ಅದರಿಂದ ನಿದ್ದೆನ ನಾವು ಇಗ್ನೋರ್ ಮಾಡ್ತಾ ಹೋಗ್ತೀವಿ ವರ್ಷಾನುಗಟ್ಲೆಯಿಂದ. ಅದು ಯಾವ ರೀತಿ ರೀಸನ್ ಆದರೂ ಆಗಿರ್ಬೋದು, ಶಿಫ್ಟಲ್ಲಿ ಕೆಲಸ ಮಾಡೋರಾಗಿರ್ಬೋದು, ನಿಮ್ಮ ವರ್ಕ್ ಪ್ರೆಷರ್ ಇರ್ಬೋದು, ಯಾವುದಾದ್ರೂ. ಆದರೆ ಆಹಾರ ಮತ್ತು ನಿದ್ದೆ ನೀವೆಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇದನ್ನು ನಾವು ನೋಟಿಸ್ ಮಾಡಿದ್ವಿ ಜಪಾನ್ನಲ್ಲಿ. ಹೋಗಿ 2 ವಾರ ಇದ್ವಿ ನಾವು, ನನ್ನ ಗಂಡನೂ ಬಂದಿದ್ರು ನನ್ನ ಜೊತೆ. ನಮ್ಮದು ಒಂದು ಗೇಮ್ ಇತ್ತು, ನೋಡೋಣ ಯಾರಾದರೂ ಒಂದು ಸ್ವಲ್ಪ ಫ್ಯಾಟ್ ಇರೋರು ಸಿಗ್ತಾರಾ, ಕಾಣಿಸ್ತಾರಾ ಅಂತ. 2 ವಾರದಲ್ಲಿ 5-6 ಜನ ಕಾಣಿಸಿರ್ಬೋದು ನಮಗೆ, ಪೂರ್ತಿ 2 ವಾರದಲ್ಲಿ. ಬ್ಲೂ ಝೋನ್ ಅಂತ ಹೇಳಿ ಒಂದು ಟರ್ಮ್ ಇದೆ, ನೆಟ್ಫ್ಲಿಕ್ಸ್ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಬೇರೆ ಬಂದಿತ್ತು ಅದ್ರ ಬಗ್ಗೆ. 100 ವರ್ಷಕ್ಕಿಂತ ಹೆಚ್ಚು ಏಜ್ ಗ್ರೂಪ್ನಲ್ಲಿ ಇರೋವಂಥ ಸೆಂಟಿನೇರಿಯನ್ಸ್ ಜಪಾನ್ನಲ್ಲೇ ಜಾಸ್ತಿ ಇರೋದು. ಓಕಿನಾವಾ ಅಂತ ಹೇಳಿ ಒಂದು ಐಲ್ಯಾಂಡ್ ಇದೆ. ನಾನು ಹೋಗೋ ಮುಂಚೆ ನಂಗೆ ತುಂಬ ಕ್ಯೂರಿಯಾಸಿಟಿ, ನಾನು ಹೇಳಿದ್ನಲ್ಲ ಸೈನ್ಸ್ ಬಗ್ಗೆ ಎಲ್ಲ ತುಂಬ ಆಸಕ್ತಿ ನನಗೆ. ಹಾಗಾಗಿ ಏನಿರ್ಬೋದು ಅವರು ಡಯಟ್ ಇದರಿಂದನ, ಅವ್ರ ನ್ಯೂಟ್ರಿಷನಿಂದನ, ಇಲ್ಲ ಅವ್ರು ಇರೋವಂಥ ನ್ಯಾಚುರಲಿ ಜಿಯೋಗ್ರಫಿಯಿಂದನ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ರಿಯಲೈಸ್ ಆಗಿದ್ದು. ಬಹಳ ನಡೀತಾರೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂದರೂ ಟ್ರೈನ್ ಸ್ಟೇಷನ್ಸು, ಟ್ರೈನ್ಗಳು, ತುಂಬ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ನೀನು ಗೂಗಲ್ ಮ್ಯಾಪ್ಸ್ನಲ್ಲಿ ಸುಮ್ಮನೆ ಹುಡುಕಿದ್ರೆ ಸಾಕು, ಇಲ್ಲಿಂದ ನಾನು ಎಲ್ಲಿಗೆ ಹೋಗಬೇಕು ಅಂತ 3 ಕನೆಕ್ಷನ್ ತೋರಿಸುತ್ತೆ. ಇಲ್ಲಿಂದ ಇಲ್ಲಿ ಹೋಗು, ಈ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡು, ಈ ಲೈನ್ ತಗೋ, ಅಲ್ಲಿಂದ ಅಲ್ಲಿ ಸ್ವಲ್ಪ ಇಷ್ಟು ನಡಿ, 3 ನಿಮಿಷ ನಡಿ, ಇನ್ನೊಂದು ತಗೋ ಅಂತ. ಆದರೆ ಅದರಲ್ಲೂ ತುಂಬ ಮೆಟ್ಲುಗಳು, ತುಂಬ ನಡೆಯೋದು. ಪ್ರತಿದಿನ ಕಮ್ಮಿ ಅಂದರೆ ಒಂದು 5-10 ಕಿಲೋಮೀಟರ್ ನಡೆದಿದ್ವಿ ನಾವು ಜಪಾನ್ನಲ್ಲಿ. ಆ್ಯಂಡ್ ಪ್ರತಿಯೊಂದು ಮಾಡಿರೋದು ಅದೇ ರೀತಿಯೇ ಮಾಡಿರೋದು. ಹಾಗಾಗಿ ಮೊದಲನೇದು ದೇಹಕ್ಕೆ ಎಷ್ಟು ವ್ಯಾಯಾಮ ಕೊಡ್ತೀವಿ ಅಂತ. ಇದು ಬರೀ ಜಿಮ್ಮಿಗೆ ಹೋಗಿ ಮಾಡೋ ಅಂಥದ್ದಲ್ಲ.
ನಾವು ಮುಂಚೆಯಿಂದ ನೋಡ್ಕೊಂಡು ಬಂದರೆ ನಮ್ಮ ತಂದೆ ತಾಯಿ, ಅವರ ತಾಯಿ ಅಂದ್ರಿರ್ಬೋದು, ಅಜ್ಜಿ ತಾತ ಯಾರಾದರೂ ತುಂಬ ನಡೆಯೋರು ಮನೆಯಲ್ಲಿ ಮಾಡುವಂಥ ಕೆಲಸಗಳು. ಅವತ್ತಿನ ದಿವಸದ ಭಾರತ ವ್ಯವಸ್ಥೆನೂ ಹಾಗೆ ಇತ್ತು. ಹೌದು. ಈಗ ಹೌದು, ಕೆಲಸಕ್ಕೆ ಬರ್ತಾರೆ, ಅವರೇನೋ ಮಾಡಿ ಹೋಗ್ತಾರೆ, ಮನೆಗೊಬ್ಬರು ಅಡುಗೆ ಮಾಡೋಕ್ಕೂ ಒಬ್ಬರು ಬರ್ತಾರೆ. ನಾನು ಬರೀ ಹೋದೆ, ಒಂಚೂರು ತಿಂದೆ, ಅದನ್ನು ವಾಶ್ ಬೇಸಿನ್ನಲ್ಲಿ ಇಟ್ಟೆ, ಇನ್ನೇನು ಕೆಲಸ ಇಲ್ಲ ಅಂತ ಬದಲಾಗಿದೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಮಾಡ್ರನ್ ಲೈಫ್ ಸ್ಟೈಲು ಮತ್ತು ನನಗಿರೋ ಕೆಲಸ ಹಾಗೆ ನಡೆಯುತ್ತೆ. ಸೊ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್, ನಾವೇನು ತಿಂತೀವಿ ಅನ್ನೋದು. ಎರಡನೇದು ಯಾವುದಾದ್ರೂ ನ್ಯೂಟ್ರಿಷನ್ ಆಯಿತು, ಸ್ಲೀಪ್ ಆಯಿತು. ಹಾಂ, ವಾಕ್ ಬಗ್ಗೆ ಹೇಳ್ತಾ ಇದ್ರಿ. ಪ್ರತಿದಿನ ಮೂವ್ಮೆಂಟ್. ನಾನು ವಾಕ್ ಅಂತ ಹೋಗಬೇಕು ಅಂತಲ್ಲ, 3 ಗಂಟೆ 4 ಗಂಟೆ 5 ಗಂಟೆ ಕೂತ್ಕೊಂಡು ಕೆಲಸ ಮಾಡೋದ್ರ ಬದಲು ಅರ್ಧ ಗಂಟೆ 3/4 ಗಂಟೆಗೆ ಒಂದು ಸತಿ ಎದ್ದು ನೀರು ಕುಡಿಯೋಕ್ಕೆ ಹೋಗ್ಬೋದು, ಅಥವಾ ಏನಾದರೂ ಒಂದು ಸ್ವಲ್ಪ ಎದ್ದು ಓಡಾಡಬೇಕು. ದ ಲಾಂಗರ್ ಯು ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಅಲ್ವಾ? ಅದು ಬಂದಿದೆ, ಎಲ್ರಿಗೂ ಗೊತ್ತು. ಆದರೂ ಅಯ್ಯೋ ಕಾಲಲ್ಲಿದ್ದೀನಿ, 3 ಗಂಟೆ ಇದೆ, ನಾನು ಹೇಳೋಕ್ಕಾಗಲ್ಲ ಅಂತ. ಅದೇ ಇವಾಗ ಸ್ಟ್ಯಾಂಡಿಂಗ್ ಡೆಸ್ಕ್ಗಳು ಬಂದಿದೆ, ತುಂಬ ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕೂಡ. ಆದರೆ ಅದನ್ನು ನೀವು ಒಂದೇ ಸತಿ ಮಾಡಿದರೆ ಬೆನ್ನೋವು ಬಂತು, ಕಾಲ್ನೋವು ಬಂತು, ಎಲ್ಲದು ಶುರು ಆಗುತ್ತೆ. ಬಿಕಾಸ್ ನಮ್ಮ ಬಾಡಿ ಅಡ್ಜಸ್ಟ್ ಆಗಿ ಎಷ್ಟೋ ವರ್ಷಗಳಾಗಿದೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ನಾನು 8 ಗಂಟೆ ಕೂತ್ಕೋತಿದ್ದೆ, ಅದರಲ್ಲಿ 3 ಗಂಟೆ 4 ಗಂಟೆ ಕೂತು ಆಮೇಲೆ ಎದ್ದೆ, ಊಟ ಮಾಡಿದೆ, ಮತ್ತೆ ವಾಪಸ್ ಬಂದು ಕೂತೆ, ಮತ್ತೆ 3ರಿಂದ 4 ಗಂಟೆ ಕೂತೆ ಅನ್ನೋದ್ರ ಬದಲು ಇವಾಗ ಸ್ಟ್ಯಾಂಡಿಂಗ್ ಡೆಸ್ಕ್ ತೊಗೊಂಡೆ. ಎಲ್ಲ ವರ್ಕ್ ಫ್ರಮ್ ಹೋಮ್ ಎಲ್ಲ ಬಂದಮೇಲೆ ತುಂಬ ಬದಲಾಯ್ತದು. ಹಾಗೆ ಮಾಡ್ಕೊಂಡಾಗಲೂ ಕೂಡ ಅರ್ಧ ಗಂಟೆ ಒಂದು ಕಾಲ್ನಲ್ಲಿ ಎದ್ದು ನಿಂತು ನಾನು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಆ ಕಾಲ್ ತೊಗೊಂಡೆ. ಯೋಚನೆ ಮಾಡಿದರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ. ಸೊ ನನಗೆ ಮಾಡಬೇಕು ಅಂತಿದ್ರೆ ಅದು ಖಂಡಿತ ಹಾಗೇ ಆಗತ್ತೆ. ಉಪಾಯಗಳು, ಸೊಲ್ಯೂಷನ್ಸ್ ಕಂಡುಹಿಡಿಬೇಕು. ಅದು ಬೇಕಂತ ಅನ್ಸ್ಬೇಕು ಫಸ್ಟು. ನಾವು ಅಲ್ಲೇ ಏನೋ ಹಿಂಗೆ ನಡೀತಾ ಇದೆ, ನಡೆಯುತ್ತೆ ಬಿಡು. ಅದೇ ಇವಾಗ ಯಾರೇ ನೋಡೋರು 173 ಕಿಲೋಮೀಟ್ರ್ ಯಾರು ಓಡ್ತಾರೆ, ಹುಚ್ಚ ಇದು. ಸುಮಾರು ಜನ ಹೇಳಿರೋರು ಇದ್ದಾರೆ, ಕೇಳಿನೇ ಡಿಸೈಡ್ ಆಗ್ಬಿಡ್ತಾರೆ, ನೋಡಿನೇ ಡಿಸೈಡ್ ಆಗ್ಬಿಡ್ತಾರೆ, ಇದು ಬೇಡ ಬಿಡು, ಆಗಲ್ಲ ಬಿಡು, ನಮ್ಗಲ್ಲ ಬಿಡು. 5 ಕಿಲೋಮೀಟ್ರ್ ಕೂಡ ಈವನ್ ನಾನು ಇನಿಷಿಯಲಿ ಮಾಡೋಕ್ಕೆ ಶುರು ಮಾಡಿದಾಗಲೂ ಜನ ಕೇಳೋರು ನನ್ನ, ನಿಮಗೆ ದುಡ್ಡು ಕೊಡ್ತಾರಾ ಓಡೋಕ್ಕೆ ಅಂಥೇಳಿ. ನಾನು ಇಲ್ಲ, ನಾನು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿ ನಾನು ಓಡ್ತಾ ಇರೋದು ಅಂತ. ಯಾಕೆ ದುಡ್ಡು ಕೊಟ್ಬಿಟ್ಟು ಓಡೋವಂಥದ್ದು ಏನಿದೆ? ನೀನೇ ಓಡ್ಕೋಬೋದಲ್ಲ, ಯಾಕೆ ಅದಕ್ಕೆ ದುಡ್ಡು ಕೊಡಬೇಕು? ರಸ್ತೆ ಇದೆ, ಪಾರ್ಕ್ ಇದೆ, ಅಲ್ಲಿ ಇಲ್ಲಿ ಎಲ್ಲರೂ ಓಡ್ಕೋಬೋದಲ್ಲ. ಆದರೆ ಒಂದು ಗೋಲ್ ಅಂತ ಇಟ್ಕೊಂಡು ನಾನು ಇವಾಗ ರಿಜಿಸ್ಟರ್ ಮಾಡಿದೆ, ಈಗ 3 ತಿಂಗಳಿದೆ ನನಗೆ. ವಿ ಆರ್ ಆಲ್ ವೆರಿ ಗೋಲ್ ಡ್ರಿವನ್. ಯಾವುದೋ ಒಂದು ಇವಾಗ ಡೇಟ್ ಅಂತ ಬಂದಾಗ ಆಗ ಅದಕ್ಕೋಸ್ಕರ ಅಂತ ಹೇಳಿ ನಾವು ಮಾಡೋ ಅಂಥ ಇದು ಎಫರ್ಟ್ಸ್ ಮ್ಯಾಟರ್ ಮೋರ್. ರೈಟ್. ನಿಮಗೆ ಓಪನ್ ಎಂಡೆಡ್ ಆಗಿ ಕೊಟ್ಬಿಟ್ರೆ, ಇವಾಗ ಸ್ಕೂಲ್ಗಳಲ್ಲಿ ನೀವು ವಾಪಸ್ ಹೋದರೆ ಎಕ್ಸಾಮ್ ಈ ಡೇಟಲ್ಲಿ ಇರೋದು ಅಂತ, ಸೊ ಇಲ್ಲಿಂದ ನೀನು ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ ಮಾಡಬೇಕು. ಅವ್ರೇನಾದರೂ ಹೇಳಿದರೆ ನೋಡೋಣ ಯಾವಾಗಾಗುತ್ತೋ ಆವಾಗ ಎಕ್ಸಾಮ್ ಕೊಡ್ತೀವಿ ಅಂತ ನಾವು ಓದ್ತಿದ್ವಾ? ಸೊ ಅದೇ ರೀತಿ ಹೌ ವಿ ಆರ್ ಏಬಲ್ ಟು ರೀಫ್ರೇಮ್ ಆ್ಯಂಡ್ ಟೇಕ್ ಅವರ್ ಲೈಫ್ ಫಾರ್ವರ್ಡ್. Wake up to fresh ideas. Repose. ಲೈಕ್ ದೇ ಸೇ ನೋ, ಮಾಡ್ತೀನಿ ಅಲ್ಲ, ಮಾಡ್ತೀನಿ ಈಸ್ ನೋ ಯೂಸ್. ಮಾಡ್ತೀನಿ ಬೈ ಜುಲೈ 31st. ಹೌದು, ದಟ್ಸ್ ವೈ ದೇ ಸೇ ಡೆಡ್ ಲೈನ್ ಇದೆ ಮಾತ್ರ, ಅದು ಗುರಿ ವಿತ್ ರೆಸ್ಪಾನ್ಸಿಬಿಲಿಟಿ ಅಟ್ಯಾಚ್ ಟು ಇಟ್. ಈಗ ಆಗತ್ತೆ ಡಿಸೆಂಬರ್ ಅಥವಾ ಅಕ್ಟೋಬರಿಂದ ಯಾರಿಗಾದರೂ ಅಯ್ಯೋ ಏನೂ ಮಾಡೇ ಇಲ್ಲ ಈ ವರ್ಷ, ದಪ್ಪ ಆಗಿಬಿಟ್ಟಿದ್ದೀನಿ, ನೆಕ್ಸ್ಟ್ ವರ್ಷದಿಂದ ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಜಿಮ್ಮಿಗೆ ಸೈನಪ್ ಆಗೋಣ, ಅದು ಇದು ಅಂತ ಹೇಳಿ 15 ದಿನ ಅಥವಾ 1 ತಿಂಗಳು ಮಾಡಬಹುದು, ಆ ಕುತೂಹಲ ಅಥವಾ ಇಂಟ್ರೆಸ್ಟ್ ಇರಬಹುದು. ಅದಾದಮೇಲೆ ಮೋಸ್ಟ್ ಜಿಮ್ಸ್ ಹ್ಯಾವ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ಫಸ್ಟ್ ಮಂತ್ ಆಫ್ ದ ಇಯರ್. ಅದಾದಮೇಲೆ ಫುಲ್ ಖಾಲಿ ಹೊಡಿತಿರತ್ತೆ. ಯಾಕೆ? ನಿಮ್ಗೆ ಆ ಮೋಟಿವೇಶನ್ ಇದ್ದಿದ್ದು ಹೋಗಿ ರಿಜಿಸ್ಟರ್ ಮಾಡಿ 10,000ನೋ ಎಷ್ಟೋ ನೀವು ಪೇ ಮಾಡಿ ಅದನ್ನು ಮಾಡ್ತೀನಿ ನಾನು, ಇಲ್ಲ ನಾನು ಬದಲಾಗಬೇಕು ಅಂತ ಹೇಳಿ ಬಂತಲ್ಲ ಆ ಮನಸ್ಸಿಗೆ, ಅದನ್ನು ಕಂಟಿನ್ಯೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಂಟೆಂಟ್. ಈಗ ನನ್ನ ಆ ಇಂಟೆಂಟ್ ಅಥವಾ ಧ್ಯೇಯ ನಾನು ಅಂದ್ಕೊಂಡಿದ್ದು ಸ್ಟ್ರಾಂಗ್ ಎನಫ್ ರೀಸನ್ ಇಲ್ಲದೆ ಇರ್ಬೋದು. ಸ್ವಲ್ಪ ದಪ್ಪ ಆಗಿದ್ದೀನಿ, ಒಳ್ಳೆ ಬಟ್ಟೆ ಹಾಕ್ಕೊಳಕ್ಕಾಗ್ತಿಲ್ಲ, ಇರೋದೆಲ್ಲ ಚಿಕ್ಕದಾಗ್ಬಿಟ್ಟಿದೆ ಇವಾಗ, ಅದಕ್ಕೋಸ್ಕರ ಸಣ್ಣ ಆಗಬೇಕು ಅಂತಂದರೆ ಆಮೇಲೆ ಅನ್ನಿಸ್ಬೋದು ಬೇರೆ ಬಟ್ಟೆ ತೊಗೊಂಡ್ರಾಯ್ತು. ಅದೇ ಮದುವೆ ಅಂದರೆ ಅಲ್ವಾ, ಸಣ್ಣ ಆಗಲೇಬೇಕು ಅಂತ. ಸೊ ಈಸ್ ದ ರೀಸನ್ ಸ್ಟ್ರಾಂಗ್ ಎನಫ್? ಅದೇ ಈಗ ನೀವು, ನನಗೆ ಸುಮಾರಷ್ಟು ಫ್ರೆಂಡ್ಸ್ ಇದ್ದಾರೆ ಮದುವೆ ಆಗಿ ಮಕ್ಕಳಿರೋ ಅಂಥವ್ರು. ಅವ್ರು ಹೇಳ್ತಾರೆ
ಅಯ್ಯೋ ನಂಗೆ ಸುಸ್ತಾಗಿದೆ ಅಂತ ಅನಿಸುತ್ತೆ. ಆದರೆ ಮಕ್ಕಳ ಜೊತೆ ಆಟಾಡೋಕ್ಕಾದ್ರೂ ಶಕ್ತಿ ಬೇಕಲ್ವಾ. ಸುಸ್ತಾಯಿತು, ಬಗ್ಗಕ್ಕಾಗ್ತಿಲ್ಲ, ಬೆನ್ನೋವು ಬಂತು, ಆಗ ಡಾಕ್ಟರ್ ಹೇಳಿದ್ರು ಇಲ್ಲಮ್ಮ ಯು ಹ್ಯಾವ್ ಟು ಟೇಕ್ ಕೇರ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅದು ಇದು ಅಂದಾಗ ಶುರು ಮಾಡಿದೆ ನಾನು ಅಂತ. ಅದೇ ನಾನು ಇವಾಗ ಇಂಟೆಂಟಾಗಿ ತೊಗೊಂಡ್ರೆ ಮಕ್ಕಳು ಬೆಳೀತಿದ್ದಾರೆ, ಅವ್ರ ಜೊತೆ ಓಡೋಕ್ಕಾಗಬೇಕು, ಆಡೋಕ್ಕಾಗಬೇಕು, ಅವ್ರ ಲೈಫ್ ಹೇಗೆ ಆಗ್ತಿದೆ ಅನ್ನೋದನ್ನು ನೋಡೋಕ್ಕಾಗಬೇಕು ನನಗೆ. ಅಂದರೆ ನಾನು ಹೆಲ್ತ್ ಮೇಂಟೈನ್ ಮಾಡಲೇಬೇಕಾ. ಸೊ 5 ವರ್ಷ ಇದ್ದಾಗ ನನ್ನ ಮಗು ಜೊತೆ ನಾನು 5 ಕಿಲೋಮೀಟರ್ ನಾನು ಓಡ್ತೀನಿ, ಅವ್ರನ್ನ ಹಿಡ್ಕೊಂಡು, ಅಥವಾ ಬೇರೆ ಬೇರೆ ದೇಶದಲ್ಲಿ ಸ್ಟ್ರಾಲರ್ ಪುಷ್ ಮಾಡಿಕೊಂಡು ಓಡೋವಂಥದ್ದು ಅದೆಲ್ಲ ಇದೆ. ಸೊ ಒಂದು ಸ್ಟ್ರಾಂಗ್ ರೀಸನ್ ಬೇಕು. ಯಾವುದೇ ಒಂದು ಗೋಲ್ನ ನೀವು ಪರ್ಸ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ಹೌ ಸ್ಟ್ರಾಂಗ್ ಈಸ್ ಯುವರ್ ರೀಸನ್ ಟು ಪರ್ಸ್ಯೂ ದಟ್ ಗೋಲ್. ಯಾಕೆಂದರೆ ನಾನು ಆ ಗೋಲ್ ಸರಿ ನಾನು ಯೋಚನೆ ಮಾಡಿ ಇವಾಗ ರಿಜಿಸ್ಟರ್ ಮಾಡಿದ್ದೀನಿ, ಒಂದು ಜಿಮ್ಮಿಗೆ ಹೋಗ್ತಿದ್ದೀನಿ, ಮಧ್ಯ ಬೇರೆ ಬೇರೆ ಅಡೆತಡೆಗಳು ಬರ್ತಾನೆ ಹೋಗುತ್ತೆ. ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಥವಾ ಕೆಲಸ ಚೇಂಜ್ ಮಾಡಿದೆ, ಶಿಫ್ಟ್ ಟೈಮಿಂಗ್ ಚೇಂಜ್ ಆಯಿತು, ಅಥವಾ ಮನಸ್ಸೇ ಕೇಳ್ತಾ ಇಲ್ಲ, ಏನೋ ರೀಸನ್ಸ್ ಕೊಡ್ತು, ಯಾವುದಾದ್ರೂ ಅನ್ಸರ್ಟನೀಸ್ ಬರ್ತಾನೆ ಇರುತ್ತೆ. ಆದರೆ ಈವನ್ ವಿತ್ ದೋಸ್ ಅನ್ಸರ್ಟನಿಟೀಸ್, ಇಲ್ಲ ನಾನು ಅಂದ್ಕೊಂಡಿದ್ದೆ ತಾನೇ ಇವಾಗ 1 ಅವರ್ ಮಾಡೋಕ್ಕಾಗ್ತಿಲ್ಲ ಅಂದರೂ ಅರ್ಧ ಗಂಟೆಗಾದರೂ ಹೋಗಿ ಮಾಡ್ತೀನಿ ನಾನು. ಏನಾಗೋಗುತ್ತೆ ಅನಿಸುತ್ತೆ ಅಂದರೆ ನನಗೆ, ನಾವು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಶುರು ಮಾಡ್ತೀವಿ ಯಾವುದಾದ್ರೂ ಕೆಲಸನ. ಇಲ್ಲ 6 ಗಂಟೆಗೆದ್ದು ಜಿಮ್ಮಿಗೆ ಹೋಗಿ ಬಂದು 1 ಅವರು ಅದಾದಮೇಲೆ ಕೆಲಸಕ್ಕೆ ಹೋಗ್ತೀನಿ ಅಂತ. ನಾನು ಹೇಳೋದೇ ಮುಂಚೆ 7 ಗಂಟೆಗೆ ಆಗ್ತಿತ್ತು ಅಂತ ಅಂದ್ಕೊಳ್ಳಿ, ಈ ಜಿಮ್ಮಿಗೆ ಸೇರೋ ಮುಂಚೆ 7 ಗಂಟೆಗೆ ಹೇಳ್ತಿದ್ದೋಳು, ನಾನು 6 ಗಂಟೆಗೆ ಜಿಮ್ಮಿಗೆ ಹೋಗಬೇಕು ಅಂತ ಹೇಳಿದ್ರೆ 5:30ಗೆ ಹೇಳ್ಬೇಕಾ? 1.5 ಗಂಟೆ ಅಷ್ಟು ನಾನೇ ನನ್ನ ಮೇಲೆ ಓವರ್ ಎಸ್ಟಿಮೇಟ್ ಮಾಡ್ಕೊಂಬಿಟ್ಟಿದ್ದೀನಿ, ಇಲ್ಲ ಮಾಡ್ತೀನಿ ಅಂಥೇಳಿ. ಅದ್ರ ಬದಲು 7 ಗಂಟೆಗೆ ಹೇಳ್ತಿದ್ದೆ ನಾನು, ಅರ್ಧ ಗಂಟೆ ವಾರದಲ್ಲಿ 3 ದಿನ ಹೋಗ್ತೀನಿ. ಸೊ ಸೆಟ್ ಲೋವರ್ ಎಕ್ಸ್ಪೆಕ್ಟೇಷನ್ ವೆನ್ ವಿ ಆರ್ ಟ್ರೈಂಗ್ ಟು ಅಚೀವ್ ಸಮಥಿಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಅಚೀವಬಲ್ ಗೋಲ್ಸ್ ಅದನ್ನು ಇಟ್ಕೋಬೇಕು ಆ್ಯಂಡ್ ಪ್ರಾಕ್ಟಿಕಲ್. ಏನಾಗುತ್ತೆ ಹೈಯರ್ ಇಟ್ಕೊಂಡ್ರೆ ಇಟ್ ವಿಲ್ ಡಿಮೋಟಿವೇಟ್ ಯು. ಇಟ್ಸ್ ಪ್ರಾಬಬಲಿ ನಾಟ್ ಸಸ್ಟೈನಬಲ್ ಓವರ್ ದ ಲಾಂಗ್ ರನ್. ಈಗ ನಾನು 1 ಗಂಟೆ ಮಾಡ್ತೀನಿ, ಬೆಳಗ್ಗೆನೇ ಮಾಡ್ತೀನಿ, ವೆನ್ ಇಟ್ ಬಿಕಮ್ಸ್ ಟು ರೆಸ್ಟ್ರಿಕ್ಟೆಡ್, ವೆನ್ ಚಾಲೆಂಜಸ್ ಕಮ್ ಇನ್, ಇಟ್ಸ್ ವೆರಿ ಹಾರ್ಡ್ ಫಾರ್ ಅಸ್ ಟು ಚೇಂಜ್. ಆಗೇನು ಅನ್ಸುತ್ತೆ ನಮ್ಮ ಮನಸ್ಸಿಗೆ, ಬೆಳಗ್ಗೆ ಹೋಗೋಕ್ಕಾಗಲಿಲ್ವ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಹೋಗೋಕ್ಕಾಗಲಿಲ್ವಲ್ಲ. ಅದ್ರ ಬದಲು ನಾನು ಓಪನ್ ಎಂಡೆಡ್ ಆಗಿಟ್ಕೊಂಡ್ರೆ ದಿನದಲ್ಲಿ ಅರ್ಧ ಗಂಟೆ ಮಾಡಬೇಕು, ಬೆಳಗ್ಗೆ ಆಗಲಿಲ್ವಾ ಸಂಜೆ ಹೋಗ್ತೀನಿ. ಆಗ ನೀವು ಯು ವಿಲ್ ಸಿ ಕನ್ಸಿಸ್ಟೆಂಟಾಗಿ ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಮಾಡಲಿಕ್ಕಾಗುತ್ತೆ. ಸೊ ದೀಸ್ ಆರ್ ಸ್ಮಾಲ್ ಸ್ಟೆಪ್ಸ್ ಫಾರ್ ವಿಮೆನ್ ಟು ಇಂಟೆಂಟು ಜೊತೆಗೆ ಸ್ಟ್ರಾಂಗ್ ರೀಸನ್ನು ಥ್ರೂ ವಿಚ್ ದೇ ಕ್ಯಾನ್ ಕೀಪ್ ದೆಮ್ಸೆಲ್ಸ್ ಫಿಟ್. ಖಂಡಿತ. ಆ್ಯಂಡ್ ಆಲ್ ಆಫ್ ಇಟ್. ನಾವು ಈಗ ನಮಗೆ ಅಲ್ಟ್ರಾ ಮ್ಯಾರಥಾನ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಸೊ ಹೀಗೆ ಓಡ್ತಾ ಇದ್ದವರು ಅಲ್ಟ್ರಾ ಮ್ಯಾರಥಾನ್ ಅಂತ ಬಂದು ಇಷ್ಟೊಂದು ಸೀರಿಯಸ್ ಆಗಿ ಟು ದಿ ಎಕ್ಸ್ಟೆಂಟ್ ಎವರೆಸ್ಟ್ ಅಲ್ಟ್ರಾ ಆಗಿರಲಿ, ಜಪಾನ್ದಾಗಿರಲಿ, ಅವೆಲ್ಲ ಶುರು ಮಾಡಿದ್ದು ಹೇಗೆ ಅಂತ ಅಂದರೆ ಇಸ್ ಅಲ್ಟ್ರಾ ಮ್ಯಾರಥಾನ್ ಫಾರ್ ಎವ್ರಿಬಡಿ. ಬಿಗಿನರ್ ಏನು ಮನಸ್ಸಲ್ಲಿ ಇಟ್ಕೋಬೇಕು, ಹೌ ಡಸ್ ಇಟ್ ಫಂಕ್ಷನ್? ಇಟ್ ಡಿಪೆಂಡ್ಸ್ ಆನ್ ಟೈಮ್ ಅವೈಲಬಿಲಿಟಿ. ಈಗ ನೀವು ಬೆಂಗಳೂರಲ್ಲೇ ತೊಗೊಂಡ್ರೆ ಸುಮಾರು ರನ್ನರ್ಸ್, ಮೋರ್ ದೆನ್ 90% ಆರ್ ಆಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಮಿಡ್ ಲೈಫ್ ಕ್ರೈಸಿಸ್ ಅಂತ ಹೇಳಿ ಯಾವುದೋ ರೀತಿ ಶುರು ಆಗಿರುತ್ತೆ. ಒಳ್ಳೆ ಅರ್ನಿಂಗ್ ಇದೆ, ಹೆಲ್ತ್ ಹ್ಯಾಸ್ ಟೇಕನ್ ಅ ಬ್ಯಾಕ್ ಸೀಟ್, ಏನಾದರೂ ಮಾಡಬೇಕು. ಮನಿ ಈಸ್ ನಾಟ್ ಅ ಕನ್ಸರ್ನ್. ನಾನು ಖರ್ಚು ಮಾಡೋಕ್ಕಾಗ್ತಿದೆಯೋ ಇಲ್ವೋ ಅನ್ನೋದು ಪಾಯಿಂಟ್ ಇಲ್ಲ, ಬಿಕಾಸ್ ಐ ಆಮ್ ಅರ್ನಿಂಗ್ ವೆಲ್. ಆಗ ಮ್ಯಾರಥಾನ್ 5 ಕಿಲೋಮೀಟರ್ ಇರ್ಬೋದು, 10 ಇರ್ಬೋದು, ಆರ್ ಲಾಂಗರ್ ಡಿಸ್ಟೆನ್ಸ್ ಫೀಲ್ಸ್ ವೆರಿ ಟೆಂಪ್ಟಿಂಗ್. ಯಾಕೆ ಅಂದರೆ ಹೌದು ಕಷ್ಟ, ಓಡೋದೇನು ತುಂಬ ಸುಲಭ ಅಂತಲ್ಲ, ಆದರೆ ಅದರಿಂದ ಸಿಗೋ ಅಂಥ ಥ್ರಿಲ್ ಇದೆಯಲ್ಲ, ಇಟ್ಸ್ ವೆರಿ ನ್ಯೂ. ಏನು ಥ್ರಿಲ್ ಅಂದರೆ ಏನು ಸಿಗುತ್ತೆ? ಲೈಕ್ ದೇ ಸೇ ಐ ಫೌಂಡ್ ಮೈ ಲಿಮಿಟ್ಸ್ ಆ್ಯಂಡ್ ದೆನ್ ಐ ರ್ಯಾನ್ ಪಾಸ್ಟ್ ಇಟ್ ಅಂತ. ಸೊ ನೀವು ಇವಾಗ ಶುರು ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಿ, ನಾನು ಮೊದಲನೇ 10 ಕಿಲೋಮೀಟರ್ ಓಡಿದಾಗಲೂ ಕೂಡ 200 ಮೀಟರ್ಗಿಂತ ಜಾಸ್ತಿ ಓಡೋಕ್ಕಾಗ್ತಿರ್ಲಿಲ್ಲ ನನಗೆ. ನಮ್ಮ ಕಂಪ್ನಿ ಸ್ಪಾನ್ಸರ್ ಮಾಡ್ತು, ಆಯಿತು ಇನ್ನು 2 ತಿಂಗಳಿದೆ ಅಂತಂದಾಗ ಸ್ವಲ್ಪನಾದರೂ ಓಡಬೇಕಪ್ಪ, ಎಲ್ಲಿ 10 ಕಿಲೋಮೀಟ್ರ್ ಹೆಂಗೆ ಓಡೋಕ್ಕಾಗತ್ತೆ ಅಂತ ಅಂದ್ಕೊಂಡು ಶುರು ಮಾಡಿದಾಗ 200 ಮೀಟರು ಅಂತ ಉಸಿರಾಡಿಕೊಂಡು ಹೇಗೋ ಮಾಡಿ 5 ಕಿಲೋಮೀಟ್ರೋ ಅಥವಾ 30 ನಿಮಿಷ ಓಡ್ತಿದ್ದೆ ನಾನು. ಅದೇ ರೀತಿ ಶುರು ಮಾಡಿದ್ದು. ಆದರೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ. ಈಗ ಸ್ಕೂಲಿಗೆ ಸೇರಿದಾಗ ನಾವು ಸಡನ್ನಾಗಿ ಮಾತಾಡೋದು ಇಂಗ್ಲೀಷ್ ಇರ್ಬೋದು ಅಥವಾ ಯಾವುದೇ ಭಾಷೆ, ಸೊ ಆಲ್ಫಬೆಟ್ಸ್, ವ್ಯಾಕರಣ, ಅದು ಎಲ್ಲದು ಗ್ರಾಮರ್ ಎಲ್ಲ ಸೇರಿ ವೊಕ್ಯಾಬ್ಯುಲರಿ ಆಗಿ ಸೆಂಟೆನ್ಸಸ್ ಬಂತು.
ಹಾಗೆಯೇ ನೀವು ಯಾವುದೇ ಕೆಲಸ ಶುರು ಮಾಡಿದರೂ ಅದು ಶುರು ಮಾಡಿದಾಗ ಭಯಂಕರ ಕಷ್ಟ ಅಂತಲೇ ಅನಿಸುತ್ತೆ. ಆ್ಯಂಡ್ ಇಟ್ ಇಸ್ ಸಪೋಸ್ ಟು. ಇಲ್ಲ ತುಂಬ ಸುಲಭ ಅಂತ ಅನಿಸ್ಬಿಟ್ರೆ ವಿ ಆರ್ ಇಮ್ಮಾರ್ಟಲ್ ಆ್ಯಂಡ್ ಸೂಪರ್ ನ್ಯಾಚುರಲ್ ಅಂತ ಆಗೋಗತ್ತಲ್ವ. ಸೊ ಹಾಗೆ ಶುರು ಮಾಡಿದಾಗಲೂ ನನಗೂ ಹಾಗೆ ಅನಿಸಿತ್ತು. ಆದರೆ ಮಾಡ್ತಾ ಮಾಡ್ತಾ ಹೋದ ಹಾಗೆ ವೆನ್ ಯು ರಿಯಲೈಸ್ ದ್ಯಾಟ್ ಸೆಟ್ ರೆಸ್ಟ್ರಿಕ್ಷನ್ ಆರ್ ಲಿಮಿಟೇಷನ್ ದ್ಯಾಟ್ ಯು ಥಾಟ್ ಯು ಹ್ಯಾಡ್, ಅಂದರೆ ನಾನು ಅಂದ್ಕೊಂಡಿದ್ದೆ ಓಡೋಕ್ಕಾಗಲ್ಲ ನಂಗೆ 5 ಕಿಲೋಮೀಟ್ರು, 3 ತಿಂಗಳು ಅಥವಾ 4 ತಿಂಗಳು ಸ್ವಲ್ಪ ಟ್ರೈನಿಂಗು ಒಂಚೂರು ಓಡಿ ಎಲ್ಲ ಮಾಡಿದ್ಮೇಲೆ ನನಗೆ 5 ಕಿಲೋಮೀಟ್ರ್ ಓಡೋಕ್ಕಾಯ್ತಾ ಅನ್ನೋದು ಬರುತ್ತೆ. ಈಗ ಕೆಲಸದ ಇದರಲ್ಲಿ ನೀವು ಒಳ್ಳೆ ಪೊಸಿಷನಿಗೆ ಹೋಗಿರ್ಬೋದು, ಸುಮಾರು ವರ್ಷದಿಂದ ಮಾಡ್ತಿದ್ದೀರಾ, ಫ್ಯಾಮಿಲಿ ಇದೆ, ಎಲ್ಲದೂ ಇದೆ. ಅದು ದ ಕೈಂಡ್ ಆಫ್ ಹ್ಯಾಪಿನೆಸ್ ದಟ್ ಯು ಗೆಟ್ ಹ್ಯಾಸ್ ಗಾಟ್ ಸ್ಯಾಚುರೇಟೆಡ್ ಆ ಪಾಯಿಂಟ್ವರೆಗೂ. ಈ ಡೋಪಮೀನ್ ಅಂತ ಹೇಳಿ ಒಂದು ಹಾರ್ಮೋನ್ ಹೇಳ್ತೀವಿ, ಖುಷಿ ಕೊಡೋವಂಥ ಹಾರ್ಮೋನ್. ಅದು 4 ರೀತಿ ಹಾರ್ಮೋನ್ ಇದೆ: ಸೆರೋಟೋನಿನ್, ಮೆಲಟೋನಿನ್ ಆ್ಯಂಡ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಆ್ಯಂಡ್ ಡೋಪಮೀನ್. ಡೋಪಮೀನ್ ಅಂತ ಹೇಳಿದ್ರೆ ಯಾವುದಾದ್ರೂ ಮಾಡಿದಾಗ ಖುಷಿ ಸಿಗುತ್ತಲ್ಲ. ಇವಾಗ ನೀವು ಡ್ರೈವ್ ಹೋದ್ವಿ ಅಂತ ಅಂದ್ಕೊಳ್ಳಿ, ಸಂಜೆ ಏನೋ ತುಂಬ ಸ್ಟ್ರೆಸ್ ಆಗಿದೆ, ಸುಮ್ಮನೆ ಒಂದು ಡ್ರೈವ್ ಹೋಗೋಣಪ್ಪ, ಅಥವಾ ಮೋಟರ್ ಬೈಕಲ್ಲಿ ಹೋದ್ಮೇಲೆ ಅನ್ಸತ್ತಲ್ಲ, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂತ, ಅದು ಡೋಪಮೀನ್. ವಿ ಆಲ್ ಸೀಕ್ ಡೋಪಮೀನ್. ಯಾವುದೋ ರೀತಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದಲ್ಲ, ಯಾವುದರಲ್ಲಿ ನನಗೆ ಡೋಪಮೀನ್ ಸಿಗುತ್ತೋ ಅದು ಮಾಡ್ತಾ ಹೋಗಬೇಕು ಅನ್ಸೋ ಫೀಲಿಂಗ್. ಇಟ್ಸ್ ಕಾಲ್ಡ್ ರಿವಾರ್ಡ್ ಹಾರ್ಮೋನ್ ಅಲ್ವಾ. ಸೊ ಹಾಗೆ ಅದು. ಹಾಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ಸು, ಬೇರೆ ಬೇರೆ ರೀತಿ ಪ್ರೊಫೆಷ್ನಲ್ ಇರೋರು ರನ್ನಿಂಗಿಗೆ ಬರ್ತಾ ಇದ್ದಾರೆ. ನಾನು 10ರಿಂದ ಶುರು ಮಾಡಿ 42ಕ್ಕೆ ಬಂದೆ. ಸರಿ. 42 ಮಾಡಿದ ಮೇಲೂ ನನಗಿದ್ದಿದ್ದ ಕುತೂಹಲ, 50 ಮಾಡ್ಬೋದಾ? 50 ಕಿಲೋಮೀಟರ್ ಅಲ್ಟ್ರಾ ಮ್ಯಾರಥಾನ್ ಅಂತ ಕರೀತಾರೆ. ಅಲ್ಟ್ರಾ ಮ್ಯಾರಥಾನ್ನಲ್ಲೂ 2 ರೀತಿ ಇದೆ. ಒಂದು ನಾನಿವಾಗ ಜಪಾನ್ನಲ್ಲಿ ಮಾಡಿದ್ದು ಟ್ರೇಲ್ ರನ್ನಿಂಗ್ ಅಂತ, ಅಂದರೆ ಮೌಂಟೇನ್ ಆ್ಯಂಡ್ ಆಫ್ ರೋಡ್ ಟೆರೇನ್. ರಸ್ತೆ ಅಲ್ಲ ಅದು ಯಾವ ರೀತಿ ಏನಾರು ಆಗಿರ್ಬೋದು. ಮಲ್ನಾಡ್ ಅಲ್ಟ್ರಾ ಅಂತ ಹೇಳಿ ಇವೆಂಟ್ ಇವಾಗ ಚಿಕ್ಕಮಂಗ್ಳೂರಲ್ಲಿ ಆಗುತ್ತದು. ಅದು ಜೀಪ್ ಟ್ರ್ಯಾಕ್ಸು, ನಮ್ಮ ಕಾಫಿ ಎಸ್ಟೇಟ್ಗಳ ಮಧ್ಯ ಇರೋವಂಥ ರೋಡು, ಅದರಲ್ಲಿ ಓಡೋದು. ಮ್ಯಾನ್ ಮೇಡ್ ಟ್ರ್ಯಾಕೇ ಅದು, ಆದರೆ ಅದ್ರ ಮೇಲೆ ಡಾಂಬರ್ ಇಲ್ಲ, ಟಾರ್ ಇಲ್ಲ. ಸೊ ಸ್ವಲ್ಪ ಹಾಗೆ ಹೀಗೆ ಇದು ಏರುಪೇರು ಇರುತ್ತೆ, ರೋಲಿಂಗ್ ಹಿಲ್ಸ್ ಇರುತ್ತೆ, ಆ ರೀತಿ. ಇನ್ನೂ ಒಂದು ರೋಡ್, ಅಂದರೆ ನೀವು ರಸ್ತೆನಲ್ಲೇ 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಓಡೋದು ಅಲ್ಟ್ರಾ ಮ್ಯಾರಥಾನ್. ಸರಿ. ಸೊ 42 ಓಡಿದೆ. ಇನ್ನೂ ತುಂಬ ಎನರ್ಜಿ ಇದೆಯಲ್ಲ, 50 ಮಾಡ್ಬೋದಾ? ಅಲ್ಲಿವರೆಗೂ ನೀವು ಯೋಚನೆ ಮಾಡಿದ್ರೆ 2 ವರ್ಷದಲ್ಲಿ 10ರಿಂದ ನಾನು 42ಕ್ಕೆ ಬಂದಿದ್ದೀನಿ. ಆದರೂ ಆ ಕುತೂಹಲ ಇನ್ನೂ ಇತ್ತು, ವಾಟ್ ಮೋರ್ ಕ್ಯಾನ್ ಐ ಡೂ ಅಂತ ಹೇಳಿ. ಹಾಗಾಗಿ 50 ಕಿಲೋಮೀಟರ್ಗೆ ಸೈನ್ ಅಪ್ ಮಾಡಿದೆ. ಅದು ನಮ್ಮ ಹೆಣ್ಣೂರು ಬ್ಯಾಂಬೂ ಫಾರೆಸ್ಟ್ ಅಂತ ಹೇಳಿ ಏನಿದೆ, ಅಲ್ಲಿ 50 ಕಿಲೋಮೀಟರ್ ಇತ್ತು. 5 ಕಿಲೋಮೀಟರ್ ಹೋಗೋದು, 5 ಕಿಲೋಮೀಟರ್ ಬರೋದು, 10 ಕಿಲೋಮೀಟರ್ ಒಂದು ಲೂಪ್. ಅದನ್ನು 5 ಸತಿ ಮಾಡಬೇಕು. ಅದು ನನ್ನ ಮೊದಲನೇ 50 ಕಿಲೋಮೀಟರ್ ರನ್ ಆಗಿತ್ತದು. ಸೊ ಯೂಶಲಿ ರನ್ನಿಂಗ್ ಮುಂಚೆ ಏನು ಓಡ್ತಾ ಇರುತ್ತೆ, ಬಿಕಾಸ್ ಅಲ್ಲಿ ಎಲ್ಲೋ ಒಂದು ಕಡೆ ಓದಿದೆ, ಎವ್ರಿ ಮೌಂಟೇನ್ ಹ್ಯಾಸ್ 2 ಸಮಿಟ್ಸ್, ಒನ್ ಯು ಕ್ಲೈಮ್ ಆ್ಯಂಡ್ ಒನ್ ಇನ್ಸೈಡ್ ಯು. ಅಂದರೆ ನೀವು ಆಚೆ ಹತ್ತೋದಾದರೆ ಒಳಗಿಂದ ಹತ್ಕೊಂಡು ಬರೋದು ಇನ್ನೊಂದಂತ. ಹೌದು. ಸೊ ಈ ಥರದ ಕೇಳೇನೆ ಸುಸ್ತಾಗತ್ತೆ, ಬಿಕಾಸ್ ಹೊಸದಲ್ವಾ. ಹೌದು. ಬಟ್ ನಿಮಗೆ ತಲೆನಲ್ಲಿ ಏನು ಓಡ್ತಾ ಇರುತ್ತೆ, ಫ್ರೇಮ್ ಆಫ್ ಮೈಂಡ್? ಇನಿಷಿಯಲಿ ಶುರು ಮಾಡಿದಾಗ ಅರ್ಧ ಮುಕ್ಕಾಲು ಓಡೋವರೆಗೂ ಅಂತೂ ಅಯ್ಯಪ್ಪ ಸುಸ್ತಾಗ್ತಿದೆ ಅನ್ನೋವಂಥ ಫೀಲಿಂಗೇ ತಲೆಯಲ್ಲಿ. ಏಕೆಂದರೆ ಎಲ್ರಿಗೂ ಅದು ರಿಯಲೈಸ್ ಆಗೋಕ್ಕೆ ಚೆನ್ನಾಗಿ ಮಾಡೋಕ್ಕಾಗಬೇಕು. ನಾನು ಟ್ರೈನಿಂಗ್ ಮಾಡಿ ಇವಾಗ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ವರೆಗೂ ನನ್ನಲ್ಲಿ ಸ್ಟ್ರೆಂತ್ ಇದೆ, ಆ ಶಕ್ತಿ ಇದೆ ಮಾಡ್ಕೊಂಡು ಹೋಗಲಿಕ್ಕೆ ಅನ್ನೋ ರಿಯಲೈಸೇಷನ್ ಆದಾಗ ಎಂಜಾಯಬಲ್ ಆಗುತ್ತದು. ಓಕೆ. ನೀವಿವಾಗ ವಾಕ್ ಮಾಡ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳಿ, 30 ನಿಮಿಷ ವಾಕ್ ಮಾಡಿದ್ರೆ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಿದೆ, ಸ್ವಲ್ಪ ಹಾರ್ಟ್ ರೇಟ್ ಮೇಲೆ ಕೆಳಗೆ ಆದರೂ ಇವತ್ತು ಕಷ್ಟ ಇತ್ತಪ್ಪ. ಅದೇ ನೀವು 1 ವಾರ 2 ವಾರ ಮಾಡಿದ್ಮೇಲೆ ಅದೇ ಪೇಸಲ್ಲಿ ನೀವು ಮಾಡಿದ್ರೂ ಇವತ್ತೇನು ಅಷ್ಟೊಂದು ಕಷ್ಟ ಅನಿಸ್ಲಿಲ್ಲ ಅನಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಹಾಗೆ ಆಗುತ್ತೆ, ಅದು ಎಲ್ರಿಗೂ ಆಗೋವಂಥದ್ದು. ಸೊ ತಲೆಯಲ್ಲಿ ಓಡೋ ಅಂಥದ್ದೇನು ಅಂದರೆ, ಒಂದು ವೆರಿ ಯುನೀಕ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ರನ್ನಿಂಗಲ್ಲಿ, ಮೈಂಡ್ ಬ್ಲ್ಯಾಂಕ್ ಆಗಿ ಹೋಗುತ್ತೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೂ ಸಹ ತಲೆನಲ್ಲಿ ಓಡ್ತಾ ಇದೆ, ಇನ್ನು ಮನೆಗೆ ಹೋಗಬೇಕು, ಎಷ್ಟೊತ್ತಾಗತ್ತೆ, ಇದು ಅದು ಅನ್ನೋದು. ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತಲ್ಲ, ಬಟ್ ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಆಗಿ, ತಲೆನಲ್ಲಿ ಲಾಟ್ಸ್ ಆಫ್ ಥಾಟ್ಸ್ ಕೀಪ್ ರನ್ನಿಂಗ್. ಸೊ ಸಾಕಷ್ಟು ವಿಂಡೋ ಓಪನ್ ಆಗಿರುತ್ತೆ, ಇದ್ದೇ ಇರುತ್ತೆ. ನಾವು ಯಾವುದು ಟ್ಯಾಬ್ಸ್ ಕ್ಲೋಸೇ ಮಾಡಲ್ಲ, 100-150 ಟ್ಯಾಬ್ಸ್ ಇದ್ದೇ ಇರುತ್ತೆ. ಆದರೆ ರನ್ನಿಂಗ್ ಮಾಡಬೇಕಾದ್ರೆ ನಂಗೆ ಹೇಗಾಗತ್ತೆ ಅಂತ ಗೊತ್ತಿಲ್ಲ, ಬ್ಲ್ಯಾಂಕ್.
ತಲೆನಲ್ಲಿ ಏನೂ ಓಡ್ತಿಲ್ಲ. ಇದು ನಾನು ಸುಮಾರು ಸತಿ ನಾನೇ ನನ್ನ ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ಹೇಗೆ ಇದು ಏನೂ ತಲೆಯಲ್ಲಿ ಓಡ್ತಿಲ್ಲ ಅಂದರೆ ವಾಟ್ ಆರ್ ಯು ಥಿಂಕಿಂಗ್ ಅಂತ ಹೇಳಿ. ಗಮನ ಬರೀ ನಾನು ಹೌದು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಹೇಗಿದೆ ನೇಚರು ಸುತ್ತಲೂ, ಹೇಗೆ ಓಡ್ತಿದ್ದೀನಿ, ನೀರು ಕುಡಿತಿದ್ಯಾ, ಅದು ಇದು ಆ ಥರ ಥಾಟ್ಸ್ ಬಿಟ್ಟರೆ ಬೇರೆ ಯಾವ ರೀತಿ ಲೈಫ್ ಥಾಟ್ಸ್ ಅಂತ ಬರಲ್ಲ ನನಗೆ. ಓನ್ಲಿ ರನ್ ರಿಲೇಟೆಡ್. ಎಲ್ಲರಿಗೂ ಆಗತ್ತಾ ಅಥವಾ ಕೆಲವ್ರಿಗೆ ಮಾತ್ರನಾ ಅಥವಾ ನೀವು ಥರ ಮಾತಾಡಿದ್ದೀರಾ? ಶುರು ಮಾಡಿದಾಗ ಬೇರೆ ಬೇರೆ ರೀತಿ ಥಾಟ್ಸು ಬರ್ತಾ ಇರುತ್ತೆ ತಲೆಯಲ್ಲಿ, ಅಥವಾ ತುಂಬ ಸ್ಟ್ರೆಸ್ಡ್ ಇದ್ದಾಗ ನಾನು ಇನಿಷಿಯಲಿ ಶುರು ಮಾಡಿದಾಗ ಆ ಥಾಟ್ಗಳೇ ಓಡ್ತಾ ಇರುತ್ತೆ. ಯಾವುದು ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಥವಾ ಸಮಸ್ಯೆ ಇರ್ಬೋದು ಅದು. ಬಟ್ ಯಾವಾಗ ಎಂಜಾಯಬಲ್ ಆಗಿ ನೀವು ಟ್ರೈನಿಂಗಿಂದ ವೆನ್ ಇಟ್ ಗೋಸ್ ಫ್ರಮ್ ಸಫರಿಂಗ್ ಟು ಎಂಜಾಯ್ಮೆಂಟ್ ಇಸ್ ವೆನ್ ಆಲ್ ದೀಸ್ ಥಾಟ್ಸ್ ಗೋ ಅವೇ ಅಂತ. ಸೊ ಆ 42 ಮಾಡಿದ ಮೇಲೆ 50 ಕಿಲೋಮೀಟ್ರ್ ಓಡಬೇಕಾದ್ರೆ ನನ್ನ ತಮ್ಮ ಮತ್ತು ನನ್ನ ಗಂಡ ಎಲ್ಲರೂ ಬಂದಿದ್ದರು ಅಲ್ಲಿ. ಅವರು 10 ಕಿಲೋಮೀಟ್ರು ರಿಜಿಸ್ಟರ್ ಮಾಡಿ ಅವರು ಓಡ್ತಿದ್ರು. ಅಲ್ಲಿ ಜನ ಇದ್ದರು, ಮಾತಾಡಿಕೊಂಡು ನೀರು ಕುಡ್ಕೊಂಡು ಏನು ತಿನ್ನಬೇಕು ಮಾಡಿಕೊಂಡು ಮುಗಿಸ್ಬಿಟ್ಟೆ 50 ಕಿಲೋಮೀಟ್ರು. ಅಂಥದ್ದೇನೂ ಅನ್ನಿಸ್ಲಿಲ್ಲ ನನಗೆ. ಆಗ ರಿಯಲೈಸ್ ಆಗಿದ್ದು, ಓಕೆ ಐ ಆಮ್ ಬಿಲ್ಟ್ ಫಾರ್ ಎಂಡ್ಯೂರೆನ್ಸ್. ಅಂದರೆ ಹೆಚ್ಚಿಗೆ ಕಿಲೋಮೀಟರ್ ಇದ್ದಾಗ ನನ್ನ ದೇಹ ತುಂಬ ಸಪೋರ್ಟ್ ಮಾಡುತ್ತೆ. ಅದೇ ನೀವೀಗ ಅಶ್ವಿನಿ 5 ಕಿಲೋಮೀಟ್ರ್ 25 ನಿಮಿಷದಲ್ಲಿ ಓಡೋಣ ಅಂತಂದರೆ ಅಯ್ಯಪ್ಪ ಆಗಲ್ಲ ನನಗೆ. ಈಗಲೂ ಸಹ ಆ ಮೈಂಡ್ ಬ್ಲಾಕ್ ಇದೆ ನನಗೆ. ಯಾಕೆಂದರೆ ಫಾಸ್ಟಾಗಿ ಓಡೋದು ಬೇಗ ಮುಗಿಯುತ್ತೆ ಅಂದಾಗ ನನ್ನ ಬಾಡಿ ಮಾಡೋಕ್ಕಾಗಲ್ಲ ಅದು ಅನ್ನೋದು. ಬಟ್ ಅದೇ ನೀವು 50 ಕಿಲೋಮೀಟ್ರ್ ಮಾಡೋ ಖುಷಿಯಾಗಿ ಮಾಡ್ತೀನಿ ನಾನು. ಸೊ ತುಂಬ ದೂರ ಅಥವಾ ಸಮಯ ಓಡಬೇಕು ಅಂದಾಗ ಇಟ್ಸ್ ಮೋರ್ ಎಂಜಾಯಬಲ್ ಆ್ಯಂಡ್ ಜಾಯ್ಫುಲ್. ದಟ್ಸ್ ವಾಟ್ ಯುವರ್ ಮೈಂಡ್ ಸೇಸ್. ಹೌದು. ಆ್ಯಂಡ್ ಆಲ್ಸೋ ಟ್ರೈನಿಂಗ್ ಮಾಡಿ ಇಷ್ಟು ವರ್ಷಗಳಾದಮೇಲೆ ಆ ಪಾಯಿಂಟ್ ರೀಚ್ ಆಗಿದೆ. ಮೊದಲನೇ ಸತಿ ಮಾಡಿದಾಗ್ಲೇ ನಾನು ಮಾಡೋಕ್ಕಾಗತ್ತೆ ಅನ್ನೋದಲ್ಲ, ಬಟ್ ಎಕ್ಸ್ಪೆರಿಮೆಂಟೇಷನ್. 50 ಮಾಡಿದೆ ನಾನು ಇವಾಗ, ಅದನ್ನು ಫಾಸ್ಟಾಗಿ ಮಾಡೋದ್ರ ಬದಲು ಇನ್ನೂ ಒಂಚೂರು ಡಿಸ್ಟೆನ್ಸ್ ಹೋಗ್ಬೋದಾ, 75 ಮಾಡ್ಬೋದಾ ಅನ್ನೋವಂಥ ಥಾಟ್. ಮತ್ತು ನೀವು ಹೀಗೆ ಕೊನೆಯೇ ಇಲ್ಲ ಈಗ ಅದಕ್ಕೆ. ನೆಕ್ಸ್ಟ್ ಅಂತ ಇವಾಗ ಮೌಂಟ್ ಎವರೆಸ್ಟ್ ಆಯಿತು, ಜಪಾನ್ ಆಯಿತು. ಮೌಂಟ್ ಎವರೆಸ್ಟ್ ಮಸ್ಟ್ ಬಿ ಎಷ್ಟು? ಮೌಂಟ್ ಎವರೆಸ್ಟು ಹೇಗೆ ಅಂದರೆ ಅಲ್ಟ್ರಾ ಅಂತ ಹೇಳಿ 60 ಕಿಲೋಮೀಟರು. ಈಗ ನೀವು EBC ಟ್ರೆಕ್ ಅಂತ ಶಾರ್ಟಾಗಿ ಎಲ್ಲ ಕರೀತಾರೆ, ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್. ಸೊ ಬೇಸ್ ಕ್ಯಾಂಪ್ವರೆಗೂ ಮಾತ್ರ ಹೋಗೋದು. ಅಲ್ಲಿಂದ ಮುಂದೆ ಆ್ಯಕ್ಚುಲ್ ಎವರೆಸ್ಟ್ ಹತ್ತೋರು ಅಲ್ಲಿದ್ದು ಅಲ್ಲಿಂದ 1 ತಿಂಗಳು 1.5 ತಿಂಗಳು ತೊಗೊಂಡು ಎವರೆಸ್ಟ್ ಹತ್ತಿ ಇಳಿತಾರೆ. ನಾವು ಎವರೆಸ್ಟ್ ಬೇಸ್ ಕ್ಯಾಂಪಿಗೆ ಹೋಗಿ, ಸೊ ನಾನು ಟ್ರೆಕ್ ಮಾಡಿಕೊಂಡು ಒಬ್ಬಳೇ 12 kg ಬ್ಯಾಕ್ ಪ್ಯಾಕ್ನ ತೊಗೊಂಡು, ಗೈಡ್ ಯಾರೂ ಇರಲಿಲ್ಲ, ಮಾಡ್ಕೊಂಡು ಹೋಗಿ ಅಲ್ಲಿ 2 ದಿನ ಇರುವಂಥ ಆಪರ್ಚುನಿಟಿ ಸಿಗುತ್ತೆ ಆ ಇವೆಂಟ್ನಲ್ಲಿ. ಅದು ಒಂದೇ ಟೈಮ್ನಲ್ಲಿ ನಾನ್ ಸಮಿಟರ್ಸ್ ಅಂದರೆ ಎವರೆಸ್ಟ್ ಹತ್ತಕ್ಕೆ ಅಂತ ಬರದೇ ಇರೋರು ಉಳಿಬಹುದು ಅಲ್ಲಿ. ಯಾವ ಟೈಮಲ್ಲಿ ಆಗುತ್ತೆ ಇದು? ಇದು May 29 ಪ್ರತಿ ವರ್ಷ ನಡೆಯುತ್ತೆ. ಅದು ಎವರೆಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅವತ್ತಿನ ದಿನ ಮಾಡೋದು 42 ಕಿಲೋಮೀಟರು ಮತ್ತು 60 ಕಿಲೋಮೀಟ್ರು 2 ಡಿಸ್ಟೆನ್ಸಸ್ ನಡೆಯುತ್ತೆ. ಅಲ್ಟ್ರಾ. ಹಾಂ, ಎವರೆಸ್ಟ್ ಅಲ್ಟ್ರಾ. ಓಕೆ. 42 ಆ್ಯಂಡ್ 60. ಓಕೆ. ಹಿಂದಿನ ವರ್ಷ 75 ವರ್ಷ ಆಯಿತು ಮೊದಲನೇ ಸತಿ ಎವರೆಸ್ಟ್ ಹತ್ತಿ. ಆಗ 75 ಕಿಲೋಮೀಟರ್ ಇಂಟ್ರೊಡ್ಯೂಸ್ ಮಾಡಿದ್ರು ಕ್ಯಾಟಗರಿ. ಹಾಂ, ಅದು ಹೋಗಿದ್ರಾ? ಅದಿಲ್ಲ, 60ಕ್ಕೆ ಸಾಕಾಗಿತ್ತು ನನಗೆ. ಅಂದರೆ ಆಲ್ಟಿಟ್ಯೂಡ್ ಇದೆಯಲ್ಲ, ಎವರೆಸ್ಟ್ ಬೇಸ್ ಕ್ಯಾಂಪ್ ಇರೋದು 5200 ಎಷ್ಟೋ ಚಿಲ್ಲರೆ ಮೀಟರು. ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದರೆ ನಾವು ಬೆಂಗಳೂರು ಇರೋದು 750 ಮೀಟರು. ಅಂದರೆ ಫ್ರಮ್ ಸಿ ಲೆವೆಲ್ ಅಷ್ಟು ಎತ್ತರದಲ್ಲಿ ಇದ್ದೀವಿ ನಾವು. ಅದೇ ನೀವು ಬೆಟ್ಟ ಹತ್ತಾ ಹೋದ ಹಾಗೆ ಎವರೆಸ್ಟ್ ಬೇಸ್ ಕ್ಯಾಂಪ್ ಇರೋದು 5200 ಮೀಟರು. ಐ ಥಿಂಕ್ ಇಟ್ಸ್ ಕ್ಲೋಸ್ ಟು 16 or 17, 18,000 ಫೀಟ್. ಹೌದು. ಸೊ ಆಲ್ಟಿಟ್ಯೂಡ್ ಜಾಸ್ತಿ ಆದ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ನಮಗೆ ಉಸಿರು ತಗೊಳ್ಳಿಕ್ಕೆ ಕಷ್ಟ ಅನಿಸುತ್ತೆ. ಈವನ್ ನಡಿಬೇಕಾದ್ರೂ ಸ್ವಲ್ಪ ಅಪ್ ಹಿಲ್ ಇದ್ರೂ ಕೂಡ ತುಂಬ ಎಫರ್ಟ್ ಹಾಕಿ ಉಸಿರು ತಗೊಳ್ಬೇಕು. ಆ್ಯಂಡ್ ನಮ್ಮ ಈಗ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಆಕ್ಸಿಜನ್ ಸ್ಯಾಚುರೇಷನ್ ಏನು ಅಂದರೆ ಗೊತ್ತಾಗೋಯ್ತು, ಡಿವೈಸಸ್ಸು. ಅದರಿಂದ ಆಕ್ಸಿಜನ್ ಮಾಸ್ಕ್ ಹಾಕೊಂಡಾಗ್ಲೂ ಬ್ರೀದ್ ಮಾಡಿದಾಗ ಗೊತ್ತಾಗತ್ತೆ. ಈಗ ನೀವು ಅದು ಕಮ್ಮಿ ಉಸಿರು ಸಿಗ್ತಾ ಇರತ್ತೆ. ಆ ಥರ ಮೇಲಕ್ಕೆ ಬೆಟ್ಟ ಅದರೆಲ್ಲ ಹೋದಾಗೆಲ್ಲ ಇದೇ ಥರ ಫೀಲಿಂಗೆ. ಕರೆಕ್ಟ್. ಆಚೆ ಕಡೆ ಮಾಸ್ಕ್ ಇಲ್ಲದೆ ನಿಮ್ಗೆ ಹಾಗೆ ಅನಿಸ್ತಾ ಇರತ್ತೆ. ಒಂದು 10 ಮಾಸ್ಕ್ ಹಾಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಅದ್ರ ಜೊತೆ ಬೆಟ್ಟ ಹತ್ತಬೇಕು. ಯಪ್ಪ, ಆ ರೀತಿ ಆದಂಥ ಫೀಲಿಂಗು. ಆದರೆ ಏನು ಅಂದರೆ ಹ್ಯೂಮನ್ ಬಾಡಿ ಈಸ್ ವೆರಿ ಕೇಪಬಲ್. ಅದಕ್ಕೆ ಸೆಪ್ರೇಟ್ ಟ್ರೈನಿಂಗ್ ಎಲ್ಲ ಮಾಡಬೇಕಾ ನೀವು? ಈಗ 2 ವಾರ
ನೀವು ಆ ಆಲ್ಟಿಟ್ಯೂಡ್ನಲ್ಲಿ ನಿಧಾನಕ್ಕೆ ಗೇನ್ ಮಾಡಿಕೊಂಡು, ಅಂದರೆ ಈಗ 5200 ಮೀಟರ್ ಒಂದೇ ದಿನ ನಾವು ಹೋಗಿ ಅಥವಾ ಹೆಲಿಕಾಪ್ಟರ್ನಲ್ಲಿ ಹೋಗಿ ಇಳಿದು ಮಾಡೋಕ್ಕಾಗಲ್ಲ. ಮಾಡಿದರೆ ದೇಹ ಎಲ್ಲ ರೀತಿ ತೊಂದರೆಗಳು ಆಗೇ ಆಗುತ್ತೆ. ಅಕ್ಲಿಮಟೈಸ್ ಆಗಬೇಕು. ಇವಾಗ ಲದಾಖ್ ಅದು ಇದು ಎಲ್ಲ ಹೋದವರು ಮಾತಾಡಿರ್ತಾರೆ, ಇಲ್ಲಿಂದ ನಾನು 2000 ಮೀಟರಿಗೆ ಹೋದ್ವಿ ಒಂದಿನ, ಅಲ್ಲೊಂದಿನ ಇದ್ವಿ, ಅದಾದಮೇಲೆ 3000 ಮೀಟರಿಗೆ ಹೋದ್ವಿ. ಈಗ ಲೇ ಸಿಟಿ ಇರೋದು 3500 ಮೀಟರು, ಅಲ್ಲಿಗೆ ಹೋಗಲಿಕ್ಕೆ ಮನಾಲಿಯಿಂದ ಹೋಗೋದಂದರೆ 3 ದಿನ ತೊಗೊಂಡು ಹೋಗ್ತೀವಿ. ಸೊ ಯಾವಾಗ ನಾವು ನಿಧಾನಕ್ಕೆ ಬ್ರೇಕ್ ಡೌನ್ ಮಾಡಿ ಹೋಗ್ತೀವಲ್ಲ, ನಮ್ಮ ದೇಹನೂ ಅಡಾಪ್ಟ್ ಆಗುತ್ತೆ. ಈಗ RBC ಅಂತ ಏನು ನಮ್ಮ ದೇಹದಲ್ಲಿ ಇರುತ್ತೆ, ಅದ್ರ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಸೊ ನಾವು ಹೈ ಆಲ್ಟಿಟ್ಯೂಡಿಗೆ ಹೋಗಿ ಬಂದಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಾರ್ಮಲ್ RBC ಈಗ ಟೆಸ್ಟ್ ಮಾಡಿಸಿದಾಗ ನಾವು ನೋಡಿದ್ರೆ 12,000ದಿಂದ 14,000 ಅಷ್ಟಿರುತ್ತೆ. ಯಾವ ಯೂನಿಟ್ ಅಂತ ಹೇಳಿ ಮರ್ತಿದ್ದೀನಿ ನಾನು. ಬಟ್ ಅದೇ ನೀವು ಆಲ್ಟಿಟ್ಯೂಡಿಗೆ ಹೋಗಿ ಬಂದಮೇಲೆ 20-22,000 ಆಗಿರುತ್ತೆ. ಅಂದರೆ ನಮ್ಮ ದೇಹನೇ ಅಲ್ಲಿ ಓಕೆ ಇಲ್ಲಿ ಏರ್ ಪ್ರೆಷರ್ ಕಮ್ಮಿ ಇದೆಯಾ, ಹೇಗೆ ನಿನಗೆ ನಾರ್ಮಲಾಗಿ ಬ್ರೀದ್ ಮಾಡೋಕ್ಕೆ ಮಾಡಬೇಕು ಅಂತ ಹೇಳಿದ್ರೆ RBC ಜನ್ರೇಟ್ ಮಾಡ್ಕೊಳತ್ವೆ. ಅದರಿಂದ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಅಂದರೆ ಅಕ್ಲಿಮಟೈಸ್ ಆಗುತ್ತೆ ಬಾಡಿ. ಸೊ 10 ದಿನ ನಾನು ಟ್ರೆಕ್ ಮಾಡಿಕೊಂಡು ಹೋಗಿ ಅಲ್ಲಿ ಉಳಿದು 60 ಕಿಲೋಮೀಟರ್ ರನ್ ಮಾಡಿದ್ದಿದ್ದು. ಇದಕ್ಕೆ ಎಷ್ಟಾಗುತ್ತೆ ಅಶ್ವಿನಿ? ಅಂದರೆ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದಾ? ರಿಜಿಸ್ಟರ್ ಮಾಡಿ ಯಾರು ಬೇಕಾದರೂ ಮಾಡ್ಬೋದು. ಮ್ಯಾರಥಾನ್ ಮಾಡಿರಬೇಕಷ್ಟೇ, ಅದು ಒಂದೇ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ. ಫುಲ್ ಮ್ಯಾರಥಾನ್ ಮಾಡಿರಬೇಕು. 42 ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಖರ್ಚಾಗುತ್ತೆ. $1,000 ರಿಜಿಸ್ಟ್ರೇಷನ್ ಫೀ ಇತ್ತು ನಾನು ಮಾಡಿದಾಗ 2022ರಲ್ಲಿ. ಅಂದರೆ $1,000 ಅಂದರೆ ಈಗಿನ 85,000 ಅಷ್ಟು. ಇದು ಓನ್ಲಿ ಫಾರ್ ರಿಜಿಸ್ಟ್ರೇಷನ್. Why is it so expensive? ಬಿಕಾಸ್ ಇಟ್ಸ್ ಅ ಯುನೀಕ್ ಆಪರ್ಚುನಿಟಿ ಟು ಗೋ. ಅಲ್ಲಿ ಹೋಗಿ ಉಳ್ಕೊಳ್ಳೋಕ್ಕೆ. ನಾನು ಯಾರೋ ಒಬ್ಬರು ಫಾರಿನರ್ ಬಂದಿದ್ದರು, ಅವರು ಹಿಂದಿನ ದಿನ ಹೇಳ್ತಾಯಿದ್ರು, ದಿಸ್ ಇಸ್ ಸಚ್ ಅ ಪ್ರಿವಿಲೇಜ್, ಐ ಆಮ್ ಇನ್ ದ ಮಿಡ್ಸ್ಟ್ ಆಫ್ ಎವರೆಸ್ಟ್, ಐ ಆಮ್ ನಾಟ್ ಕ್ಲೈಂಬಿಂಗ್, ಬಟ್ ನನಗೆ ಆಪರ್ಚುನಿಟಿ ಇದೆ, ಎಂಥ ಆಪರ್ಚುನಿಟಿ ಇದು ಅಂತ ಹೇಳಿ. ಆಮೇಲೆ ಹೇಳ್ತಿದ್ರು, ನನಗೆ $5,000 ಇದ್ರೂ ನಾನು ಬರ್ತಿದ್ದೆ ಅಂತ ಹೇಳಿ. ನಾನು ನೋಡಿ ಹೌದು ಈ ಖರ್ಚು ನಾನು ಮಾಡಲಿಕ್ಕಾಗತ್ತಾ ಅಂತ ಹೇಳಿ ಯೋಚನೆ. ಆದರೆ ಥ್ಯಾಂಕ್ಫುಲಿ ಅದಕ್ಕೆ ನಂಗೆ ಸ್ಪಾನ್ಸರ್ಶಿಪ್ ಸಿಕ್ಕಿತ್ತು, ಹಾಗಾಗಿ ಮಾಡಲಿಕ್ಕಾಯಿತು ನನಗೆ ಅದು. ಸ್ಪಾನ್ಸರ್ಶಿಪ್ ಅಂದರೆ ಯಾರಿಂದ? ಯೂಶಲಿ ಯಾವುದಾದ್ರೂ ಕಾರ್ಪೊರೇಟ್ಸ್ ಇರ್ಬೋದು, ನೀವೇ ಅಪ್ರೋಚ್ ಮಾಡಬೇಕಾ ಅಥವಾ ಅವರೇ ಅಪ್ರೋಚ್ ಮಾಡಿ ಆ್ಯಂಡ್ ದೆನ್ ನಮ್ಮ ಪ್ರೊಫೈಲ್ನ ಇದು ಮಾಡಿದರೆ ಅವರಿಗೆ ಇಫ್ ದೇ ಫೀಲ್ ದಟ್ ಹೌದು ಇಂಪ್ಯಾಕ್ಟ್ಫುಲ್ ಆಗಿದೆ ಇದು ಅವ್ರು ಮಾಡ್ತಿರೋದು, ದೆನ್ ದೇ ಫಂಡ್ ಅಸ್. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಜಸ್ಟ್ ದಿ ಎಂಟ್ರಿನಾ ಅಥವಾ ಯೋರ್ ಟೋಟಲ್ ಎಕ್ಸ್ಪೆನ್ಸ್ ಇನ್ ಟರ್ಮ್ಸ್ ಆಫ್ ಟ್ರೈನಿಂಗು, ನಿಮ್ಮ ಗೇರ್ಸು, ಉಳ್ಕೊಳ್ಳೋದು? ಡಿಪೆಂಡ್ಸ್, ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಜಪಾನ್ಗೆ ನಾನು ಹೋಗಿದ್ದು ಟೆಕ್ಯಾನ್ ಅಂತ ಹೇಳಿ ಒಂದು ಕಂಪನಿ ಸ್ಪಾನ್ಸರ್ ಮಾಡಿತ್ತು. ಅದು ಪೂರ್ತಿ ರಿಜಿಸ್ಟ್ರೇಷನಿಂದ ಹಿಡಿದು ಫ್ಲೈಟು ಎಲ್ಲದನ್ನು ಕವರ್ ಮಾಡಿದ್ರು ಅವರು. ಸೊ ವಾಟ್ ಕೈಂಡ್ ಆಫ್ ಅನ್ ಎಕ್ಸ್ಪೆನ್ಸಿವ್ ಡೀಲ್ ಇಸ್ ಜಪಾನ್ ಇಲ್ಲಿ ಹೋಗಿ ಬರೋದು? ತುಂಬ ಎಕ್ಸ್ಪೆನ್ಸಿವ್. ಜಪಾನ್ನಲ್ಲಿ ಈಗ ಒಂದೇ ಒಂದು ಊಟ, ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳಿದರೆ ವೆಜಿಟೇರಿಯನ್ಸ್ ನಾವು. ಸೊ ಹಾಗಾಗಿ ಒಂದು ವೀಗನ್ ರೆಸ್ಟೋರೆಂಟಿಗೆ ಹೋಗಿ ಇಬ್ಬರು ಊಟ ಮಾಡಿದರೆ 3,500-4,000 ರೂಪಾಯಿ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ. ಒಂದು ಊಟಕ್ಕೆ? ಒಂದೇ ಒಂದು ಊಟಕ್ಕೆ. ದಿನದಲ್ಲಿ 2-3 ಊಟ ಅಂದರೆ ದಿನಕ್ಕೆ ತಿನ್ನೋಕ್ಕೆ 10-12 ಸಾವಿರ ಸೈಡ್ಗಿಡಬೇಕು. ನಾನು ಇವಾಗ ಬಜೆಟ್ನಲ್ಲಿ ನಾವು ಇದು ಅಂದ್ಕೊಂಡಿದ್ದು ಎಷ್ಟು ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮಗೆ. ಹಾಗಾಗಿ ನಾವು ಇಲ್ಲಿಂದ 20 kg ಅಷ್ಟು ರೆಡಿ ಟು ಈಟ್ ಫುಡ್ ತೊಗೊಂಡು ಹೋಗಿದ್ವಿ. ನಮ್ಮ MTRದು ಬಿಸಿಬೇಳೆಭಾತು, ಪಾಲಕ್ ಪನ್ನೀರು, ಅಡುಕಲೆ ಇಸ್ ಆಲ್ಸೋ. ಅಡುಕಲೆ ಹೌದು. ಸೊ ಹೋಟೆಲ್ನಲ್ಲೂ ಕಿಚನ್ ಇರೋವಂಥ ಫೆಸಿಲಿಟಿ ನೋಡ್ಕೊಂಡು ಬುಕ್ ಮಾಡಿದ್ವಿ. ಅದ್ರ ಜೊತೆ ಅಲ್ಲಿ ರೈಸು ಮತ್ತು ಟೋಫು ಅದು ಇದು ಕನ್ವೀನಿಯನ್ಸ್ ಸ್ಟೋರ್ಗಳು ತುಂಬ ಇದೆ. ತೊಗೊಂಡು ಬಂದು ಏನು ಬೇಕೋ ಮಾಡ್ಕೊಳ್ಳೋದು. ಬೆಳಗ್ಗೆ ಹೋಗೋದಾದರೆ ಮಾಡ್ಕೊಂಡು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಹೊರಗೆ ಹೋಗ್ತಿದ್ವಿ. 4-5 ಸತಿ ತಿಂದ್ವಿ ಹೊರಗಡೆ, ಬಿಕಾಸ್ ನಮಗೆ ಎಕ್ಸ್ಪೀರಿಯೆನ್ಸು ಮಾಡಬೇಕು ಅಂತಿತ್ತು ಯಾವ ಥರ ಕ್ಯೂಸೀನು ಅದು ಅಂತ. ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡೋದು ಜೇಬಿನ ಮೇಲೆ ಕತ್ರಿ, ಹಾಗಾಗಿ ಯಾಕೆ ಅಂತ. ಸೊ ಜಪಾನ್ನಲ್ಲಿ ಅಸಾಕುಸ ಆ್ಯಂಡ್ ಎಲ್ಲ ಬೆಟ್ಟಗಳು. ಫಸ್ಟ್ಲಿ ಎವರೆಸ್ಟ್ ಕಂಪೇರ್ ಮಾಡಿದ್ರೆ ಆ ಬೆಟ್ಟ ಎಷ್ಟು ಡಿಫ್ರೆಂಟ್ ಆಗಿತ್ತು, ಯಾಕೆ? ನಾನು ನೋಡಿದಾಗ ಈಗ ನಾವು ಯಾವುದೇ ಟ್ರೈಲ್ ರನ್ ಅಂತ ಬಂದಾಗ ನಮಗೆ ಎಲಿವೇಷನ್ ಪ್ರೊಫೈಲ್ ಅಂತ ಹೇಳಿ ವೆಬ್ಸೈಟ್ನಲ್ಲೂ ಹಾಕಿರ್ತಾರೆ, GPX ಫೈಲ್ ಕೂಡ ಕೊಡ್ತಾರೆ ಯಾವ ರೂಟ್ನಲ್ಲಿ ನೀವು ಹೋಗಬೇಕು ಅಂತ ಹೇಳಿ. ನಾವೆಲ್ಲ GPX ವಾಚಸ್ ಇದೆ, ಅದರಲ್ಲಿ ನಾನು ಆ ಮ್ಯಾಪ್ನ ಹಾಕ್ಕೊಳ್ಬೋದು. GPS-ಗೂ GPX-ಗೂ ಏನು ಡಿಫ್ರೆನ್ಸು? GPX ಫೈಲು, GPS ಇಸ್ ಸ್ಯಾಟಲೈಟ್. ಸೊ ನನ್ನ ವಾಚ್ನಲ್ಲಿ ಆ GPX ಫೈಲ್ನ ಹಾಕ್ಕೊಂಡ್ರೆ ಅದು ನಾನು ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಸ್ಯಾಟಲೈಟ್ ಜೊತೆ ಕನೆಕ್ಟ್ ಮಾಡಿಕೊಂಡು ನ್ಯಾವಿಗೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.
ಎಕ್ಸಾಕ್ಟ್ ಇವಾಗ ಲೊಕೇಶನ್ ನಾನು ಇವಾಗ ಓಡಿದೆ ಇವಾಗ ಟ್ರೈನಿಂಗ್ ಕೂಡ ನಾನು ಮನೆಯಿಂದ ಶುರು ಮಾಡ್ತಿದ್ದೀನಿ ಅಂದರೆ ಫಸ್ಟು GPS ಡಿವೈಸು ನನ್ನ ಹತ್ರ ಇರೋ ಡಿವೈಸು ಸ್ಯಾಟಲೈಟ್ ಜೊತೆ ಕನೆಕ್ಟ್ ಆಗೋಕ್ಕೆ ಫಸ್ಟ್ ಆನ್ ಮಾಡಿ ಇಟ್ಕೊಂಡು ಕಾಯಬೇಕು. ಸೊ ಆ GPS ಮೇಲ್ಗಡೆ ಇರೋ ಸ್ಯಾಟಲೈಟು ನನ್ನ ಡಿವೈಸ್ ಜೊತೆ ಕನೆಕ್ಟ್ ಆದಮೇಲೆ ಐ ಕ್ಯಾನ್ ಸ್ಟಾರ್ಟ್ ದ ರನ್. ಮಾಡಿ ಬಂದಮೇಲೆ ನನಗೆ ಮ್ಯಾಪ್ ತೋರಿಸುತ್ತೆ, ಈ ರೂಟಲ್ಲಿ ಓಡಿದ್ದೆ ನೀನು ಇಷ್ಟು ಕಿಲೋಮೀಟರು. ಸೊ ಆ್ಯಕ್ಯುರೆಸಿ ಆಫ್ ಮೆಜರ್ಮೆಂಟ್, ಈ ದೂರ ಎಷ್ಟು ಕವರ್ ಮಾಡಿದೆ, ಎಷ್ಟು ಫಾಸ್ಟಾಗಿ ಓಡಿದೆ ಅನ್ನೋದೆಲ್ಲ ಆ ಡೇಟಾ ಬರುತ್ತೆ. ಸೊ ಟ್ರೇಲ್ ಅಂತ ಬಂದಾಗ ಯು ಆಲ್ಸೋ ಸ್ಪೋಕ್ ಅಬೌಟ್ ದಿ ಎಲಿವೇಶನ್ ಹೇಗೆಲ್ಲ ಇರುತ್ತೆ ಅಂತ. ಸೊ ಎಲಿವೇಶನ್ ಪ್ರೊಫೈಲ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಮೊದಲನೇ ಕಿಲೋಮೀಟರಿಂದ 4ನೇ ಕಿಲೋಮೀಟರ್ವರೆಗೂ ಗುಡ್ಡ ಇದೆ ಅಂದರೆ ಹತ್ತಬೇಕು. ಅದು ರೋಡಾ ಅಥವಾ ಆ್ಯಕ್ಚುಯಲ್ ಟ್ರೈಲಾ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈ 173 ಕಿಲೋಮೀಟರ್ ಟ್ರೈಲ್ನಲ್ಲಿ ಹೆಚ್ಚು ಕಮ್ಮಿ 30 ಕಿಲೋಮೀಟ್ರಷ್ಟು ರೋಡೇ ಇತ್ತು. ಅಂದರೆ ನಾನು ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ ಹೋಗಲಿಕ್ಕೆ ಕನೆಕ್ಟ್ ಮಾಡೋಕ್ಕೆ ಟಾರ್ ರೋಡ್ಗಳು. ಸೊ ನಾನು ಹತ್ತದೇ ಒಂದು ಬೆಟ್ಟ ಆ್ಯಂಡ್ ಇಳಿದ ಮೇಲೆ ಇದ್ದಿದ್ದಂಥ ಟಾರ್ ರೋಡ್. ಓಕೆ, ಒಂದು ಬೆಟ್ಟ. ಸೊ 173 ಕಿಲೋಮೀಟ್ರಲ್ಲಿ 9,000 ಮೀಟರ್ನಷ್ಟು ಎಲಿವೇಶನ್ ಇತ್ತು. ಅಂದರೆ ಓವರಾಲ್ ಎವರೆಸ್ಟ್ ಹೈಟ್ ಇರೋದು 8,824 ಮೀಟರು. ಫೀಟ್ನಲ್ಲಿ 29,000 ಅಡಿ ಆಗುತ್ತೆ. ಆಯಿತಾ? ಸೊ ಇದನ್ನು ನೀವು ಲೆಕ್ಕಕ್ಕೆ ತೊಗೊಂಡ್ರೆ, ಬಿಕಾಸ್ ನಾನು ಒಂದು ಬೆಟ್ಟ ಹತ್ತಿದ್ದೀನಿ, ಇಳಿತಿದ್ದೀನಿ, ಮತ್ತೆ ರಸ್ತೆಯಲ್ಲಿ ಹೋದೆ, ಮತ್ತೆ ಬೆಟ್ಟ ಹತ್ತಿದೆ, ಇಳಿದೆ, ಆ ಪೂರ್ತಿ ಲೆಕ್ಕ ಹಾಕಿದರೆ ಎಷ್ಟು ಆ್ಯಕ್ಚುಲಿ ನಾನು ಎಲಿವೇಶನ್ ಹೋಗ್ತಿದ್ದೀನಿ ಅನ್ನೋದು, ದ್ಯಾಟ್ ಇಸ್ ಎ ಎಲಿವೇಶನ್ ಪ್ರೊಫೈಲ್. ಸೊ ನನಗೆ ಹೋಗೋ ಮುಂಚೆನೇ ಗೊತ್ತಾಗತ್ತೆ, ಓಕೆ ಇಲ್ಲಿ ನಾನು ಓಡಬಹುದು ಅಥವಾ ಇಲ್ಲಿ ಇಳಿಬಹುದೇನೋ. ನೋಡಿದ್ರೆ ಓಕೆ ಇಲ್ಲಿ ಡೌನ್ ಇದೆ, ಇಲ್ಲಿ ಅಪ್ ಇದೆ, ಇಲ್ಲಿ ಸ್ವಲ್ಪ ಫ್ಲ್ಯಾಟ್ ಇದೆ, ಎಷ್ಟು ಅಂತ ಹೇಳಿ ನಾವು ಈವನ್ ನಾನು ಫ್ಯೂಯಲ್ ಇವಾಗ ರನ್ ಮಾಡಬೇಕಾದ್ರೆ ತಿನ್ನುವಂಥ ಆಹಾರ ಅದನ್ನು ನಾನು ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಜೆಲ್ಗಳು ಕ್ಯಾಲ್ಕ್ಯುಲೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿಂದ ಇನ್ನು 20 ಕಿಲೋಮೀಟ್ರಿಗೆ ಅಂತ ಹೇಳಿದ್ರೆ ಎಷ್ಟು ಗಂಟೆ ತೊಗೋಬೋದು ನಾನು, ಎಷ್ಟು ಗಂಟೆ ಅಂತ ಹೇಳಿದ ಮೇಲೆ ಅಷ್ಟಕ್ಕೆ ಎಷ್ಟು ಫ್ಯೂಯಲ್ ಬೇಕು ನನಗೆ, ಎಷ್ಟು ಜೆಲ್ ಇಟ್ಕೋಬೇಕು. ಬಿಕಾಸ್ ಪ್ರತಿಯೊಂದು ವೆಯ್ಟ್ ನಾನೇ ಕ್ಯಾರಿ ಮಾಡಬೇಕಾಗಿರುವಂಥದ್ದು. ನಿಮ್ಮ ದೇಹದ ಭಾರ ಜೊತೆಗೆ ಅದನ್ನು ರನ್ನಿಂಗ್ ವೆಸ್ಟ್ ಅಂತ ಹೇಳ್ತೀವಿ. ಅದು ಒಂಥರ ನಮ್ಮ ಬನಿಯನ್ ಅಂತ ಅಂದ್ಕೊಳ್ಳಿ, ನಮ್ಮ ದೇಹಕ್ಕೆ ಪೂರ್ತಿ ಸ್ಟಿಫ್ ಆಗಿ ಕೂತ್ಕೊಳ್ಳೋ ಅಂಥದ್ದು. ಬಾಟಲ್ಗಳು ಇಟ್ಕೋಬೋದು, ಮತ್ತು ಹಿಂದ್ಗಡೆ ಒಂದು ಜಾಗನೂ ಇರುತ್ತೆ, ಕೈಂಡ್ ಆಫ್ ಅ ಬ್ಯಾಕ್ ಪ್ಯಾಕ್. ಬಟ್ ಬ್ಯಾಕ್ ಪ್ಯಾಕ್ ಏನು ಅಂತ ಹೇಳಿದ್ರೆ ತುಂಬ ದೊಡ್ಡದು ಆ್ಯಂಡ್ ದೇಹದಿಂದ ಸ್ವಲ್ಪ ದೂರ ಇರುತ್ತೆ. ಇದು ತುಂಬ ಹತ್ತಿರ ಇರೋದ್ರಿಂದ ಓಡ್ಲಿಕ್ಕಾಗತ್ತೆ ತುಂಬ ಸುಲಭವಾಗಿ. ಸೊ ಆ ರನ್ನಿಂಗ್ ವೆಸ್ಟ್ನಲ್ಲಿ 6 kg ಅಷ್ಟು ಮ್ಯಾಂಡೇಟ್ರಿ ಗೇರೇ ಇತ್ತು ಈ ಜಪಾನ್ ಇವೆಂಟ್ನಲ್ಲಿ. ಮ್ಯಾಂಡೇಟ್ರಿ ಗೇರ್ ಅಂದರೆ ಏನೇನಿರುತ್ತೆ? 800 ಕ್ಯಾಲರಿ ಅಷ್ಟು ಫುಡ್ ನೀವು ಪೂರ್ತಿ ಡ್ಯೂರೇಷನಿಗೆ ಕ್ಯಾರಿ ಮಾಡಲೇಬೇಕು ಅಂತ ಹೇಳಿ ರೂಲ್ ಇದ್ದಿದ್ದವ್ರದ್ದು. ಸೊ ಈ ಮ್ಯಾಂಡೇಟರಿ ಗೇರು ನಾನು ಶುರು ಮಾಡಿದಾಗ ಪ್ರತಿಯೊಂದನ್ನು ಚೆಕ್ ಮಾಡಿ ಅವರು ಓಕೆ ಅಂತ ಹೇಳ್ತಾರೆ. ಮುಗಿಸಿದ ಮೇಲೆ ಮತ್ತೆ ಎಲ್ಲದನ್ನು ಚೆಕ್ ಮಾಡಿ ನೋ ಪ್ರಾಬ್ಲಮ್. ಸೊ ಅದರಲ್ಲಿ 15 ಐಟಮ್ ಇತ್ತು, 13 ಐಟಮ್ ಅಷ್ಟು ಆರ್ ರಿಯಲಿ ಮ್ಯಾಂಡೇಟರಿ. 2 ಆಫ್ ದೆಮ್ ವೇರ್ ಟೈಮ್ ಪೆನಾಲ್ಟೀಸ್. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅರ್ಧ ಗಂಟೆ ಟೈಮ್ ಪೆನಾಲ್ಟಿ ಅನ್ನೋದು. ಸೊ ಫುಡ್ ಅದು ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ನಾನು ಇವಾಗ ಬೆಟ್ಟ ಹತ್ತಿದ್ದೀನಿ, ಅಲ್ಲಿ ಯಾರೂ ಇರೋದಿಲ್ಲ. ಈಗ ವಾಲಂಟಿಯರ್ಸ್ ಆಗಿರ್ಬೋದು ಅಥವಾ ರೇಸ್ ಆರ್ಗನೈಸೇಷನಿಂದ ಯಾರೂ ಇರೋದಿಲ್ಲ. ನಾನು ಸೆಲ್ಫ್ ಸಫಿಷಿಯೆಂಟಾಗಿ ಅದನ್ನು ಹತ್ತಿ ಇಳಿಬೇಕಾಗ್ದು. ಆಗ ಏನೋ ತೊಂದರೆ ಆಯಿತು, ಕಾಲು ಟ್ವಿಸ್ಟ್ ಆಯಿತು, ಸುಸ್ತಾಯಿತು, ಅಥವಾ ಒಂಚೂರು ಜಾರು ಬಿದ್ದೆ, ಏನೋ ಆಗಿರಬಹುದು. ನಾನು ಅಲ್ಲಿಂದ ಒಂದು ಹೆಲ್ಪಿಗೆ ಅಂತ ಹೇಳಿ ಕಾಲ್ ಮಾಡಿದ್ರೆ, ಸೊ ಅದಕ್ಕೋಸ್ಕರ ನಮಗೆ GPX ಡಿವೈಸ್ ಕೊಟ್ಟಿದ್ರು. ಸೊ ಅದು ನಾವು ಎಲ್ಲಿದ್ದೀವಿ ಆನ್ ದ ಮ್ಯಾಪ್ ಅಂತ ಹೇಳಿ ಅವ್ರಿಗೆ ತೋರಿಸೋದು. ಸೊ ಆರ್ಗನೈಸರ್ಸ್ ವೆರ್ ಸಿಟ್ಟಿಂಗ್ ಒಂದು ರೂಮ್ನಲ್ಲಿ, ಒಂದು ಪೂರ್ತಿ ಟೀಮೇ ಇತ್ತು ಅವ್ರದ್ದು. GPS ಡಿವೈಸ್ ಆ್ಯಂಡ್ ಒಂದು ಸ್ಯಾಟಲೈಟ್ ಫೋನ್ ಎರಡೂ ಇತ್ತು ನಮಗೆ, ಅವರೇ ಕೊಟ್ಟಿದ್ದದು. ದಟ್ ವಾಸ್ ಅ ಮ್ಯಾಂಡೇಟ್ರಿ ಐಟಮ್. ಎಷ್ಟು ಜನ ಇದ್ರು ಓಡೋರು ಜೊತೆಗೆ? 135 ಜನ ಶುರು ಮಾಡಿದ್ದು, ಅದರಲ್ಲಿ 63 ಜನ ಮುಗಿಸಿದ್ವಿ ನಾವು. 72 ಜನ ಬೇರೆ ಬೇರೆ ಪಾಯಿಂಟ್ನಲ್ಲಿ. ಸೊ ಇದರಲ್ಲೂ ಕಟ್ ಆಫ್ ಅಂತ ಹೇಳಿ 46 ಗಂಟೆ ಕಟ್ ಆಫ್, ಅದು ಓವರ್ ಆಲ್ ಕಟ್ ಆಫ್. ನಾವು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ದು, ಭಾನುವಾರ ಬೆಳಗ್ಗೆ 9 ಮುಗಿಸ್ಬೇಕಿತ್ತು. ಅಂದರೆ 46 ಗಂಟೆ, 2 ದಿನಕ್ಕಿಂತ 2 ಗಂಟೆ ಕಮ್ಮಿ. ಮಧ್ಯದಲ್ಲಿ ನೀವು ಮಲ್ಕೊಳ್ಳೋಕ್ಕೆ ಲೂ ಆ ವ್ಯವಸ್ಥೆ ಅಲ್ಲ? ಎಲ್ಲದೂ ಇತ್ತು. ನ್ಯಾಪ್ ರೂಮ್ಸ್ ಅಂತ ಹೇಳಿ ಪ್ರತಿಯೊಂದು ಆಲ್ಟರ್ನೇಟ್ ಚೆಕ್ ಪಾಯಿಂಟ್ಸ್ ಅಥವಾ ಏಡ್ ಸ್ಟೇಷನ್ ಅಂತ ಹೇಳ್ತಾರೆ. ಈಗ ನಾನು 10 ಕಿಲೋಮೀಟ್ರ್ 15 ಕಿಲೋಮೀಟ್ರಿಗೆ ಸಿಗೋದು ಅದು. ಅಲ್ಲಿ ನೀರು,
ಮತ್ತು ಬೇರೆ ಬೇರೆ ರೀತಿಯ ಆಹಾರ, ಆದರೆ ಯಾವುದು ನಾನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಎಲ್ಲ ಬೇರೆ ಬೇರೆ ಅವರ ಕ್ಯುಸೀನ್ ಥರ ಇದ್ದಿದ್ದು, ಫಿಶ್ಶು ಮತ್ತು ಅದು ಇದು. ಸೊ ಬಾಳೆಹಣ್ಣು 1-2 ಕಡೆ ಕೋಕೋ-ಕೋಲಾ ಇತ್ತು, ಅದನ್ನೊಂದು ಸ್ವಲ್ಪ ಕುಡಿದೆ. ಅದು ಬಿಟ್ಟು ನೀನು ಅಲ್ಲಿಗೆ ಹೋಗ್ತಿ, ನೀರು ತುಂಬಿಸ್ಕೊಳ್ಳೋದು, ಆಮೇಲೆ ನ್ಯಾಪ್ ರೂಮ್ ಎವ್ರಿ ಆಲ್ಟರ್ನೇಟ್ ಸ್ಟೇಷನ್ಸಲ್ಲಿತ್ತು. ನೀವು ಮಲಗಬೇಕು ಅಂದರೆ ಮಲಗ್ಬೋದು, ಆದರೆ ಜಾಪನೀಸ್ ತುಂಬ ಸ್ಟ್ರಿಕ್ಟ್ ಎಲ್ಲದರಲ್ಲೂ. ಸೊ ಆ ನ್ಯಾಪ್ ರೂಮ್ಗೆ ಹೋಗಬೇಕು ಅಂದರೂ ನೀನು ಶೂ ತೆಗೆದು ಕಾಲನ್ನ ಸ್ವಲ್ಪ ಕ್ಲೀನ್ ಮಾಡಿ ಮಾತ್ರ ಒಳಗೆ ಹೋಗೋದು, ಆ ರೀತಿ ರೂಲ್ಸ್ ಇದ್ದಿದ್ದು. ಈ 45 ಗಂಟೆ 42 ನಿಮಿಷ ನಾನು ತೊಗೊಂಡು ಮುಗಿಸಿದ್ದು. ಅದ್ರ ಮಧ್ಯ 26 ಗಂಟೆ ಆದಮೇಲೆ ಸ್ವಲ್ಪ ಸುಸ್ತು ಅನ್ನಿಸ್ತು ನನಗೆ. ಬಿಸಿಲಿತ್ತು 2ನೇ ದಿನ. 1ನೇ ದಿನ ತುಂಬ ಚೆನ್ನಾಗಿತ್ತು ವೆದರು. 2ನೇ ದಿನ ಆವಾಗ ಅಂದ್ಕೊಂಡೆ 2 ಗಂಟೆ ಹೊತ್ತಿಗೆ, ಸುಸ್ತಾಗ್ತಿದೆ, ತುಂಬ ಬಿಸಿಲು ಬೇರೆ ಇದೆ, ಮಲ್ಗೋಗಿ ಟ್ರೈ ಮಾಡೋಣ ಅಂಥೇಳಿ ಹೋದೆ. ಅಲ್ಲಿವರೆಗೂ ಮಲ್ಗೆ ಇಲ್ಲ ನೀವು? ಇಲ್ಲ, ಬಟ್ ಮಲಗೋಗಿ ಟ್ರೈ ಮಾಡಿದೆ, ಆಗಲಿಲ್ಲ, ನಿದ್ದೆ ಬರಲಿಲ್ಲ. ಕಣ್ಣು ಹೀಗೆ 2 ನಿಮಿಷ ಸುಮ್ಮನೆ ಮಲಗಿದ್ದೆ, ಮತ್ತೆ ಎದ್ದು ಬಂದು ಹೊರಟುಬಿಟ್ಟೆ ಅಲ್ಲಿಂದ. ಏನು ಅಂದರೆ ಈ ಥರ ನಾವು ಅನ್ಕೋತೀವಿ ತುಂಬ ಬಾಡಿ ಸ್ಟ್ರೈನ್ ಆದಾಗ ಮಲಗಿಬಿಡ್ಬೇಕು ಅಂಥೇಳಿ. ಬಟ್ ನೀವು ನೋಟಿಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ದರೆ ಅದು ಫಿಸಿಕಲಿ ಸ್ಟ್ರೈನ್. ಇವಾಗ ನಾನು ಇಲ್ಲಿಂದ ಮೈಸೂರಿಗೆ ಹೋದೆ ಅಥವಾ ಎಲ್ಲೋ ಮಡಿಕೇರಿಗೆ ಹೋದೆ ಅಂತ ಅಂದ್ಕೊಳ್ಳಿ, ಆ ಸ್ಟ್ರೈನು ಇಸ್ ಡಿಫ್ರೆಂಟ್, ಇಸ್ ಮೋರ್ ಮೆಂಟಲ್ ಸ್ಟ್ರೈನ್, ಸಿಟ್ಟಿಂಗ್ ಫಾರ್ ಸೋ ಲಾಂಗ್, ಆ ಥರದ್ದು. ಬಟ್ ಇದು ಫಿಸಿಕಲಿ ಸ್ಟ್ರೈನ್ ಆದಾಗ ಅಡ್ರಿನಲಿನ್ ತುಂಬ ಜಾಸ್ತಿ ಇರುತ್ತೆ ಬಾಡಿನಲ್ಲಿ, ಹಾಗಾಗಿ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ. ದಟ್ಸ್ ವೈ ದೇ ಸೇ ಜಿಮ್ಮಿಂದಲೂ ಬಂದಾಗ ರಾತ್ರಿ ಎಲ್ಲ ಹೋಗಿ ಬಂದಾಗ ಇಮಿಡಿಯೇಟಾಗಿ ಯು ಕಾಂಟ್ ಸ್ಲೀಪ್, ಫುಟ್ಬಾಲ್ ಆಡ್ಕೊಂಡು ಬಂದು ಸ್ವಲ್ಪ ಪಂಪ್ಡ್ ಅಪ್. ಸೊ ಅಡ್ವೈಸ್ ಹೇಳೋದೇನು ಅಂತ ಹೇಳಿದ್ರೆ, ನಾನು ಅದನ್ನು ಫಾಲೋ ಮಾಡ್ತೀನಿ. 7 ಗಂಟೆ ಮೇಲೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಯು ಆರ್ ನಾಟ್ ಅಲವಿಂಗ್ ಯರ್ ಬಾಡಿ ಟು ಸ್ಲೀಪ್. ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಪೂರ್ತಿ ಎದ್ದಿರು 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 ಅಂತ ಹೇಳಿ ಸಡನ್ನಾಗಿ ಅದನ್ನು ಮಾಡಿ ಬಂದು ಇವಾಗ ಮಲ್ಕೋ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಸೊ ಹಾಗಾಗಿ ಆಗಲಿಲ್ಲ, ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಆದರೂ ಅವಾಗೇನು ಅನ್ನಿಸ್ತು ಅಂದರೆ, ಪ್ರಯತ್ನ ಮಾಡಿದೆ ಅಲ್ವಾ, ಆಗಲಿಲ್ಲ, ಮುಂದೆ ಹೋಗ್ತಾ ಇರೋದಷ್ಟೇ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದು. ಆ ಮ್ಯಾಂಡೇಟ್ರಿ ಐಟಮ್ಸಲ್ಲಿ ರೈನ್ ಪ್ಯಾಂಟು, ರೈನ್ ಜಾಕೆಟು, ಈ ಥರ ಎಲ್ಲ ಐಟಮ್ಸು ಇತ್ತು. ಸೊ ರೈನ್ ಜಾಕೆಟ್, ರೈನ್ ಪ್ಯಾಂಟ್, ಈ ಥರದ್ದೇ ಎಲ್ಲ ಬಟ್ಟೆಗಳು. ಮತ್ತು ಬೇರ್ ಬೆಲ್ ಇತ್ತು. ಇದೇ ಒಂದು ಹೊಸದಾಗಿ ನಾನು ನೋಡಿದ್ದಂಥದ್ದು. ಅಂದರೆ ಕರಡಿನ ದೂರ ಇಡೋಕ್ಕೆ ಅಂತ ಬೆಲ್ಲು, 1 ಗಂಟೆ. ಬೇರ್ ಬೆಲ್? ಕರಡಿ ಬೆಲ್. ಕರಡಿ ಬೆಲ್ಲು. ಜಪಾನ್ನಲ್ಲಿ ತುಂಬ ಡೀಪ್ ಜಂಗಲ್ಸ್ ಇರೋದ್ರಿಂದ ತುಂಬ ಕರಡಿಗಳು ಇದೆ. ಹಾಗಾಗಿ ನಾನು ಸುಮಾರು ವೀಡಿಯೋಗಳು ಕೂಡ ತೊಗೊಂಡಿದ್ದೆ ಮಧ್ಯೆ ಮಧ್ಯೆ, ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ. ಅದು ನಾನು ಈ ಹಸುಗಳು ಮೇಯಕ್ಕೆ ಹೋದರೆ ಸೌಂಡ್ ಬರುತ್ತಲ್ಲ, ಟಣ ಟಣ ಟಣ, ಆ ರೀತಿಯೇ ಸದ್ದಿದೆ. ಯಾಕೆಂದರೆ ಆ ಬೆಲ್ ಹಾಕ್ಕೊಂಡೇ ಹೋಗಬೇಕು. ಕರಡಿಗಳದ್ದು ಇನ್ನೂ ಒಂದೇನು ಅಂತ ಹೇಳಿದರೆ, ಸರ್ಪ್ರೈಸ್ ಆದರೆ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ನೀವು ಸೌಂಡ್ ಬರ್ತಾ ಇದ್ರೆ ಓಡಬೇಕಾದಾಗ ಆಗ ಅವು ನಮ್ಮಿಂದ ದೂರ ಇರುತ್ತವೆ, ಹತ್ತಿರ ಬರೋದಿಲ್ಲ. ಒಂದು ಸೆಕ್ಷನ್ ಇತ್ತು, ರಾತ್ರಿ ಹೋಗುವಂಥ ಸೆಕ್ಷನ್ನು. ಅಲ್ಲಿ ಬಹಳ ದಟ್ಟವಾದ ಕಾಡಿತ್ತು. ಹಾಗಾಗಿ ಆ ಚೆಕ್ ಪಾಯಿಂಟಿಂದ ಹೊರಡೋ ಮುಂಚೆ ಅಲ್ಲಿ ಜಾಪನೀಸೇ ಮಾತಾಡೋದು, ಇಂಗ್ಲೀಷ್ ತುಂಬ ಕಮ್ಮಿ ಜನಕ್ಕೆ ಬರೋದು. ಅವರು ನನಗೆ ಗೂಗಲ್ ಟ್ರಾನ್ಸ್ಲೇಟ್ ತೊಗೊಂಡು ಹೇಳಿದರು, ನೆಕ್ಸ್ಟ್ ಸೆಕ್ಷನ್ನಲ್ಲಿ ತುಂಬ ಬೇರ್ಸ್ ಇದೆ. ಆ್ಯಂಡ್ ರೂಟ್ನಲ್ಲೂ ದೊಡ್ಡ ದೊಡ್ಡ ಗಂಟೆಗಳಿತ್ತು. ಅಂದರೆ ನಮ್ಮ ದೇವಸ್ಥಾನಗಳಲ್ಲಿ ಇರೋವಂಥ ಗಂಟೆ ಅಲ್ಲ, ಈ ಬುದ್ಧಿಸ್ಟ್ ಗಂಟೆಗಳಿರತ್ತಲ್ಲ, ಇರತ್ತಲ್ಲ ಈ ಥರ, ಸೇಮ್ ಸ್ವಿಸ್ ಬೆಲ್, ಆ ಥರದ್ದು ಗಂಟೆಗಳಿದೆ. ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ಬಾರಿಸ್ತಾ ಹೋಗಿ ಅಂತ ಹೇಳಿದ್ರು ನನಗೆ. ಆವಾಗ ಸ್ವಲ್ಪ ಭಯ ಆಯ್ತು ನನಗೆ, ಏನಪ್ಪ ಇದು, ನಾವಿರೋ ಗಂಟೆ ಬಿಟ್ಟು, ನಾವು ಹಾಕ್ಕೊಂಡಿರೋ ಗಂಟೆ ಬಿಟ್ಟು ಇರೋ ಗಂಟೆಗಳ್ನು ಅಂತ ಹೇಳಿದ್ರೆ ಅಂತ. ಬಟ್ ಅದೊಂದು 5 ಕಿಲೋಮೀಟರ್ ಸ್ಟ್ರೆಚ್ ಇತ್ತು. ಬಟ್ ಯು ಆರ್ ಅಲೋನ್? ಅಲೋನ್. ಹಿಂದೆ ಮುಂದೆ ರನ್ನರ್ಸ್ ಯಾರೂ ಇಲ್ಲ? ಇಲ್ಲ, ಆ ಸೆಕ್ಷನಲ್ಲಿ ಯಾರೂ ಇರಲಿಲ್ಲ. ಭಯ ಆಗಲಿಲ್ವಾ? ಅಂದರೆ ಕತ್ಲೆ, ಅನ್ನೊಂದು ಜಂಗಲ್, ಮತ್ತಿದು. ಸೊ ಇದೆಲ್ಲ ಆದಾಗ ನಿಮ್ಮ ಮೈಂಡಿಗೆ ಏನು ಹೇಳ್ತಾ ಇದ್ರಿ, ಮನ್ಸಿಗೆ ಏನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಿ? ಹೌ ಯು ಪುಷಿಂಗ್ ಯುವರ್ ಸೆಲ್ಫ್? ಒಂದು ಮಲೆನಾಡಿನ ಹುಡುಗಿ ನಾನು, ಅಜ್ಜನ ಮನೆಗೆ ಪ್ರತಿ ವರ್ಷ ಹೋಗಿ ಸಮ್ಮರ್ ಹಾಲಿಡೇಸ್ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಇನ್ನೂ ಒಂದು ನಂಬಿಕೆ, ನೇಚರ್ ಮೇಲೆ ಒಂದು ನಂಬಿಕೆ. ನಾವು ಯಾವುದನ್ನೇ, ಪ್ರಾಣಿ ಪಕ್ಷಿ ಯಾವುದಾದ್ರೂ ಇರ್ಬೋದು, ನಾವು ಅದನ್ನು ಹರ್ಟ್ ಮಾಡಬೇಕು ಅಂತ ಹೋಗದಿದ್ರೆ ಅವು ನಮಗೆ ಏನು ಹರ್ಟ್ ಅಂತೂ ಮಾಡಲ್ಲ. ಮಲೇಷ್ಯಾನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಬ್ಲ್ಯಾಕ್ ವೈಪರ್ ಮುಂದೆ ಹಿಂಗೆ ಪಾಸ್ ಆಗ್ತಾ ಇದೆ, ನಾನು ಇನ್ನೇನು ಕಾಲಿಡೋಳಿದ್ದೆ ರಾತ್ರಿ ಹೊತ್ತು. ಅದು ಹಾವು. ಆ ಚಾನ್ಸಸ್ ಸ್ವಲ್ಪ ಇರುತ್ತೆ. ಆದರೆ ಈ ಥರ ಟ್ರೇಲ್, ಗುಡ್ಡಗಾಡು ರನ್ಗಳಲ್ಲಿ ಯು ಆರ್ ಸೋ ಅಲರ್ಟ್. ರಾತ್ರಿ ಹೊತ್ತು ಸ್ಪೆಷಲಿ
ಹೇಗೆ ಅಂತ ಹೇಳಿದ್ರೆ ಒಂದೇ ಚಿಕ್ಕ ಸದ್ದು ಇಲ್ಲೇನೋ ಒಂದು ಓತಿಕೆತ್ತ ಹೋಯಿತು ಅಂತ ಅಂದ್ಕೊಳ್ಳಿ, ಬೆಳಗ್ಗೆ ಹೊತ್ತು ನನಗದು ಗೊತ್ತಾಗೋದು ಇಲ್ಲ. ಬಿಕಾಸ್ ನನ್ನ ಅವೇರ್ನೆಸ್ ಎಲ್ಲ ಅಲ್ಲಿ ಇಲ್ಲಿ ಸುಸ್ತು ಅದು ಇದು. ಆದರೆ ರಾತ್ರಿ ನೀವು ಪೂರ್ತಿ ಮೈಯೆಲ್ಲ ಕಣ್ಣು ಅಂತ ಹೇಳ್ತಾರಲ್ಲ, ಆ ಥರ ಏನೇ ಚಿಕ್ಕ ಸದ್ದಾದರೂ ಯು ಆರ್ ವೆರಿ ಅಲರ್ಟ್. ಅದು ಎಲ್ರಿಗೂ ಆಗತ್ತೆ. ಅದು ಭಯದಿಂದ ಇರ್ಬೋದು ಅಥವಾ ದಟ್ಸ್ ಹೌ ಇಟ್ ವರ್ಕ್ಸ್ ಇರ್ಬೋದು. ಸೊ ಹಾಗಾಗಿ ಯು ಆರ್ ಸೋ ಪ್ರೆಸೆಂಟ್ ಅಲ್ಲ ಆ ಮೊಮೆಂಟಲ್ಲಿ. ಸೊ ಭಯ ಅಂತ ಅಂದರೆ ಒಂದು ಸ್ವಲ್ಪ ಇತ್ತು, ಸೇಫಾಗಿರಬೇಕು ಅನ್ನೋದು. ಆದರೆ ಈ ನಂಬಿಕೆ ಕೂಡ, ನೇಚರ್ ವಿಲ್ ಟೇಕ್ ಕೇರ್ ಆಫ್ ಮೀ ಅನ್ನೋದು. ಸೊ ಹಾಗಾಗಿ ಗಂಟೆ ಬಾರಿಸ್ಕೊಂಡು ಒಳ್ಳೆ ಪೇಸಲ್ಲೇ ಹೋದೆ. ಭಯದಿಂದನೂ ಇರ್ಬೋದು ಅಥವಾ ಯಾವುದಾದ್ರೂ ಯಾವ ರೀತಿ ನೋಡ್ತೀವೋ ಹಾಗೆ. ಸೊ ಕವರ್ ಮಾಡಲಿಕ್ಕಾಯ್ತು. ಸೊ ಆ ಬೇರ್ಬೆಲ್ ಅದೇ ಹೊಸದಾಗಿ ನಾನು ನೋಡಿದ್ದು ಇಲ್ಲಿ. ಇವಾಗ ಆ ಇವೆಂಟಿಗೋಸ್ಕರ ನಾನಿವಾಗ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಕೋಚ್ ಇದ್ದಾರೆ ನನಗೆ. ಸೊ ದೇರ್ ಆರ್ ಮೆನಿ ಟೆಕ್ನಿಕ್ಸ್ ದಟ್ ವಿ ಟ್ರೈ ಆ್ಯಂಡ್ ಎಕ್ಸ್ಪೆರಿಮೆಂಟ್ ವಿತ್. ಪ್ರತಿಯೊಬ್ಬರಿಗೂ ಒಂದೇ ಟೆಕ್ನಿಕ್ ವರ್ಕ್ ಆಗುತ್ತೆ ಅನ್ನೋದು ತುಂಬ ಸುಳ್ಳು. ದಿಸ್ ಈಸ್ ಅ ಅನ್ಕಂಟ್ರೋಲಬಲ್ ಪಾಯಿಂಟ್. ನನ್ನ ಕೈಯಲ್ಲಿಲ್ಲ ಅದು. ಬಿಸಿಲು ನಾನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೆ ಅದನ್ನು ಮ್ಯಾನೇಜ್ ಮಾಡೋದು ನನ್ನ ಕೈಯಲ್ಲಿರೋದು. ನಾರ್ಮಲ್ ಮಾತ್ರೆಗಳಂತಲೇ ತೊಗೊಳ್ಳೋಣ. ವಿಟಮಿನ್ ಸಿ ಇರ್ಬೋದು, ವಿಟಮಿನ್ ಡಿ ಇರ್ಬೋದು, B12, ಬಿ ಕಾಂಪ್ಲೆಕ್ಸ್ ಆಗಿ ತೊಗೊಳ್ಳೋದು. ಇಟ್ಸ್ ನಾಟ್ ಜಸ್ಟ್ ದ ಪ್ಲೇಯಿಂಗ್ ಪ್ರೆಷರ್. ಸೋಷಿಯಲ್ ಮೀಡಿಯಾ ಇರ್ಬೋದು, ಈಗ ಅವ್ರಿಗೆ ಏಜೆಂಟ್ಸ್ ಇರ್ತಾರೆ ಹೂ ಆರ್ ಮ್ಯಾನೇಜಿಂಗ್ ದೆಮ್. ಅವರು ಕಾನ್ಸ್ಟೆಂಟ್ಲಿ ಪೋಸ್ಟ್ ಮಾಡಬೇಕು, ಕಂಟೆಂಟ್ ಬೇಕು, ಆ ರೀತಿ ಪ್ರೆಷರು ಇರುತ್ತೆ. ಸಮ್ ಆಫ್ ದೆಮ್ ಆರ್ ಅವರ್ಸ್ ಟು ಇಟ್. ಅಳು ಬಂದು ನಿಂತ ಮೇಲೆ ಸ್ವಲ್ಪ ಬಿಕ್ಕಳಿಕೆ ಬರುತ್ತೆ, ಅದು ಇದು ಏನೋ ಆಯಿತು, ಹೀಗೆ ಸಮಾಧಾನ ಮಾಡಿಕೊಂಡು ಏನು ಮಾಡಬೇಕು ಮುಂದೆ ಅಂತ ಹೇಳಿ ಯೋಚನೆ ಮಾಡೋಕ್ಕಾಗತ್ತೆ.